ಲೇಖನ 11 ಬಾಪೂಜಿ ಜಯಂತಿ ಸ್ಮರಣೆ ನಮನ ಮಹಾತ್ಮ ಗಾಂಧೀಜಿ ಪ್ಯಾರಿಸ್ ಭೇಟಿ ಲೇಖಕರು ವೇಮಗಲ್ ಸೋಮಶೇಖರ್ ಹಿರಿಯ ಗಾಂಧಿವಾದಿ ಬರಹಗಾರರು ಇವರ ಇಮೇಲ್ ವಿಳಾಸ vemalsomashekara@gmail.com. ಗಾಂಧೀಜಿ ಮೊದಲೇ ಪ್ಯಾರಿಸ್ಸಿನ ಬೆಡಗು ಭೋಗವಿಲಾಸ ಕುರಿತು ಬೇಕಾದಷ್ಟು ಓದಿದ್ದರು. ಪ್ರತಿ ಬೀದಿಯಲ್ಲಿಯೂ ಅದಕ್ಕೆ ಸಾಕ್ಷಿ ಎದ್ದು ಕಾಣುತ್ತಿತ್ತು. ಪ್ಯಾರಿಸ್ನ ನಾತ್ರಡಾಮ್ ಚರ್ಚ್ ಸೇರಿದಂತೆ 10-11ನೇ ಶತಮಾನದಲ್ಲಿ ನಿರ್ಮಿಸಿದ್ದ ಅನೇಕ ಪ್ರಾಚೀನ ಚರ್ಚ್ಗಳನ್ನು ಸಂದರ್ಶಿಸಿ ಅಲ್ಲಿನ ಅದ್ಭುತ ರಚನೆ ಶಿಲ್ಪಕಲಾ ವೈಭವಕ್ಕೆ ಮಾರು ಹೋಗಿದ್ದರು. ಅವರು ಅಲ್ಲಿದ್ದಾಗ ಲ್ಯಾಟಿನ್ ಮತ್ತು ಫ್ರೆಂಚ್ ಭಾಷೆಗಳಲ್ಲಿ ಓದುವ ಹಾಗೂ ಮಾತನಾಡುವ ಅಭ್ಯಾಸ ಮಾಡಿದರು. ಗಾಂಧೀಜಿ ಪ್ಯಾರಿಸ್ಗೆ 3 ಸಲ ಭೇಟಿ ನೀಡಿದ್ದರು. 1888ರಲ್ಲಿ ಬ್ಯಾರಿಸ್ಟರ್ ವ್ಯಾಸಂಗಕ್ಕಾಗಿ ಹೋಗಿದ್ದಾಗ 1 ಸಲ ಮತ್ತು 1931ರಲ್ಲಿ ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಪರಿಷತ್ಗೆ ಹೋಗಿದ್ದ ಸಂದರ್ಭದಲ್ಲಿ 2 ಸಲ. ದುಂಡು ಮೇಜಿನ ಪರಿಷತ್ಗೆ ಹೋಗುವಾಗ 1 ಸಲ, ಬರುವಾಗ 1 ಸಲ. ಮೊದಲ ಬಾರಿ ಗಾಂಧೀಜಿ 18ನೇ ವರ್ಷದ ಎಳೆಯ ವಯಸ್ಸಿನಲ್ಲಿ ಕಾನೂನು ವ್ಯಾಸಂಗಕ್ಕಾಗಿ ಲಂಡನ್ಗೆ ಪ್ರಯಾಣ ಬೆಳೆಸಿದರು. ಇದಕ್ಕೆ ಮುಂಚಿತವಾಗಿ ಹಲವು ಗೆಳೆಯ ಬಂಧುಗಳ ಮೂಲಕ ಇಂಗ್ಲೆಂಡ್ನಲ್ಲಿನ ಸಂಪರ್ಕದ ವಿವರ ಕಲೆ ಹಾಕಿಕೊಂಡು ಲಂಡನ್ನಲ್ಲಿ ನೆಲೆಗೊಳ್ಳಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡರು. ನಂತರ 1888ರ ಸೆಪ್ಟೆಂಬರ್ 4ರಂದು ಮುಂಬೈನಿಂದ P&O ನೌಕಾಯಾನದ ಸಂಸ್ಥೆಗೆ ಸೇರಿದ ಕ್ಲೈಡ್ ಎನ್ನುವ ಹಡಗಿನಲ್ಲಿ ಲಂಡನ್ಗೆ ಪ್ರಯಾಣ ಮಾಡಿದರು. 3 ವಾರಗಳ ನಂತರ ಸಮುದ್ರಯಾನ ಮುಗಿಸಿ 25ರಂದು ಲಂಡನ್ ತಲುಪಿದರು. ಅಲ್ಲಿ ಬ್ಯಾರಿಸ್ಟರ್ ವ್ಯಾಸಂಗ ನಡೆಸುತ್ತಿದ್ದ ಸಂದರ್ಭದಲ್ಲಿ ಫ್ರಾನ್ಸ್ನ ರಾಜಧಾನಿಯಾದ ಪ್ಯಾರಿಸ್ನಲ್ಲಿ 1890ರ ಏಪ್ರಿಲ್ 15ರಿಂದ ನವೆಂಬರ್ 12ರವರೆಗೆ ಅಂತಾರಾಷ್ಟ್ರೀಯ ಮಹಾವಸ್ತು ಪ್ರದರ್ಶನ ಯೂನಿವರ್ಸಲ್ ಎಕ್ಸ್ಪೋಸಿಷನ್ ನಡೆಯಿತು. ಆ ಪ್ರದರ್ಶನಕ್ಕಾಗಿ ಅಗಾಧ ಸಿದ್ಧತೆಗಳಾಗುತ್ತಿದ್ದುದನ್ನು ಗಾಂಧೀಜಿ ಪತ್ರಿಕೆಗಳಲ್ಲಿ ಓದಿದ್ದರು. ಪ್ಯಾರಿಸ್ ಅನ್ನು ನೋಡುವ ಕುತೂಹಲವೂ ಅವರಲ್ಲಾಯಿತು. ಆ ಸಮಯದಲ್ಲಿ ಗುಜರಾತಿನಿಂದ ಲಂಡನ್ಗೆ ಆಗಮಿಸಿದ್ದ ವಿಚಿತ್ರ ಪ್ರತಿಭೆಯ ನಾರಾಯಣ ಹೇಮಚಂದ್ರನೆಂಬ ಸಾಹಿತಿಯಿಂದ ಪ್ರೇರಣೆ ಪಡೆದ ಗಾಂಧೀಜಿ ಪ್ಯಾರಿಸ್ಗೆ 1890ರ ಜೂನ್ನಲ್ಲಿ ಭೇಟಿ ನೀಡಿದರು. ಪ್ಯಾರಿಸ್ ವಸ್ತು ಪ್ರದರ್ಶನದ ಒಂದು ಮುಖ್ಯ ಆಕರ್ಷಣೆ ಪೂರ್ತಿ ಕಬ್ಬಿಣದಿಂದಲೇ ನಿರ್ಮಿಸಿದ್ದ 1000 ಅಡಿ ಎತ್ತರದ ನೂತನ ಐಫೆಲ್ ಟವರ್. ಆ ಗೋಪುರವನ್ನು ನಿರ್ಮಿಸಲು 1887ರ ಜನವರಿ 28ರಂದು ಪ್ರಾರಂಭಿಸಿ 1889ರ ಮಾರ್ಚ್ 31ರಂದು ಸಿದ್ಧಪಡಿಸಲಾಗಿತ್ತು. ಅಷ್ಟು ಎತ್ತರದ ಗೋಪುರ ಸುರಕ್ಷಿತವಾಗಿ ನಿಲ್ಲುವುದು ಸಾಧ್ಯವಿಲ್ಲವೆಂದು ಅಲ್ಲಿನವರು ಭಾವಿಸಿದ್ದರೆ ಕೆಲವರು ಅತಿಯಾಗಿ ಪ್ರಶಂಸಿಸುತ್ತಲೂ ಇದ್ದರು. ಗಾಂಧೀಜಿ ಅಲ್ಲಿದ್ದಾಗ ಸಸ್ಯಾಹಾರ ಭೋಜನ ಗೃಹವೊಂದರಲ್ಲಿ ತಂಗಿದ್ದು ಅಲ್ಲಿನ ನೋಟಗಳನ್ನೆಲ್ಲ ಬಹಳ ಮಿತವ್ಯಯದಲ್ಲಿ ನಡೆಸಿದರು. ಪ್ಯಾರಿಸ್ನ ನಕಾಶೆಯ ಸಹಾಯದಿಂದ ಎಲ್ಲಾ ಕಡೆ ಕಾಲ್ನಡಿಗೆಯಲ್ಲಿಯೇ ಓಡಾಡಿದರು. ಗಾಂಧೀಜಿ 1 ವರ್ಷದ ಹಿಂದೆ ನಿರ್ಮಿಸಿದ್ದ ವಿಶ್ವದಲ್ಲಿಯೇ ಅದ್ಭುತವಾದ ಐಫೆಲ್ ಗೋಪುರಕ್ಕೆ 2-3 ಸಲ ಹತ್ತಿ ಹೋದರು. ಗೋಪುರದ ಮೊದಲನೇ ಅಂತಸ್ತಿನಲ್ಲಿ ಒಂದು ಫಲಾಹಾರ ಮಂದಿರವಿತ್ತು. ಅಲ್ಲಿ 7 ಶಿಲಿಂಗ್ ಕೊಟ್ಟು ಊಟ ಮಾಡಿದರು. ಐಫೆಲ್ ಗೋಪುರವನ್ನು ತಿರಸ್ಕರಿಸಿದವರಲ್ಲಿ ಲಿಯೋ ಟಾಲ್ಸ್ಟಾಯ್ ಮುಖ್ಯರಾಗಿದ್ದರು. ಅವರು ಹೀಗೆ ಹೇಳಿದ್ದರು: ಐಫೆಲ್ ಗೋಪುರ ಮನುಷ್ಯರ ಅವಿವೇಕದ ಸ್ಮಾರಕವೇ ಹೊರತು ವಿವೇಕದ ಗುರುತಲ್ಲ. ಹೊಗೆ ಸೊಪ್ಪು ಮಾದಕ ವಸ್ತುಗಳಲ್ಲೆಲ್ಲ ಅತ್ಯಂತ ಕೆಟ್ಟದ್ದು, ಏಕೆಂದರೆ ಅದರ ಪ್ರಭಾವಕ್ಕೆ ಒಳಗಾದ ಮದ್ಯಪಾನಿ ದುಷ್ಕೃತ್ಯವನ್ನು ಎಸಗುತ್ತಾನೆ. ಮದ್ಯ ಮನುಷ್ಯನಿಗೆ ಹುಚ್ಚು ಹಿಡಿಸುತ್ತದೆ, ಆದರೆ ಹೊಗೆಸೊಪ್ಪು ಮನುಷ್ಯನ ಬುದ್ಧಿಯನ್ನು ಮಂಕುಗೊಳಿಸಿ ಅವನು ಗಾಳಿಗೋಪುರ ಕಟ್ಟುವಂತೆ ಮಾಡುತ್ತದೆ. ಇಂತಹ ಪ್ರಭಾವಕ್ಕೆ ಒಳಗಾದವನೊಬ್ಬನ ಸೃಷ್ಟಿ ಐಫೆಲ್ ಗೋಪುರ. ಈ ಗೋಪುರದಲ್ಲಿ ಯಾವ ಕಲೆಯೂ ಇಲ್ಲ. ಪ್ರದರ್ಶನದ ಸೌಂದರ್ಯವನ್ನು ಯಾವ ರೀತಿಯಿಂದಲೂ ಐಫೆಲ್ ಗೋಪುರ ಹೆಚ್ಚಿಸಲಿಲ್ಲ. ಅದು ಅದ್ವಿತೀಯ ಆಕಾರದ ನೂತನ ವಸ್ತುವಾದ್ದರಿಂದ ಜನ ಅದನ್ನು ನೋಡುವುದಕ್ಕೂ ಹತ್ತುವುದಕ್ಕೂ ಗುಂಪು ಗುಂಪಾಗಿ ಬರುತ್ತಿದ್ದಾರೆ.
ಅದು ಪ್ರದರ್ಶನದ ಗೊಂಬೆ. ನಾವು ಎಲ್ಲಿಯವರೆಗೆ ಮಕ್ಕಳೇ ಆಗಿ ಇರುತ್ತೇವೆಯೋ ಅಲ್ಲಿಯವರೆಗೆ ಬೊಂಬೆಗಳು ನಮ್ಮನ್ನು ಆಕರ್ಷಿಸುತ್ತವೆ. ನಾವು ಬೊಂಬೆಗಳಿಂದ ಆಕರ್ಷಿತರಾದ ಮಕ್ಕಳು ಎಂಬುದನ್ನು ಸ್ಥಿರಗೊಳಿಸಲು ಐಫೆಲ್ ಗೋಪುರ ಒಳ್ಳೆಯ ನಿದರ್ಶನವಾಗಿದೆ. ಐಫೆಲ್ ಗೋಪುರ ಸಾಧಿಸಿದ ಉದ್ದೇಶ ಇದೆ ಎಂದು ಹೇಳಬಹುದು. ಒಟ್ಟಿನಲ್ಲಿ ವಿಶ್ವ ಪ್ರಸಿದ್ಧ ಐಫೆಲ್ ಗೋಪುರ ಟಾಲ್ಸ್ಟಾಯ್ ಮತ್ತು ಇತರರಂತೆಯೇ ಗಾಂಧಿಯನ್ನೂ ಆಕರ್ಷಿಸಲಿಲ್ಲ. ಪ್ಯಾರಿಸ್ನ ಒಂದು ನೋಟ. ಗಾಂಧೀಜಿ ಮೊದಲೇ ಪ್ಯಾರಿಸ್ಸಿನ ಬೆಡಗು ಭೋಗವಿಲಾಸ ಕುರಿತು ಬೇಕಾದಷ್ಟು ಓದಿದ್ದರು. ಪ್ರತಿ ಬೀದಿಯಲ್ಲಿಯೂ ಅದಕ್ಕೆ ಸಾಕ್ಷಿ ಎದ್ದು ಕಾಣುತ್ತಿತ್ತು. ಪ್ಯಾರಿಸ್ನ ನಾತ್ರಡಾಮ್ ಚರ್ಚ್ ಸೇರಿದಂತೆ 10-11ನೇ ಶತಮಾನದಲ್ಲಿ ನಿರ್ಮಿಸಿದ್ದ ಅನೇಕ ಪ್ರಾಚೀನ ಚರ್ಚ್ಗಳನ್ನು ಸಂದರ್ಶಿಸಿ ಅಲ್ಲಿನ ಅದ್ಭುತ ರಚನೆ, ಶಿಲ್ಪಕಲಾ ವೈಭವಕ್ಕೆ ಮಾರು ಹೋಗಿದ್ದರು. ಅವರು ಅಲ್ಲಿದ್ದಾಗ ಲ್ಯಾಟಿನ್ ಮತ್ತು ಫ್ರೆಂಚ್ ಭಾಷೆಗಳಲ್ಲಿ ಓದುವ ಹಾಗೂ ಮಾತನಾಡುವ ಅಭ್ಯಾಸ ಮಾಡಿದರು. ಹೀಗೆ ಗಾಂಧೀಜಿ ಪ್ಯಾರಿಸ್ನಲ್ಲಿ 7 ದಿವಸಗಳ ಕಾಲ ಪ್ರವಾಸ ಮಾಡಿ ಲಂಡನ್ಗೆ ತೆರಳಿದರು. ಲಂಡನ್ನಲ್ಲಿ 3 ವರ್ಷಗಳ ಕಾಲ ಬ್ಯಾರಿಸ್ಟರ್ ಅಧ್ಯಯನ ನಡೆಸಿದ ಗಾಂಧೀಜಿ 1891 ಜೂನ್ 10ರಂದು ಕಾನೂನು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಬ್ಯಾರಿಸ್ಟರ್ ಮಾನ್ಯತೆ ಪಡೆದರು. 11ರಂದು ಇಂಗ್ಲೆಂಡ್ನ ಹೈಕೋರ್ಟಿನಲ್ಲಿ ವಕೀಲನಾಗಿ ದಾಖಲೆ ಪಡೆದು 12ರಂದು ಸ್ವದೇಶ ಪ್ರಯಾಣಕ್ಕಾಗಿ ಎಸ್ ಅಸ್ಸಾಂ ಎಂಬ ಹಡಗಿನಲ್ಲಿ ಪ್ರಯಾಣಿಸಿ ಮುಂಬೈ ತಲುಪಿದರು. 2ನೇ ಬಾರಿ ಗಾಂಧೀಜಿ ಮತ್ತು ಅವರ ತಂಡ 1931ರಲ್ಲಿ ಲಂಡನ್ನಲ್ಲಿ ನಡೆದ ಚಕ್ರಗೋಷ್ಠಿಯಲ್ಲಿ ಭಾಗವಹಿಸಲು 1931ರ ಆಗಸ್ಟ್ 29ರಂದು ಮುಂಬಯಿಯಿಂದ ರಾಜ್ಪುಟಾನ್ ಹಡಗಿನಲ್ಲಿ ಹೋಗುವಾಗ ಸೆಪ್ಟೆಂಬರ್ 12ರಂದು ಬೆಳಿಗ್ಗೆ 2ನೇ ಬಾರಿ ಪ್ಯಾರಿಸ್ ತಲುಪಿದರು. ಅಲ್ಲಿದ್ದ ಭಾರತೀಯ ವ್ಯಾಪಾರಿಗಳೊಡನೆ ಮಾತುಕತೆ ನಡೆಸಿ ಅಂದು ಸಂಜೆಯೇ ಅಲ್ಲಿಂದ 80 ಮೈಲಿ ದೂರವಿರುವ ಲಂಡನ್ಗೆ ಕಾರಿನಲ್ಲಿ ಹೋಗಿ ತಲುಪಿದರು. 3ನೇ ಬಾರಿ ಲಂಡನ್ನಲ್ಲಿ ತಮ್ಮ ಪರಿವಾರದೊಡನೆ 84 ದಿವಸ ವಾಸ್ತವ್ಯ ಹೂಡಿದ್ದು ಅಲ್ಲಿಂದ ಭಾರತಕ್ಕೆ ಹಿಂತಿರುಗಿದ ಗಾಂಧೀಜಿ 1931ರ ಡಿಸೆಂಬರ್ 5ರಂದು ಬೆಳಿಗ್ಗೆ ಅಲ್ಲಿನ ವಿಕ್ಟೋರಿಯಾ ರೈಲ್ ನಿಲ್ದಾಣದಿಂದ ಫೋಕ್ಸ್ಟೋನ್ಗೆ ಹೋಗಿ ಅಲ್ಲಿಂದ ಪ್ಯಾರಿಸ್ಗೆ ಜಹಜಿನಲ್ಲಿ ಸಂಜೆ ತಲುಪಿದರು. ಜೊತೆಯಲ್ಲಿ ಗಾಂಧಿಯವರಿಗೆ ಲಂಡನ್ನಲ್ಲಿ ರಕ್ಷಣೆ ನೀಡಿದ್ದ ಪೊಲೀಸ್ ತಂಡದ ಸಾರ್ಜೆಂಟ್ಗಳಾದ ಎಬಾನ್ಸ್ ಮತ್ತು ರೋಜರ್ಸ್ ಎಂಬ 2 ಪೊಲೀಸರನ್ನು ಅವರ ಮೇಲಾಧಿಕಾರಿಗಳು ಕಳುಹಿಸಿಕೊಟ್ಟಿದ್ದರು. ಪ್ಯಾರಿಸ್ಗೆ 3ನೇ ಬಾರಿ ಭೇಟಿ ನೀಡಿದ ಗಾಂಧಿಯವರನ್ನು ಅಲ್ಲಿನ ಭಾರತೀಯರು ಸ್ವಾಗತಿಸಿದರು. ಅಲ್ಲಿನ ಜನರ ಅಪೇಕ್ಷೆಯ ಮೇರೆಗೆ ನರ್ತನ ಶಾಲೆಯೊಂದರಲ್ಲಿ ಶಾಂತಿ ಮತ್ತು ಅಹಿಂಸೆಯ ಬಗ್ಗೆ ಭಾಷಣ ಮಾಡಿದರು. ಅಂದು ರಾತ್ರಿ ಮೇಡಮ್ ಲೂಯಿಸ್ ಗೈಸೆ ಅವರ ಮನೆಯಲ್ಲಿ ತಂಗಿದ್ದು ಮರುದಿವಸ ಅಂದರೆ 6ರಂದು ಬೆಳಿಗ್ಗೆ ಪ್ಯಾರಿಸ್ನಿಂದ ಪ್ರಯಾಣ ಬೆಳೆಸಿ ವಿಲೆನುವಾ, ಜಿನೀವಾ, ರೋಮ್, ಬ್ರಿಂಡ್ಸಿ, ಸೂಯಜ್ ಹಾಗೂ ಏಡನ್ ಮೂಲಕ 1931ರ ಡಿಸೆಂಬರ್ 28ರಂದು ಮುಂಬೈ ಬಂದರನ್ನು ತಲುಪಿದರು. ಲೇಖನ 8. ಪ್ರಯತ್ನ ಫಲಪ್ರದ. ಜಾಗತಿಕ ಕೊರೋನಾ ವೈರಸ್ ಲಸಿಕೆ ಅಭಿವೃದ್ಧಿಪಡಿಸುವತ್ತ. ಲೇಖಕರು ಗಗನದೀಪ್ ಕಾಂಗ್. ಅಧ್ಯಾಪಕರು ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್, ವೆಲ್ಲೂರು. ಇವರ ಇಮೇಲ್ ವಿಳಾಸ gkang@cmcvellore.ac.in. ಭಾರತವು ಸಮರ್ಥ ವಿಜ್ಞಾನಿಗಳನ್ನು ಹೊಂದಿರುವ ಅತ್ಯುತ್ತಮ ಸಂಸ್ಥೆಗಳನ್ನು ಹೊಂದಿದೆ. ಅದರಲ್ಲೂ ಜೀವಶಾಸ್ತ್ರದಲ್ಲಿ ಹೆಚ್ಚಿನ ಸಂಶೋಧನೆಗಳು, ಪ್ರಕ್ರಿಯೆ ಹಾಗೂ ಕಾರ್ಯವಿಧಾನವನ್ನು ಅರ್ಥ ಮಾಡಿಕೊಳ್ಳುತ್ತದೆಯೇ ಹೊರತು ತಂತ್ರಜ್ಞಾನದ ಅಭಿವೃದ್ಧಿಯ ಮೇಲೆ ಗಮನ ಕೇಂದ್ರೀಕರಿಸುವುದಿಲ್ಲ. ಲಸಿಕೆಗಳ ಮೌಲ್ಯಮಾಪನ ಮಾಡುವಂತಹ ಶೈಕ್ಷಣಿಕ ವೈದ್ಯಕೀಯ ಕೇಂದ್ರಗಳು ಸೀಮಿತ ಸಂಖ್ಯೆಯಲ್ಲಿವೆ. ಭವಿಷ್ಯದ ಲಸಿಕಾ ವಿಜ್ಞಾನಕ್ಕೆ ಅಗತ್ಯವಾದ ತಂತ್ರ ಹಾಗೂ ಸಂಪರ್ಕವನ್ನು ಔಪಚಾರಿಕವಾಗಿ ಸ್ಥಾಪಿಸಬೇಕಾಗಿದೆ. ಕಳೆದ 2020 ವರ್ಷ ಲಸಿಕೆ ವಿಜ್ಞಾನಕ್ಕೆ ಕ್ರಾಂತಿಕಾರಿಯಾಗಿತ್ತು. ವರ್ಷಗಳ ಲಸಿಕಾ ಇತಿಹಾಸದಲ್ಲಿಯೇ ಇಷ್ಟು ವೇಗವಾಗಿ ಲಸಿಕೆ ಅಭಿವೃದ್ಧಿಪಡಿಸಲು ಬಹು ವೇದಿಕೆಗಳಲ್ಲಿ ಪ್ರಯತ್ನಗಳು ನಡೆದಿರಲಿಲ್ಲ. ಬಯೋಮೆಡಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟಿಂಗ್ ವಿಜ್ಞಾನಗಳ ಒಗ್ಗೂಡಿಸುವಿಕೆಯೊಂದಿಗೆ
ಲಸಿಕೆಗಳಿಗಾಗಿ ಹೊಸ ಪ್ರತಿಜನಕಗಳನ್ನು ಕಂಡುಹಿಡಿಯಲು, ವಿನ್ಯಾಸಗೊಳಿಸಲು ನಮಗೆ ಅವಕಾಶವಿದೆ. ಭವಿಷ್ಯದಲ್ಲಿ ಕಂಡುಬರಬಹುದಾದ ವೈರಸ್ಗಳನ್ನು ಕೂಡ ಕರೋನಾ ವೈರಸ್ ತಗುಲಿರುವ ಪ್ರಾಣಿ, ಮನುಷ್ಯರ ಜೆನೆಟಿಕ್ ವಿನ್ಯಾಸವನ್ನು ವಿಶ್ಲೇಷಿಸುವ ಮೂಲಕ ಕಂಡುಹಿಡಿಯಬಹುದಾಗಿದೆ. ಇದರಿಂದ ಬರಬಹುದಾದ ಆಪತ್ತನ್ನು ಎದುರಿಸಲು ಸಿದ್ಧವಾಗಬಹುದು. ಎಬೋಲಾದ ಅಡೆನೋವೈರಸ್ ಲಸಿಕೆಯನ್ನು ತೀರಾ ಇತ್ತೀಚೆಗೆ ಮಾನ್ಯ ಮಾಡಲಾಗಿದೆ. ಈಗ ಅಡೆನೋವೈರಸ್ನ ಸಾರ್ಸ್ ಕೋವ್-2 ಇದಕ್ಕೂ 3 ಮಾನ್ಯತೆಗಳು ಲಭಿಸಿದೆ. ಎಂಆರ್ಎನ್ಎ ಲಸಿಕೆಗಳು ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ತಮವಾಗಿ ಪ್ರಗತಿ ಸಾಧಿಸಿದೆ. ಶಕ್ತಿಯುತ ಪ್ರತಿರಕ್ಷಣೆ ಹಾಗೂ ಅತ್ಯುತ್ತಮ ರಕ್ಷಣೆಯನ್ನು ಒದಗಿಸಿವೆ. ಜೀವಕೋಶಗಳಿಗೆ ಪ್ರೋಟೀನ್ ಸೇರಿಸಲು ನೋವಾಮ್ಯಾಕ್ಸ್ ಬಳಸುವ ತಂತ್ರಜ್ಞಾನವು ಕ್ಲಿನಿಕಲ್ ಪ್ರಯೋಗಗಳಲ್ಲಿ ಎಂಆರ್ಎನ್ಎ ಲಸಿಕೆಗಳಿಗೆ ಸಮಾನವಾದ ಪ್ರದರ್ಶನವನ್ನು ನೀಡಿದೆ. ಇದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋಟೀನ್ ಲಸಿಕೆಗಳನ್ನು ಉತ್ಪಾದಿಸಬಹುದಾಗಿದೆ. ಭಾರತದಲ್ಲಿ ವಿಶ್ವದ ಮೊದಲ ಡಿಎನ್ಎ ಲಸಿಕೆಯ ಡೇಟಾ ಇತ್ತೀಚೆಗೆ ಲಭ್ಯವಾಗಿದೆ. ಸಾಂಕ್ರಾಮಿಕ ಪಿಡುಗಿನಿಂದ ತಪ್ಪಿಸಿಕೊಳ್ಳಲು ಲಸಿಕೆ ಒಂದು ದಾರಿ, ಆದರೆ ಇದರ ಯಶಸ್ಸು ನಿಶ್ಚಿತವಾಗಿಲ್ಲ. ವೈರಸ್ನ ಹೊಸ ರೂಪಗಳ ಮೇಲೆ ಲಸಿಕೆ ಪರಿಣಾಮ ಬೀರದೆ ಹೋಗಬಹುದು. ಈಗಾಗಲೇ ಇದ್ದ ವೈರಸ್ಗಳು ಅಥವಾ ವೈರಸ್ ಪ್ರೋಟೀನ್ಗಳ ಆಧಾರದ ಮೇಲೆ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರೊಂದಿಗೆ ನಮಗೀಗಾಗಲೇ ತಿಳಿದಿರುವ ವೈರಸ್ ರೂಪಾಂತರಗಳ ಆಧಾರದ ಮೇಲೆ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಉದಾಹರಣೆಗೆ ಫೈಜರ್, ಬಯೋಎನ್ಟೆಕ್, ಮಾಡರ್ನಾ ಇವೆರಡನ್ನೂ ಬೀಟಾ ರೂಪಾಂತರದ ಆಧಾರದ ಮೇಲೆ ಅಭಿವೃದ್ಧಿಪಡಿಸಿ ಪರೀಕ್ಷಿಸಲಾಗಿದೆ. ಕೆಲವು ವಿಜ್ಞಾನಿಗಳು ಜಾಗತಿಕ ಕರೋನಾ ವೈರಸ್ ಲಸಿಕೆ ಅಭಿವೃದ್ಧಿಪಡಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಲಸಿಕೆಯು ಸಾರ್ಸ್ ಕೋವ್-2 ಮಾತ್ರವಲ್ಲದೆ ಅದರ ರೂಪಾಂತರಗಳ ವಿರುದ್ಧವೂ ರಕ್ಷಣೆ ಒದಗಿಸುತ್ತದೆ. ಸಾರ್ಸ್, ಮರ್ಸ್, ಸಾರ್ಸ್ ಕೋವ್-2 ಇವೆಲ್ಲವೂ ಕಳೆದ 20 ವರ್ಷಗಳಲ್ಲಿ ಕಾಣಿಸಿಕೊಂಡಿದ್ದು, ಭವಿಷ್ಯದಲ್ಲಿ ಇದರ ಆತಂಕ ಮುಂದುವರಿಯುವ ಸಾಧ್ಯತೆಗಳಿವೆ. ಕರೋನಾ ವೈರಸ್ ಆಲ್ಫಾ, ಬೀಟಾ, ಗಾಮಾ ಮತ್ತು ಡೆಲ್ಟಾ ಕುಟುಂಬಗಳಿಗೆ ಸೇರಿದ್ದಾಗಿದೆ. ಸಾರ್ಸ್ ಕೋವ್-2 ಬೀಟಾ ಕರೋನಾ ವೈರಸ್ ಆಗಿದೆ. ಮನುಷ್ಯರಿಗೆ ಸೋಂಕುಂಟು ಮಾಡುವ ಎಲ್ಲಾ ಕರೋನಾ ವೈರಸ್ಗಳು ಆಲ್ಫಾ ಇಲ್ಲವೇ ಬೀಟಾಗೆ ಸೇರಿದ್ದಾಗಿದೆ. ಕರೋನಾ ವೈರಸ್ನ ಆನುವಂಶಿಕ ವೈವಿಧ್ಯವು ಅಂದರೆ ಜೆನೆಟಿಕ್ ವೈವಿಧ್ಯವು ಅಪಾರವಾದದ್ದು. ಆದ್ದರಿಂದ ಎಲ್ಲ ಗುಂಪುಗಳಿಗೆ ಸೇರಿದ ಎಲ್ಲ ಬಗೆಯ ವೈರಸ್ಗಳಿಂದ ರಕ್ಷಣೆ ಒದಗಿಸಬಲ್ಲ ಲಸಿಕೆ ಅಭಿವೃದ್ಧಿಪಡಿಸುವುದು ಕಷ್ಟ. ಪ್ರಸ್ತುತ ನಡೆಯುತ್ತಿರುವ ಸಂಶೋಧನೆಗಳು ಬೀಟಾ ಕರೋನಾ ವೈರಸ್ ಮೇಲೆ ಗಮನ ಕೇಂದ್ರೀಕರಿಸಿದೆ. ಅದರಲ್ಲೂ ಸಾರ್ಸ್ ಕೋವ್-1, ಸಾರ್ಸ್ ಕೋವ್-2 ಇವುಗಳನ್ನು ಮುಖ್ಯವಾಗಿ ಗಮನದಲ್ಲಿರಿಸಿಕೊಳ್ಳಲಾಗಿದೆ. ಇದರೊಂದಿಗೆ ಮರ್ಸ್ ಮೊದಲಾದ ಮನುಷ್ಯರಿಗೆ ಸೋಂಕುಂಟು ಮಾಡುವ ಕರೋನಾ ವೈರಸ್ಗಳನ್ನು ಒಳಗೊಳ್ಳುವ ಕುರಿತು ಚಿಂತನೆ ನಡೆಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಾಗಿರುವ ಬೆಳವಣಿಗೆಗಳು ಪೂರಕವಾಗಿವೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟಿಂಗ್ ವಿಜ್ಞಾನಗಳ ಒಗ್ಗೂಡಿಸುವಿಕೆಯೊಂದಿಗೆ ಲಸಿಕೆಗಳಿಗಾಗಿ ಹೊಸ ಪ್ರತಿಜನಕಗಳನ್ನು ಕಂಡುಹಿಡಿಯಲು, ವಿನ್ಯಾಸಗೊಳಿಸಲು ನಮಗೆ ಅವಕಾಶವಿದೆ. ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಹೊಂದಿರುವ ಸೂಪರ್ ಕಂಪ್ಯೂಟಿಂಗ್, ಯಂತ್ರಕಲಿಕೆ ಮತ್ತು ಪ್ರೋಟೀನ್ಗಳ ರಚನಾತ್ಮಕ ಮಾದರಿಗಳ ನೆರವಿನಿಂದ ನಾವಿಂದು ವೈರಸ್ಗಳ ಪ್ರತಿಜನಕಗಳನ್ನು ಶೀಘ್ರವಾಗಿ ಗುರುತಿಸಬಹುದಾಗಿದೆ. ಪ್ರಾಣಿಗಳು ಮತ್ತು ಮನುಷ್ಯರಿಗೆ ಸೋಂಕುಂಟು ಮಾಡುವ ಕರೋನಾ ವೈರಸ್ಗಳ ಆನುವಂಶಿಕ ಅನುಕ್ರಮಗಳ ವಿಶ್ಲೇಷಣೆಯ ಮೂಲಕ ಹೊಸ ತಳಿಗಳ ವಿಕಸನದ ಸಾಧ್ಯತೆಯನ್ನು ಊಹಿಸಿ ಭವಿಷ್ಯದ ತುರ್ತಿಗೆ ಸನ್ನದ್ಧರಾಗಬಹುದಾಗಿದೆ. ಊಹೆಗಳೆಲ್ಲವೂ ಸಂಪೂರ್ಣವಾಗಿ ನಿಜವಾಗದೆ ಹೋದರೂ ಒಂದು ಹಂತಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ನೆರವಾಗುತ್ತದೆ. ಸಾರ್ಸ್ ಕೋವ್-2 ಅಷ್ಟಲ್ಲದೆ ಉಳಿದ ಸೋಂಕುಗಳಿಗೂ ಪ್ರತಿರಕ್ಷಣೆ ಒದಗಿಸಬಲ್ಲ ಲಸಿಕೆಯ ಕುರಿತು ಸಂಶೋಧನೆಗಳು ನಡೆಯುತ್ತಿವೆ. ಅಮೆರಿಕಾದ ವಾಲ್ಟರ್ ರೀಡ್ ಇನ್ಸ್ಟಿಟ್ಯೂಟಿನವರು ಈಗಾಗಲೇ ಸಾರ್ಸ್ ಕೋವ್-1, ಸಾರ್ಸ್ ಕೋವ್-2 ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಪ್ರಾಣಿಗಳ ಮೇಲೆ ಇದರ ಪ್ರಯೋಗ ಕೂಡ ಮಾಡಿದ್ದಾರೆ. ಸ್ಪೈಕ್ ಫೆರಿಟನ್ ನ್ಯಾನೋಪಾರ್ಟಿಕಲ್ ಲಸಿಕೆಯು ಮನುಷ್ಯರಿಗೆ ಸೂಕ್ತವೇ
ಎನ್ನುವ ಕುರಿತು ಅಧ್ಯಯನಗಳು ನಡೆಯುತ್ತಿವೆ. ಈ ಎಲ್ಲ ಇತ್ತೀಚಿನ ಅಧ್ಯಯನಗಳು ರೋಗ ನಿರೋಧಕ ಶಕ್ತಿಯ ಗುರುತಿಸುವಿಕೆ ಹಾಗೂ ವಿವಿಧ ವೈರಸ್ಗಳ ವಿರುದ್ಧ ಪ್ರತಿರಕ್ಷಣಾ ಕಾಯ ಪ್ರತಿಕ್ರಿಯೆಯನ್ನು ಅಭ್ಯಸಿಸುತ್ತಿವೆ. ಆ ಮೂಲಕ ಎಲ್ಲ ಬಗೆಯ ವೈರಸ್ಗಳಿಗೆ ಒಂದೇ ಲಸಿಕೆ ಕಂಡುಹಿಡಿಯಲು ಸಾಧ್ಯವೇ ಎನ್ನುವ ಪ್ರಯತ್ನಗಳು ಜಾರಿಯಲ್ಲಿವೆ. ಮತ್ತೊಂದು ನ್ಯಾನೋಪಾರ್ಟಿಕಲ್ ಆಧಾರಿತ ವಿಧಾನದಲ್ಲಿ ಸ್ಪೈಕ್ ಪ್ರೋಟೀನ್ ಬಹುಸಂಖ್ಯೆಯಲ್ಲಿ ಬಳಸುತ್ತದೆ. ಸಾರ್ಸ್-ಕೋವ್-1, ಸಾರ್ಸ್-ಕೋವ್-2, ಸಾರ್ಬೆಕೊ ವೈರಸ್ಗಳ ರೋಗ ಪ್ರತಿರೋಧಕ ಪ್ರತಿಕಾಯಗಳು ಬಾವಲಿಗಳಲ್ಲಿರುವುದು ಕಂಡುಬಂದಿದೆ. ಇವೆಲ್ಲವೂ ಈ ಅಧ್ಯಯನಗಳನ್ನು ಇನ್ನಷ್ಟು ವೇಗವಾಗಿ ಗುರಿಮುಟ್ಟಲು ಸಹಾಯಕಾರಿಯಾಗಿದೆ. ಈ ಎಲ್ಲ ಅಧ್ಯಯನಗಳ ಗುರಿ ಒಂದೇ: ಮನುಷ್ಯ ಹಾಗೂ ಪ್ರಾಣಿಗಳಲ್ಲಿ ಈ ಸೋಂಕನ್ನು ತಡೆಗಟ್ಟುವುದು. ಹಲವು ವಿಧದ ವೈರಸ್ಗಳ ವಿರುದ್ಧದ ಪ್ರತಿರಕ್ಷಣಾ ಪ್ರಕ್ರಿಯೆಯು ಎರಡು ರೀತಿಯಲ್ಲಿ ಸಂಭವಿಸಬಹುದು. ಮೊದಲನೆಯದು, ಪ್ರತಿಕಾಯಗಳು ವೈರಸ್ಗಳನ್ನು ತಡೆಯಬಲ್ಲ ಪ್ರೋಟೀನ್ಗಳನ್ನು ಗುರುತಿಸಿ ಉತ್ಪಾದಿಸುತ್ತವೆ. ಆ ಮೂಲಕ ಅವು ಜೀವಕೋಶಗಳನ್ನು ಪ್ರವೇಶಿಸುವುದನ್ನು ತಡೆಯುತ್ತದೆ. ಎರಡನೆಯದು ಜೀವಕೋಶಗಳ ಪ್ರತಿಕ್ರಿಯೆ. ಇದರಲ್ಲಿ ಟಿ ಜೀವಕೋಶಗಳು ಸೋಂಕಿತ ಕೋಶಗಳನ್ನು ನಾಶಪಡಿಸುವ ಮೂಲಕ ಸೋಂಕನ್ನು ಸೀಮಿತಗೊಳಿಸುತ್ತದೆ. ಪ್ರತಿಕಾಯಗಳು ನಿರ್ದಿಷ್ಟವಾಗಿ ಕಾರ್ಯನಿರ್ವಹಿಸುವುದರಿಂದ ಲಸಿಕೆಯಲ್ಲಿ ಹಲವು ಪ್ರತಿಜನಕಗಳನ್ನು ಹೊಂದಿರಬೇಕಾಗುತ್ತದೆ. ಓ ಜೀವಕೋಶಗಳು ವೈರಸ್ ಸೋಂಕು ಹರಡಿರುವ ಭಾಗವನ್ನು ಗುರುತಿಸಿ ಅದನ್ನು ಅಲ್ಲೇ ನಾಶಪಡಿಸುತ್ತದೆ. ಹಲವು ಬಗೆಯಲ್ಲಿ ತಟಸ್ಥಗೊಳಿಸುವ ಸಾಮರ್ಥ್ಯವುಳ್ಳ ಪ್ರತಿಕಾಯಗಳು ಹಲವು ವೈರಸ್ಗಳನ್ನು ತಡೆಗಟ್ಟಬಹುದು. HIV ಲಸಿಕೆಯನ್ನು ಕಂಡುಹಿಡಿಯಲು ಅಧ್ಯಯನ ಮಾಡುತ್ತಿರುವ ಸಂಶೋಧಕರು ಈ ಅಂಶವನ್ನು ಕಂಡುಹಿಡಿದಿದ್ದಾರೆ. ಕಡಿಮೆ ಸೋಂಕು ತಗುಲಿದ ವ್ಯಕ್ತಿಗಳ ಪ್ರತಿಕಾಯಗಳಿಂದ ಇದನ್ನು ಮಾಡಲಾಗುತ್ತದೆ. ರಿವರ್ಸ್ ಇಂಜಿನಿಯರಿಂಗ್ ಪ್ರತಿಜನಕವು ಸ್ಥಿರವಾದ ನಿರ್ದಿಷ್ಟತೆಗಳೊಂದಿಗೆ ಪ್ರತಿಕಾಯಗಳನ್ನು ನಿರಂತರವಾಗಿ ಸೃಷ್ಟಿಸಬಲ್ಲದು. HIV ಮತ್ತು ಸಾರ್ಸ್-ಕೋವ್-2 ಅಲ್ಲಿ ಇದನ್ನು ಪ್ರಯತ್ನಿಸಲಾಗಿದೆ. ಸ್ಪೈಕ್ ಪ್ರೋಟೀನಿನ ಉಪಘಟಕ 2ರಲ್ಲಿ ಸಂಶೋಧಕರು ಪ್ರತಿಕಾಯಗಳನ್ನು ಗುರುತಿಸಿದ್ದಾರೆ. ವೈರಸ್ಗಳ ಎರಡೂ ಘಟಕಗಳನ್ನು ತಿಳಿಯಲು ಇನ್ನಷ್ಟು ಅಧ್ಯಯನದ ಅವಶ್ಯಕತೆ ಇದೆ. ಜೊತೆಗೆ ಪ್ರತಿಕಾಯಗಳು ಅನೇಕ ಬಗೆಯ ಕರೋನಾ ವೈರಸ್ಗಳನ್ನು ತಟಸ್ಥಗೊಳಿಸಬಲ್ಲವು ಎನ್ನುವುದು ಖಚಿತವಾಗಬೇಕಾಗಿದೆ. ಟಿ ಜೀವಕೋಶ ಆಧಾರಿತ ವಿಧಾನವನ್ನು ಲಸಿಕೆಗಾಗಿಯೇ ಮುಖ್ಯವಾಗಿ ಬಳಸಲಾಗಿದೆ. ಸ್ಪೈಕ್ ಪ್ರೋಟೀನಿನ ವಿವಿಧತೆ ತಿಳಿಯಲು ಸಂಶೋಧಕರು mRNA ವಿಧಾನವನ್ನು ಅನುಸರಿಸುತ್ತಿದ್ದಾರೆ. ಈ ವಿಧಾನದಲ್ಲಿ ತಯಾರಾದ ಲಸಿಕೆಗಳು ಟಿ ಜೀವಕೋಶಗಳನ್ನು ಪ್ರೇರೇಪಿಸುತ್ತವೆ ಎನ್ನುವುದಕ್ಕೆ ಪುರಾವೆಗಳಿವೆ. ಮತ್ತೊಂದು ವಿಧಾನವೆಂದರೆ ಸ್ಪೈಕ್ ಪ್ರೋಟೀನ್ ಅನ್ನು ಇತರ ವೈರಲ್ ಪ್ರೋಟೀನುಗಳೊಂದಿಗೆ ಸಂಯೋಜಿಸುವುದು. ಅಂದರೆ ಸ್ಪೈಕ್ ಪ್ರೋಟೀನ್ಗಿಂತ ಕಡಿಮೆ ರೂಪಗಳನ್ನು ಹೊಂದಿರುವ ನ್ಯೂಕ್ಲಿಯೋಕ್ಯಾಪ್ಸಿಡ್ ವ್ಯಾಪಕವಾದ ಟಿ ಜೀವಕೋಶ ಪ್ರತಿಕ್ರಿಯೆಗಳನ್ನು ಉಂಟುಮಾಡುತ್ತದೆ. ರಿಸೆಪ್ಟಾರ್ ಬೈಂಡಿಂಗ್ ಡೊಮೈನ್ ಅಥವಾ ವಿವಿಧ ಕರೋನಾ ವೈರಸ್ಗಳಿಂದ ಸ್ಪೈಕ್ ಪ್ರೋಟೀನ್ಗಳನ್ನು ಒಳಗೊಂಡ ನ್ಯಾನೋ ಪಾರ್ಟಿಕಲ್ಸ್ ಅನ್ನು ವ್ಯಾಪಕವಾದ ನಿರ್ದಿಷ್ಟ ಪ್ರತಿಕಾಯ ಪ್ರತಿಕ್ರಿಯೆಗಳನ್ನು ಉಂಟುಮಾಡಲು ಉತ್ಪಾದಿಸುವ ಪ್ರಯತ್ನಗಳು ನಡೆದಿವೆ. ಈ ಲಸಿಕೆಗಳನ್ನು ಮನುಷ್ಯರ ಮೇಲೆ ಪ್ರಯೋಗಿಸುವ ಮೊದಲು ಪ್ರಾಣಿಗಳ ಮೇಲೆ ಪ್ರಯೋಗಿಸಬೇಕಾಗುತ್ತದೆ. ಈ ಪರೀಕ್ಷೆಗಳು ಸಂಕೀರ್ಣವಾದವು, ಏಕೆಂದರೆ ಪ್ರಾಣಿಗಳ ರಕ್ಷಣಾ ವ್ಯವಸ್ಥೆಯ ಮೌಲ್ಯಮಾಪನ ಮಾಡಲು ವಿವಿಧ ರೀತಿಯ ವೈರಸ್ಗಳನ್ನು ಅವುಗಳ ಮೇಲೆ ಪ್ರಯೋಗಿಸಬೇಕಾಗುತ್ತದೆ. ಒಂದೇ ವೈರಸ್ನ ಮೇಲೆ ಅಧ್ಯಯನ ನಡೆಸುವುದು ಕಷ್ಟ. ಈ ಪ್ರಯತ್ನಗಳು ಲಸಿಕಾ ವಿಜ್ಞಾನದಲ್ಲಿನ ಪ್ರಗತಿ ಹಾಗೂ ಈ ಹೊತ್ತಿನ ತುರ್ತನ್ನು ಸೂಚಿಸುತ್ತಿವೆ. ಈ ಸಾಂಕ್ರಾಮಿಕ ಪಿಡುಗು ಕಲಿಸಿರುವ ಮುಖ್ಯ ಪಾಠ ವಿವಿಧ ವಿಧಾನಗಳ ಅವಶ್ಯಕತೆ. ಜಾಗತಿಕವಾದ ಲಸಿಕೆಯನ್ನು ಅಭಿವೃದ್ಧಿಪಡಿಸುವುದು ಅಷ್ಟು ಸುಲಭವಲ್ಲ. ಇನ್ಫ್ಲೂಯೆನ್ಸಾ ರೋಗದಲ್ಲಿರುವ ವೈರಸ್ನ ವೈವಿಧ್ಯತೆಗಳು ಲಸಿಕೆಗಳಿಗೆ ಸವಾಲಾಗಿದೆ. ದಶಕಗಳಿಂದ ಪ್ರಯತ್ನಿಸುತ್ತಿದ್ದರೂ ಇಂದಿಗೂ ಲಸಿಕೆಯನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. mRNA ತಂತ್ರಜ್ಞಾನವು ಸಾರ್ಸ್-ಕೋವ್-2 ಅಲ್ಲಿ ಯಶಸ್ವಿಯಾದ ನಂತರ ಜಾಗತಿಕವಾಗಿ ಇನ್ಫ್ಲೂಯೆನ್ಸಾ ಲಸಿಕೆಗಳನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಸಾರ್ಸ್-ಕೋವ್-2 ಅಲ್ಲಿ ಹೆಚ್ಚಿನ ರೂಪಾಂತರಗಳಿಲ್ಲದಿರುವುದರಿಂದ ಯಶಸ್ವಿಯಾಗುವ ಸಾಧ್ಯತೆಗಳು ಹೆಚ್ಚಿವೆ.
ಇನ್ಫ್ಲೂಯೆನ್ಸಾ ಮತ್ತು ಕರೋನಾ ವೈರಸ್ನ ರೂಪಾಂತರ ದರಕ್ಕೆ ಹೋಲಿಸಿದಾಗ ಸಾರ್ಸ್ ಕೋವ್ 2 ಅಲ್ಲಿ ರೂಪಾಂತರ ಬಹಳ ನಿಧಾನ. ಕರೋನಾ ವೈರಸ್ನಲ್ಲಿರುವ ಪ್ರೂಫ್ ರೀಡಿಂಗ್ ಎನ್ಸೈಮ್ಗಳು ಯಾವುದಾದರೂ ವೈರಸ್ನ ಪ್ರತಿರೂಪ ಕಂಡುಬಂದಲ್ಲಿ ಅದನ್ನು ತೆರವುಗೊಳಿಸುತ್ತದೆ. ಲಸಿಕೆಗಳು ರೋಗದ ವಿರುದ್ಧ ರಕ್ಷಣೆಯನ್ನು ಒದಗಿಸುತ್ತವೆಯೇ ಎನ್ನುವುದನ್ನು ಇನ್ನೂ ಪರೀಕ್ಷಿಸಿ ನೋಡಬೇಕಿದೆ. ರೋಗ ಪ್ರತಿಕಾಯ ಅವಲಂಬಿತ ವರ್ಧನೆ ಎನ್ನುವ ವಿದ್ಯಮಾನವನ್ನು ಇತರೆ ವೈರಲ್ ಸೋಂಕುಗಳಲ್ಲಿ ದಾಖಲಿಸಲಾಗಿದೆ. ಅಲ್ಲಿ ಲಸಿಕೆಗಳು ವಿಫಲವಾಗಿರುವುದು ಕಂಡುಬಂದಿವೆ. ಪ್ರಸ್ತುತ ಇರುವ ಸಾರ್ಸ್ ಕೋವ್ 2 ಲಸಿಕೆಯಲ್ಲಿ ಇದು ಕಂಡುಬಂದಿಲ್ಲ. ಲಸಿಕೆಗಳಿಂದ ಉತ್ಪತ್ತಿಯಾದ ಪ್ರತಿಕಾಯಗಳು ಕ್ಷೀಣಿಸಿದ ನಂತರ ಇಲ್ಲವೇ ಜಾಗತಿಕ ಕರೋನಾ ವೈರಸ್ ಲಸಿಕೆಯಲ್ಲಿ ಹೊಸ ಸಮಸ್ಯೆ ಕಂಡುಬಂದ ನಂತರ ಇದು ಕಾಣಿಸಿಕೊಳ್ಳಬಹುದು. ಭವಿಷ್ಯದಲ್ಲಿ ಕಂಡುಬರಬಹುದಾದ ಸಾಂಕ್ರಾಮಿಕಗಳಿಗೆ ಲಸಿಕೆ ಕಂಡುಹಿಡಿಯಲು ಇನ್ನಷ್ಟು ಸಂಶೋಧನೆಗಳು ನಡೆಯುವ ಅಗತ್ಯವಿದೆ. ವೈರಲ್ ಸೋಂಕು ಮನುಷ್ಯರಿಗೆ ತಗುಲಿದಾಗ ಎಲ್ಲಿ, ಹೇಗೆ ಮುಂದಿನ ಸಮಸ್ಯೆ ಹುಟ್ಟುತ್ತದೆ ಎನ್ನುವುದು ಮುಖ್ಯವಾಗುತ್ತದೆಯೇ ಹೊರತು ಅನೂಹ್ಯದ ಸಾಧ್ಯತೆಯಲ್ಲ. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಹೆಚ್ಚಿನ ಸಂಶೋಧನೆಗಳು ನಡೆಯುತ್ತಿವೆ. ಆದರೆ ಲಸಿಕಾ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅನೇಕ ಸಂಶೋಧಕರ ಪರಿಣಿತಿ, ಉದ್ಯಮಗಳು ಸರ್ಕಾರಗಳನ್ನು ಒಗ್ಗೂಡಿಸುವ ಯಾವುದೇ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಗಳನ್ನು ಆರಂಭಿಸಿಲ್ಲ. ಭವಿಷ್ಯದ ಸಿದ್ಧತೆಗಾಗಿ ಮೂಲಸೌಕರ್ಯ, ಜನ ಮತ್ತು ಸಂಪನ್ಮೂಲಗಳ ಹೂಡಿಕೆಯ ಅಗತ್ಯವಿರುತ್ತದೆ. ಇದನ್ನು ಏಕಾಏಕಿ ಸಿದ್ಧಪಡಿಸುವುದು ಸಾಧ್ಯವಿಲ್ಲ. ಭಾರತವು ಸಮರ್ಥ ವಿಜ್ಞಾನಿಗಳನ್ನು ಹೊಂದಿರುವ ಅತ್ಯುತ್ತಮ ಸಂಸ್ಥೆಗಳನ್ನು ಹೊಂದಿದೆ. ಅದರಲ್ಲೂ ಜೀವಶಾಸ್ತ್ರದಲ್ಲಿ ಹೆಚ್ಚಿನ ಸಂಶೋಧನೆಗಳು ಪ್ರಕ್ರಿಯೆ ಹಾಗೂ ಕಾರ್ಯವಿಧಾನವನ್ನು ಅರ್ಥ ಮಾಡಿಕೊಳ್ಳುತ್ತದೆಯೇ ಹೊರತು ತಂತ್ರಜ್ಞಾನದ ಅಭಿವೃದ್ಧಿಯ ಮೇಲೆ ಗಮನ ಕೇಂದ್ರೀಕರಿಸುವುದಿಲ್ಲ. ಲಸಿಕೆಗಳ ಮೌಲ್ಯಮಾಪನ ಮಾಡುವಂತಹ ಶೈಕ್ಷಣಿಕ ವೈದ್ಯಕೀಯ ಕೇಂದ್ರಗಳು ಸೀಮಿತ ಸಂಖ್ಯೆಯಲ್ಲಿವೆ. ಭವಿಷ್ಯದ ಲಸಿಕಾ ವಿಜ್ಞಾನಕ್ಕೆ ಅಗತ್ಯವಾದ ತಂತ್ರ ಹಾಗೂ ಸಂಪರ್ಕವನ್ನು ಔಪಚಾರಿಕವಾಗಿ ಸ್ಥಾಪಿಸಬೇಕಾಗಿದೆ. ಲಸಿಕೆಗಳು ಜಾಗತಿಕ ಆರೋಗ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿವೆ. ಪ್ರಸ್ತುತ ಸನ್ನಿವೇಶದಲ್ಲಿ ಅದರ ಮೌಲ್ಯವನ್ನು ಕಂಡುಕೊಂಡಿದ್ದೇವೆ. ಭಾರತದಲ್ಲಿ ನಾವಿನ್ನೂ ವೇಗವಾಗಿ ಮುಂದುವರಿಯಬೇಕಿದೆ. ಹಾಗಾದಾಗ ಮುಂದಿನ ಸಲ ಲಸಿಕೆಗಳನ್ನು ಬೇಗ ಪಡೆಯಬಹುದು. ಬಂಡವಾಳವಿಲ್ಲದೆ ಇದು ಸಾಧ್ಯವಿಲ್ಲ. ಆದ್ದರಿಂದ ನಾವು ಈಗಲೇ ಯೋಜಿಸಿ ಅನುಷ್ಠಾನಗೊಳಿಸಲು ಮುಂದಾಗದಿದ್ದರೆ ತಡವಾಗಿ ಬಿಡುತ್ತದೆ. ಲೇಖನ 9. ಆರೋಗ್ಯ ಪರಿಣತಿ, ಪೋಷಕಾಂಶ ಮತ್ತು ಲಸಿಕೆ ಉಪಕ್ರಮಗಳು. ಲೇಖಕರು ಹೇಮಂತ್ ಕುಮಾರ್ ಮೀನಾ ಮತ್ತು ಡಾಕ್ಟರ್ ರಿಂಕಿ ಠಾಕೂರ್. ಹೇಮಂತ್ ಕುಮಾರ್ ಮೀನಾ ಅವರು ಉಪಕಾರ್ಯದರ್ಶಿ, ನೀತಿ ಆಯೋಗ. ಡಾಕ್ಟರ್ ರಿಂಕಿ ಠಾಕೂರ್ ಅವರು ಸಂಶೋಧನಾ ಅಧಿಕಾರಿ, ನೀತಿ ಆಯೋಗ. ಇವರ ಇಮೇಲ್ ವಿಳಾಸ twiter@HEMANTMEENAIFS. ಪೋಷಕಾಂಶಗಳು ಆರೋಗ್ಯ ಮತ್ತು ಬೆಳವಣಿಗೆಯ ಪ್ರಮುಖ ಅಂಶಗಳಾಗಿವೆ. ಉತ್ತಮ ಪೋಷಣೆಯು ನವಜಾತ ಶಿಶು, ಮಕ್ಕಳು ಹಾಗೂ ತಾಯಿಯ ಉತ್ತಮ ಆರೋಗ್ಯ, ಬಲಿಷ್ಠ ರೋಗ ನಿರೋಧಕ ವ್ಯವಸ್ಥೆ, ಸುರಕ್ಷಿತ ಗರ್ಭಾವಸ್ಥೆ ಹಾಗೂ ಶಿಶುಜನನ, ರೋಗ ಪೀಡಿತರಾಗುವ ಕಡಿಮೆ ಸಾಧ್ಯತೆ ಹಾಗೂ ದೀರ್ಘಾಯಸ್ಸಿಗೆ ಸಂಬಂಧಿಸಿದೆ. ಪೋಷಕಾಂಶದ ಕೊರತೆಯು ಮನುಷ್ಯರ ಆರೋಗ್ಯಕ್ಕೆ ಎಲ್ಲ ರೂಪಗಳಲ್ಲಿ ಗಮನಾರ್ಹ ಅಪಾಯ ತಂದೊಡ್ಡುತ್ತದೆ. ಇಂದು ಜಗತ್ತು, ವಿಶೇಷವಾಗಿ ಕೆಳ ಹಾಗೂ ಮಧ್ಯಮ ಆದಾಯದ ದೇಶಗಳು, ಪೋಷಕಾಂಶ ಕೊರತೆ ಹಾಗೂ ಸ್ಥೂಲಕಾಯವೆಂಬ ಎರಡು ಹೊರೆಗಳನ್ನು ಎದುರಿಸುತ್ತಿವೆ. ಋತುಸ್ರಾವ, ಗರ್ಭಧಾರಣೆ ಹಾಗೂ ಹಾಲೂಡಿಸುವಿಕೆಗೆ ಹೆಚ್ಚು ಪೋಷಕಾಂಶ ಅಗತ್ಯವಿರುವುದರಿಂದ ಮಹಿಳೆಯರು ಹೆಚ್ಚು ಪ್ರಮಾಣದಲ್ಲಿ ಪೋಷಕಾಂಶ ಕೊರತೆಯ ಅಪಾಯ ಎದುರಿಸುತ್ತಾರೆ. ಅಲ್ಲದೆ ಪೋಷಕಾಂಶ ಕೊರತೆಯಿಂದ HIV, ಏಡ್ಸ್, ಆಹಾರ ಅಸುರಕ್ಷತೆ ಮತ್ತು ಬಡತನ ಮತ್ತಿತರ ಅಪಾಯಕ್ಕೆ ಸಿಲುಕುವ ಸಾಧ್ಯತೆಯೂ ಹೆಚ್ಚು ಇರಲಿದೆ. ಮಹಿಳೆಯರ ಪೋಷಕಾಂಶ ಸ್ಥಿತಿಯು ಕುಟುಂಬದ ಎಲ್ಲ ಸದಸ್ಯರ ಪೋಷಕಾಂಶ ಸ್ಥಿತಿ ಮೇಲೆ ಅಧಿಕ ಪರಿಣಾಮ ಉಂಟುಮಾಡುತ್ತದೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಪ್ರತಿ ವರ್ಷ ಅಂದಾಜು 2.3 ದಶಲಕ್ಷ 6 ರಿಂದ 60 ತಿಂಗಳ ಮಕ್ಕಳು ಪೋಷಕಾಂಶ ಕೊರತೆಯಿಂದ ಮೃತಪಡುತ್ತಿದ್ದು,
ಇದು ಈ ವಯೋಮಾನದ ಗುಂಪಿನಲ್ಲಿ ಸಂಭವಿಸುವ ಒಟ್ಟು ಸಾವಿನ 41%. ಸಮಗ್ರ ರಾಷ್ಟ್ರೀಯ ಆರೋಗ್ಯ ಪೋಷಕಾಂಶ ಸಮೀಕ್ಷೆ 2016ರಿಂದ 2018 ಪ್ರಕಾರ ದೇಶದಲ್ಲಿ 0ಯಿಂದ 4 ವರ್ಷದೊಳಗಿನ 35% ಮಕ್ಕಳು ಕುಬ್ಜರು, 17% ಮಂದಿ ಕೃಶರು ಹಾಗೂ 33% ಮಕ್ಕಳು ಕಡಿಮೆ ತೂಕದವರಾಗಿರುತ್ತಾರೆ. ಮಹಿಳೆಯರು ಹಾಗೂ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಭಾರತ ಸರ್ಕಾರವು ಹಲವು ಆರೋಗ್ಯ ಮತ್ತು ಪೋಷಕಾಂಶ ಸಂಬಂಧಿತ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಪೋಷಕಾಂಶ ಸಂಬಂಧಿತ ಉಪಕ್ರಮಗಳು. ಭಾರತ ಸರ್ಕಾರವು ದೇಶದೆಲ್ಲೆಡೆ 6 ವರ್ಷದವರೆಗಿನ ಮಕ್ಕಳು, ಗರ್ಭಿಣಿಯರು, ಹಾಲೂಡಿಸುತ್ತಿರುವ ತಾಯಂದಿರು ಮತ್ತು ಪ್ರೌಢಾವಸ್ಥೆಯ ಬಾಲಕಿಯರಿಗಾಗಿ ಅಂಗನವಾಡಿ ಸೇವೆಗಳ ಯೋಜನೆ, ಪೋಷಣ್ ಅಭಿಯಾನ, ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಮತ್ತು ಮಕ್ಕಳ ಸಮಗ್ರ ಅಭಿವೃದ್ಧಿ ಸೇವೆಗಳ ಕಾರ್ಯಕ್ರಮ ಐಸಿಡಿಎಸ್ ಅಡಿ ನಿರ್ದೇಶಿತ ಮಧ್ಯಪ್ರವೇಶ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಶಾಲೆಗೆ ಹೋಗುತ್ತಿರುವ ಬಾಲಕಿಯರ ಪೋಷಕಾಂಶ ಅಗತ್ಯಗಳನ್ನು ಪೂರೈಸಲು ಮಧ್ಯಾಹ್ನ ಬಿಸಿಯೂಟ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗಿದೆ. ಅಂಗನವಾಡಿ ಸೇವೆಗಳ ಯೋಜನೆ. ಅಂಗನವಾಡಿ ಸೇವೆಗಳ ಯೋಜನೆ ಭಾರತ ಸರ್ಕಾರ 1975ರಲ್ಲಿ ಆರಂಭಿಸಿದ ಅತ್ಯಂತ ಪ್ರಮುಖ ಯೋಜನೆ. ಇದು ಜಗತ್ತಿನಲ್ಲೇ ಅತಿದೊಡ್ಡ ಹಾಗೂ ವೈಶಿಷ್ಟ್ಯಪೂರ್ಣವಾದ ಆರಂಭಿಕ ಹಂತದ ಮಕ್ಕಳ ಅಭಿವೃದ್ಧಿ ಯೋಜನೆಗಳಲ್ಲೊಂದು. ಇದು 6 ಸೇವೆಗಳ ಗುಚ್ಛವನ್ನು, ಅಂದರೆ ಪೂರಕ ಪೋಷಕಾಂಶ, ಶಾಲಾ ಪೂರ್ವ ಅನೌಪಚಾರಿಕ ಶಿಕ್ಷಣ, ಪೋಷಣೆ ಮತ್ತು ಆರೋಗ್ಯ ಶಿಕ್ಷಣ, ಲಸಿಕೆ ಹಾಕುವಿಕೆ, ಆರೋಗ್ಯ ಪರೀಕ್ಷೆ ಹಾಗೂ ಉಲ್ಲೇಖಿತ ಸೇವೆಗಳನ್ನು ನೀಡುತ್ತದೆ. 0ಯಿಂದ 6 ವರ್ಷದ ಮಕ್ಕಳು, ಗರ್ಭಿಣಿಯರು, ಹಾಲೂಡಿಸುತ್ತಿರುವ ತಾಯಂದಿರು ಈ ಯೋಜನೆಯ ಫಲಾನುಭವಿಗಳು. ಐಸಿಡಿಎಸ್ ಅಂಗನವಾಡಿ ಕೇಂದ್ರ ಎಡಬ್ಲ್ಯೂಸಿಗಳ ಮೂಲಕ ಗ್ರಾಮಗಳ ಹಂತದಲ್ಲಿ ಆರಂಭದ ಕಲಿಕಾ ಸೇವೆಗಳು ಮತ್ತು ಆರೋಗ್ಯ ಹಾಗೂ ಪೋಷಕಾಂಶ ಅಗತ್ಯಗಳನ್ನು ಪೂರೈಸುವ ಅತ್ಯಂತ ದೊಡ್ಡ ಕ್ಷೇತ್ರ ಕಾರ್ಯಕ್ರಮವಾಗಿದೆ. ಆಗಸ್ಟ್ 15, 2021ರಲ್ಲಿ ವರದಿಯಾದಂತೆ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕೇಂದ್ರಗಳ ಸಂಖ್ಯೆ 13.05 ಲಕ್ಷ. ಪೂರಕ ಪೋಷಕಾಂಶ ಕಾರ್ಯಕ್ರಮದ ಪ್ರಯೋಜನ ಪಡೆದ ಮಕ್ಕಳು 6 ತಿಂಗಳಿನಿಂದ 6 ವರ್ಷದವರು, ಗರ್ಭಿಣಿಯರು ಹಾಗೂ ಹಾಲೂಡಿಸುತ್ತಿರುವ ತಾಯಂದಿರ ಸಂಖ್ಯೆ ಆಗಸ್ಟ್ 15, 2021ರಲ್ಲಿ ವರದಿಯಾದಂತೆ 10.70 ಕೋಟಿ. ಶಾಲಾ ಪೂರ್ವ ಶಿಕ್ಷಣ ಕಾರ್ಯಕ್ರಮದ ಪ್ರಯೋಜನ ಪಡೆದ ಮಕ್ಕಳು 3ರಿಂದ 6 ವರ್ಷದವರು, ಆಗಸ್ಟ್ 15, 2021ರಲ್ಲಿ ವರದಿಯಾದಂತೆ 3.39 ಕೋಟಿ. ಪೋಷಣ್ ಅಭಿಯಾನ. 2018ರಲ್ಲಿ ಆರಂಭಗೊಂಡ ಪೋಷಣ್ ಅಭಿಯಾನವು ಸಂಕೀರ್ಣ ವಿಷಯವಾದ ಪೋಷಕಾಂಶ ಕೊರತೆಯೆಡೆಗೆ ರಾಷ್ಟ್ರದ ಗಮನವನ್ನು ಸೆಳೆಯುವ ಗುರಿ ಇರುವ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಮತ್ತು ಸಮಸ್ಯೆಯನ್ನು ನಿವಾರಿಸಲು ತೀವ್ರವಾಗಿ ತೊಡಗಿಸಿಕೊಂಡಿದೆ. ಅಭಿಯಾನವು ಮಗುವಿನ ಜನನದ ಮೊದಲ 1,000 ದಿನಗಳಲ್ಲಿ ತೀವ್ರ ಪರಿಣಾಮಕಾರಿಯಾದ ಹಲವು ಮಧ್ಯಪ್ರವೇಶ ಪ್ಯಾಕೇಜ್ಗಳನ್ನು ಒಳಗೊಂಡಿದೆ ಹಾಗೂ ತರಬೇತಿ ಮತ್ತು ಸಾಮರ್ಥ್ಯ ನಿರ್ಮಾಣದ ಬಲಪಡಿಸುವಿಕೆ, ಬಹು ವಿಭಾಗಗಳನ್ನು ಏಕತ್ರಗೊಳಿಸುವ ಹಾಗೂ ಜನಾಂದೋಲನದ ಮೂಲಕ ವರ್ತನೆಯಲ್ಲಿ ಸ್ಥಿತ್ಯಂತರ ತರಲು ಪ್ರಯತ್ನಿಸುತ್ತಿದೆ. 2022ರೊಳಗೆ 6 ವರ್ಷ ಕೆಳಗಿನ ಮಕ್ಕಳಲ್ಲಿ ಕುಬ್ಜತೆಯನ್ನು 38.4ರಿಂದ 25ಕ್ಕೆ ಇಳಿಸುವ ಗುರಿ ಹೊಂದಿದೆ. ಪೋಷಣ್ ಅಭಿಯಾನ ರೂಪಿಸಿದ ಪ್ರಮುಖ ಅಂಶಗಳೆಂದರೆ ಮಗುವಿನ ಜೀವನದ ಮೊದಲ 1,000 ದಿನಗಳಲ್ಲಿ ತೀವ್ರ ಪರಿಣಾಮಕಾರಿಯಾದ ಹಲವು ಮಧ್ಯಪ್ರವೇಶ ಪ್ಯಾಕೇಜ್ಗಳನ್ನು ಗುರಿಯಾಗಿಸಿಕೊಂಡಿದೆ, ಆದರೆ ಅಷ್ಟಕ್ಕೆ ಸೀಮಿತವಾಗಿಲ್ಲ. ತೀವ್ರ ಪರಿಣಾಮಕಾರಿಯಾದ ಹಲವು ಮಧ್ಯಪ್ರವೇಶ ಪ್ಯಾಕೇಜ್ಗಳ ಬಲವರ್ಧನೆ. ಐಸಿಡಿಎಸ್ ಸಿಎಎಸ್ ಈಗ ಪೋಷಣ್ ಟ್ರ್ಯಾಕರ್ ಮೂಲಕ ತಂತ್ರಜ್ಞಾನ ಹಾಗೂ ನಿರ್ವಹಣೆಯನ್ನು ಬಳಸಿಕೊಂಡು ಪೋಷಕಾಂಶ ಮೇಲುಸ್ತುವಾರಿಯ ಮೇಲ್ವಿಚಾರಣೆಯ ಮರುವಿನ್ಯಾಸ. ಏರಿಕೆ ಕಲಿಕಾ ಕ್ರಮ ಇನ್ಕ್ರಿಮೆಂಟಲ್ ಲರ್ನಿಂಗ್ ಅಪ್ರೋಚ್ ಕಾರ್ಯತಂತ್ರದ ಮೂಲಕ ಮುಂಚೂಣಿ ಕೆಲಸಗಾರರ ಸಾಮರ್ಥ್ಯ ಉತ್ತಮಗೊಳಿಸುವಿಕೆ. ಮುಂಚೂಣಿ ಕೆಲಸಗಾರರಲ್ಲಿ ಏಕಾಗ್ರಮುಖತೆಗೆ ಒತ್ತು ನೀಡುವಿಕೆ.
ಅಂತರ್ವಿಭಾಗೀಯ ಏಕಾಗ್ರಮುಖತೆಯನ್ನು ದೃಷ್ಟಿಯಲ್ಲಿರಿಸಿಕೊಂಡು ಪೋಷಕಾಂಶ ಕೊರತೆ ಸಮಸ್ಯೆಯ ನಿವಾರಣೆಗೆ ಬಹು ಆಯಾಮದ ಕಾರ್ಯತಂತ್ರಕ್ಕೆ ಒತ್ತು ನೀಡುವುದು, ಪೋಷಕಾಂಶ ಕೊರತೆಯನ್ನು ನಿವಾರಿಸಲು ಇರುವ ನಾನಾ ಯೋಜನೆಗಳ ನಕ್ಷೆಯನ್ನು ರಚಿಸುವುದು, ರಾಜ್ಯ, ಜಿಲ್ಲೆ ಹಾಗೂ ವಿಭಾಗೀಯ ಹಂತದಲ್ಲಿರುವ ಸಮನ್ವಯ ಸಮಿತಿಗಳ ಮೂಲಕ ವಿಕೇಂದ್ರೀಕರಣ ಮತ್ತು ಏಕಾಗ್ರಮುಖ ಯೋಜನೆ ಹಾಗೂ ಅನುಷ್ಠಾನಕ್ಕೆ ಬೆಂಬಲ ನೀಡುವುದು, ಸನ್ನಿವೇಶಕ್ಕೆ ಸೂಕ್ತವಾದ ಪರಿಹಾರವನ್ನು ಉತ್ತೇಜಿಸಲು ಅನುದಾನ ಹಾಗೂ ಅನ್ವೇಷಣಾ ನಿಧಿಯ ಬೆಂಬಲ ಪಡೆದುಕೊಳ್ಳಬಹುದಾಗಿದೆ. ರಾಷ್ಟ್ರಮಟ್ಟದಲ್ಲಿ ಸಮುದಾಯ ಆಧಾರಿತ ಮೇಳಗಳು, ಸಮೂಹ ಮಾಧ್ಯಮ ಮತ್ತು ಇನ್ನಿತರ ಮಾರ್ಗಗಳ ಮೂಲಕ ರಾಷ್ಟ್ರೀಯ ಪೋಷಕಾಂಶ ಸೇವನೆ ವರ್ತನೆಯ ಬದಲಾವಣೆಗಾಗಿ ಭಾರೀ ಪ್ರಮಾಣದ ಜನ ಆಂದೋಲನ ಹಮ್ಮಿಕೊಂಡು ವರ್ತನೆ ಬದಲಾವಣೆಗೆ ಸಂವಹನ, ಸಮುದಾಯದ ಕ್ರೋಢೀಕರಣ ಹಾಗೂ ಇನ್ನಿತರ ಮಾರ್ಗಗಳನ್ನು ಬಳಸಿಕೊಳ್ಳಬೇಕು. ಅಭಿಯಾನವು ಇದಕ್ಕಾಗಿ ಪ್ರಮುಖ ಬುನಾದಿಗಳನ್ನು ಹಾಕಿಕೊಂಡಿದ್ದು, ಅವು ಗೊತ್ತು ಮಾಡಿದ ಗುರಿಯನ್ನು ಮುಟ್ಟಲು ಮುಖ್ಯವಾಗಲಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ PMMVY 31 ಡಿಸೆಂಬರ್ 2016ರಲ್ಲಿ ಆರಂಭಗೊಂಡ PMMVY ಮಾತೃತ್ವ ನೆರವು ಕಾರ್ಯಕ್ರಮ ಗರ್ಭಿಣಿ ಹಾಗೂ ಹಾಲೂಡಿಸುವ ತಾಯಂದಿರಿಗೆ ಸಾಕಾಗುವಷ್ಟು ವಿಶ್ರಾಂತಿ ನೀಡಲು ಹಾಗೂ ಸುಧಾರಿತ ಆರೋಗ್ಯಕರ ವರ್ತನೆಯನ್ನು ರೂಢಿಸಿಕೊಳ್ಳಲು, ಅವರ ವೇತನ ನಷ್ಟವನ್ನು ಭರಿಸಲು 5,000 ರೂಪಾಯಿ ಭಾಗಶಃ ಪರಿಹಾರ ನೀಡುತ್ತದೆ. ಈ ಮಾತೃತ್ವ ನೆರವು ಯೋಜನೆಯನ್ನು ಜನವರಿ 2017ರಲ್ಲಿ ನೇರ ಹಣ ವರ್ಗಾವಣೆ ಅಂದರೆ DBT ಯೋಜನೆಯಾಗಿ ಅನುಷ್ಠಾನಗೊಳಿಸಿದ್ದು, ಮೊದಲ ಮಗುವಿನ ಗರ್ಭಿಣಿ ಹಾಗೂ ಹಾಲೂಡಿಸುತ್ತಿರುವ ತಾಯಂದಿರಿಗೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ನಿರ್ದಿಷ್ಟ ಷರತ್ತುಗಳ ಅನ್ವಯ 3 ಕಂತಿನಲ್ಲಿ 5,000 ರೂಪಾಯಿ ನೀಡಲಾಗುತ್ತದೆ. PMMVY ಅನ್ನು ಅಂಗನವಾಡಿ ಸೇವೆಗಳ ಕಾರ್ಯಕ್ರಮ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ವ್ಯವಸ್ಥೆಯ ವೇದಿಕೆಯನ್ನು ಬಳಸಿಕೊಂಡು ಅನುಷ್ಠಾನಗೊಳಿಸಲಾಗುತ್ತದೆ. ಅರ್ಜಿ ಸಲ್ಲಿಸಿದ ಹಾಗೂ ಷರತ್ತುಗಳನ್ನು ಪೂರೈಸಿದ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಅನುಷ್ಠಾನಾಧಿಕಾರಿ ಅಂಗೀಕರಿಸಿದ ಬಳಿಕ ಅರ್ಜಿಯಲ್ಲಿ ಉಲ್ಲೇಖಿಸಿದ ವೈಯಕ್ತಿಕ ಬ್ಯಾಂಕ್ ಖಾತೆ ಅಥವಾ ಪೋಸ್ಟ್ ಆಫೀಸ್ ಖಾತೆಗಳಿಗೆ ಹಣ ಜಮೆಯಾಗಲಿದೆ. ಕಾರ್ಯಕ್ರಮದಡಿ ಕಂತುಗಳಲ್ಲಿ ಬಿಡುಗಡೆಯಾಗುವ ವಿವರ ಹೀಗಿದೆ. PMMVY ಅಡಿಯಲ್ಲಿ ಒಟ್ಟು ನಗದು ವರ್ಗಾವಣೆ 5,000 ರೂಪಾಯಿ. ಮೊದಲ ಕಂತು ಗರ್ಭಧರಿಸಿದ 5 ತಿಂಗಳೊಳಗೆ ಮುಂಚೂಣಿ ಕಾರ್ಯಕರ್ತರೊಂದಿಗೆ ಗರ್ಭಧಾರಣೆ ಬಗ್ಗೆ ನೋಂದಣಿ ಮಾಡಿಕೊಂಡಾಗ 1,000 ರೂಪಾಯಿ. ಎರಡನೇ ಕಂತು ಗರ್ಭಧರಿಸಿದ 6 ತಿಂಗಳೊಳಗೆ ಕನಿಷ್ಠ ಒಮ್ಮೆ ANC ತಪಾಸಣೆ ಮಾಡಿಸಿಕೊಂಡಿರುವ ರಸೀದಿ ಪಡೆದ ನಂತರ 2,000 ರೂಪಾಯಿ. ಮೂರನೇ ಕಂತು ಮಗುವಿನ ಜನನ ನೋಂದಣಿ ಮತ್ತು ಮೊದಲ ಡೋಸ್ BCG, OPY, DPT, ಹೆಪಟೈಟಿಸ್ B ಅಥವಾ ಇತರೆ ಸಮಾನ ಲಸಿಕೆ ಪಡೆದ ರಸೀದಿಯನ್ನು ಒದಗಿಸಿದಾಗ 2,000 ರೂಪಾಯಿ. PMMVY ಯೋಜನೆಯು DBT ಪಾವತಿ ಮಾದರಿಯ ಒಂದು ಯಶಸ್ವಿ ಮಾದರಿಯಾಗಿದ್ದು, ಫಲಾನುಭವಿಗಳ ಖಾತೆಗೆ ಮಾತೃತ್ವದ ನೆರವು ನೇರವಾಗಿ ತಲುಪುತ್ತದೆ. ಏಪ್ರಿಲ್ 30, 2021ಕ್ಕೆ ಅನ್ವಯವಾಗುವಂತೆ ಈ ಯೋಜನೆಯಡಿ 2.24 ಕೋಟಿಗೂ ಅಧಿಕ ಮಂದಿ ಲಾಭ ಪಡೆದುಕೊಂಡಿದ್ದಾರೆ. ಪ್ರೌಢಾವಸ್ಥೆಯ ಬಾಲಕಿಯರಿಗಾಗಿ ಯೋಜನೆಗಳು. ಭಾರತ ಸರ್ಕಾರವು 2017-18ರಲ್ಲಿ ಶಾಲೆಯಿಂದ ಹೊರಗಿರುವ ಪ್ರೌಢಾವಸ್ಥೆಯ ಬಾಲಕಿಯರು ಅಂದರೆ 11ರಿಂದ 14 ವರ್ಷದ ಬಾಲಕಿಯರಿಗೆ ಶಾಲೆ ವ್ಯವಸ್ಥೆಯನ್ನು ಸೇರುವುದನ್ನು ಉತ್ತೇಜಿಸುವುದನ್ನು ಗುರಿಯಾಗುಳ್ಳ ಮರುರೂಪಿಸಿದ ಯೋಜನೆ SAGಯ ಅನುಷ್ಠಾನಕ್ಕೆ ಸಮ್ಮತಿಸಿತು. ಪ್ರೌಢಾವಸ್ಥೆಯ ಬಾಲಕಿಯರಿಗಾಗಿ ಕೊಡಮಾಡಿದ ಪ್ಯಾಕೇಜ್ನಲ್ಲಿ ಕೆಳಕಂಡ ಸೇವೆಗಳಿವೆ. ಪೋಷಕಾಂಶ ಸರಬರಾಜು, ಪೂರಕ ಕಬ್ಬಿಣ ಹಾಗೂ ಫೋಲಿಕ್ ಆಮ್ಲ IFA ನೀಡಿಕೆ, ಆರೋಗ್ಯ ಪರೀಕ್ಷೆ ಹಾಗೂ ಉಲ್ಲೇಖಿತ ಸೇವೆಗಳು, ಪೋಷಕಾಂಶ ಹಾಗೂ ಆರೋಗ್ಯ ಶಿಕ್ಷಣ NHE, ಶಾಲೆ ಬಿಟ್ಟ ಬಾಲಕಿಯರನ್ನು ಔಪಚಾರಿಕ ಶಾಲೆಗೆ ಸೇರ್ಪಡೆಗೊಳಿಸಲು ಪ್ರಯತ್ನ, ಜೀವನ ಕೌಶಲ ಶಿಕ್ಷಣ, ಸಲಹೆ ಇತ್ಯಾದಿ. ನೋಂದಣಿ ಮಾಡಿಸಿದ 11ರಿಂದ 14 ವರ್ಷ ವಯಸ್ಸಿನ ಪ್ರತಿಯೊಬ್ಬ ಪ್ರೌಢಾವಸ್ಥೆಯ ಬಾಲಕಿಯರಿಗೆ ವರ್ಷದ 300 ದಿನ
600 ಕ್ಯಾಲೋರಿ ಪೂರಕ ಪೋಷಕಾಂಶ, 18ರಿಂದ 20 ಗ್ರಾಂ ಪ್ರೋಟೀನ್ ಹಾಗೂ ಸೂಕ್ಷ್ಮ ಪೋಷಕಾಂಶಗಳನ್ನು ನೀಡಲಾಗುತ್ತದೆ. ಪೋಷಕಾಂಶಗಳನ್ನು ಮನೆಗೆ ಕೊಂಡೊಯ್ಯುವ ಪಡಿತರ ಟಿಎಚ್ಆರ್ ಅಥವಾ ಬೇಯಿಸಿದ ಬಿಸಿ ಆಹಾರ HCM ರೂಪದಲ್ಲಿ ಯಾವುದು ಸಾಧ್ಯವೋ ಅದನ್ನು ನೀಡಲಾಗುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಒಂದಲ್ಲ ಒಂದು ರೀತಿ ಪೋಷಣೆಗೆ ಸಂಬಂಧಿಸಿದ್ದು ದೇಶದ ಜನರ ಪೋಷಕಾಂಶ ಸಾಮರ್ಥ್ಯವನ್ನು ಉತ್ತಮಗೊಳಿಸುವ ಸಾಮರ್ಥ್ಯ ಹೊಂದಿವೆ. ಪೋಷಕಾಂಶ ಕೊರತೆಯನ್ನು ತೊಡೆದುಹಾಕಲು ಸರ್ಕಾರವು ಮಿಷನ್ ಪೋಷಣ್ 2.0 ಘೋಷಿಸಿದೆ. ಪೋಷಕಾಂಶ ನೀಡಿಕೆ, ವಿತರಣೆ, ಕ್ಷೇತ್ರ ಕಾರ್ಯದ ಬಲವರ್ಧನೆ, ಆರೋಗ್ಯ, ಸುಕ್ಷೇಮವನ್ನು ಹೆಚ್ಚಿಸುವುದು ಹಾಗೂ ಕಾಯಿಲೆಗೆ ಪ್ರತಿರೋಧಕ ಶಕ್ತಿ ಹೆಚ್ಚಳ ಮತ್ತು ಪೋಷಕಾಂಶ ಕೊರತೆಯನ್ನು ಪರಿಹರಿಸುವ ಆಚರಣೆಗಳನ್ನು ಅಭಿವೃದ್ಧಿಪಡಿಸುವುದು ಇದರ ಗುರಿ. ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟದ ರಾಷ್ಟ್ರೀಯ ಕಾರ್ಯಕ್ರಮ. ಶಾಲೆಗಳಿಗೆ ಹೋಗುವ ಮಕ್ಕಳಲ್ಲಿ ಪೋಷಕಾಂಶ ಸ್ಥಿತಿಯನ್ನು ಸುಧಾರಿಸಲು ಶಿಕ್ಷಣ ಸಚಿವಾಲಯವು ರಾಷ್ಟ್ರೀಯ ಆಹಾರ ಭದ್ರತೆ ಕಾಯಿದೆ 2013ರ ಶೆಡ್ಯೂಲ್ 2 ನಿಗದಿಗೊಳಿಸಿದ ಪೋಷಕಾಂಶ ಮಾರ್ಗದರ್ಶಿಯನ್ವಯ ಮಧ್ಯಾಹ್ನದ ಬಿಸಿಯೂಟದ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಆರಂಭಿಸಿತು. ಇದರಡಿ ಪ್ರತಿದಿನ ಮಧ್ಯಾಹ್ನ ಬಿಸಿ ಊಟವನ್ನು ನೀಡಲಾಗುತ್ತದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಅಂದರೆ ಕೋವಿಡ್ ಹಿನ್ನೆಲೆಯಲ್ಲಿ ಬಿಸಿಯೂಟ ನೀಡುವುದು ಸಾಧ್ಯವಿಲ್ಲದ ಕಾರಣ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಆಹಾರ ಧಾನ್ಯಗಳು, ಬೇಳೆಕಾಳು, ಖಾದ್ಯ ತೈಲ ಇತ್ಯಾದಿಯನ್ನು ಒಳಗೊಂಡ ಬೇಯಿಸುವ ವೆಚ್ಚಕ್ಕೆ ಸಮನಾದ ಆಹಾರ ಭದ್ರತೆ ಭತ್ಯೆ FSA ಅನ್ನು ಎಲ್ಲ ಅರ್ಹ ಮಕ್ಕಳಿಗೆ ಅವರ ಶಾಲೆ ಮುಚ್ಚಿರುವ ಹಿನ್ನೆಲೆಯಲ್ಲಿ ಕೊಡುವಂತೆ ಸಲಹೆ ನೀಡಲಾಗಿದೆ. ರಕ್ತಹೀನ ರಹಿತ ಭಾರತ. ರಕ್ತಹೀನ ರಹಿತ ಭಾರತ ಕಾರ್ಯತಂತ್ರದಡಿ 5ರಿಂದ 9 ವರ್ಷದ ಮಕ್ಕಳಲ್ಲಿ ಹಾಗೂ ಪ್ರೌಢಾವಸ್ಥೆಯ ಬಾಲಕರು ಮತ್ತು ಬಾಲಕಿಯರಲ್ಲಿ ಅಂದರೆ 10ರಿಂದ 19 ವರ್ಷದವರಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟಲು ಹಾಗೂ ಚಿಕಿತ್ಸೆ ನೀಡಲು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೆ ನೆರವು ನೀಡಲಾಗುತ್ತಿದೆ. ಈ ಕಾರ್ಯತಂತ್ರವು ಪೂರಕವಾಗಿ ರೋಗ ನಿರೋಧಕ ಕಬ್ಬಿಣ, ಫೋಲಿಕ್ ಆಮ್ಲದ ನೀಡುವಿಕೆ, ಆವರ್ತಕ ಹುಳು ನಿವಾರಣೆ, ಡಿಜಿಟಲ್ ವಿಧಾನ ಬಳಸಿ ರಕ್ತಹೀನತೆಯ ಪರೀಕ್ಷೆ ಮತ್ತು ಚಿಕಿತ್ಸೆ ಹಾಗೂ ಶಾಲಾ ವೇದಿಕೆಯ ಮೂಲಕ ಚಿಕಿತ್ಸೆಯ ಜೊತೆಗೆ ಮಲೇರಿಯಾ, ಹಿಮೋಗ್ಲೋಬಿನ್ ಮತ್ತು ಫ್ಲೋರೋಸಿಸ್ ಮೇಲೆ ವಿಶೇಷ ಗಮನವಿರಿಸಿಕೊಂಡು ರಕ್ತಹೀನತೆ ವ್ಯಾಪಕವಾಗಿರುವ ಪ್ರದೇಶಗಳಲ್ಲಿನ ಪೋಷಕಾಂಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಗಣಿಸಲಾಗುತ್ತದೆ. ಲಸಿಕೆ ಕುರಿತ ಸರ್ಕಾರದ ಉಪಕ್ರಮಗಳು. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯವು ಎಳೆಯ ಮಕ್ಕಳು ಹಾಗೂ ಗರ್ಭಿಣಿಯರಿಗೆ ಸಾರ್ವತ್ರಿಕ ಲಸಿಕೆ ಕಾರ್ಯಕ್ರಮದಡಿ ಹಲವು ಲಸಿಕೆಗಳನ್ನು ನೀಡುತ್ತಿದೆ. ಸರ್ಕಾರ 1985ರಲ್ಲಿ ಆರಂಭಿಸಿದ ಲಸಿಕೆ ಕಾರ್ಯಕ್ರಮವೇ ಸಾರ್ವತ್ರಿಕ ಲಸಿಕೆ ಕಾರ್ಯಕ್ರಮ UIP. ಅದು 1992ರಲ್ಲಿ ಮಗುವಿನ ಉಳಿವು ಹಾಗೂ ಸುರಕ್ಷಿತ ತಾಯ್ತನ ಕಾರ್ಯಕ್ರಮದ ಭಾಗವಾಯಿತು ಮತ್ತು 2005ರ ಬಳಿಕ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಆಂದೋಲನದ ಪ್ರಮುಖ ಅಂಶಗಳಲ್ಲಿ ಒಂದಾಯಿತು. ಈ ಕಾರ್ಯಕ್ರಮದಲ್ಲಿ 12 ಕಾಯಿಲೆಗಳಿಗೆ ಕ್ಷಯ, ಡಿಫ್ತೀರಿಯಾ, ನಾಯಿ ಕೆಮ್ಮು, ಧನುರ್ವಾಯು, ಪೋಲಿಯೋ, ದಡಾರ, ಹೆಪಟೈಟಿಸ್ ಬಿ, ಅತಿಸಾರ, ಜಪಾನೀಸ್ ಮಿದುಳುರಿತ, ರುಬೆಲ್ಲಾ, ನ್ಯೂಮೋನಿಯಾ ಮತ್ತು ನ್ಯೂಮೋಕಾಕಲ್ ಕಾಯಿಲೆಗಳು ಅಂದರೆ ನ್ಯೂಮೋಕಾಕಲ್ ನ್ಯೂಮೋನಿಯಾ ಮತ್ತು ಮೆನಿಂಜೈಟಿಸ್ಗಳಿಗೆ ಲಸಿಕೆ ನೀಡಲಾಗುತ್ತಿದೆ. ಹೆಪಟೈಟಿಸ್ ಬಿ ಹಾಗೂ ನ್ಯೂಮೋಕಾಕಲ್ ಕಾಯಿಲೆಗಳನ್ನು ಕ್ರಮೇಣವಾಗಿ 2007 ಹಾಗೂ 2017ರಲ್ಲಿ UIPಗೆ ಸೇರ್ಪಡೆಗೊಳಿಸಲಾಯಿತು. ಭಾರತದ ಸಾರ್ವತ್ರಿಕ ಲಸಿಕೆ ಕಾರ್ಯಕ್ರಮವು ಜಗತ್ತಿನ ಅತ್ಯಂತ ದೊಡ್ಡ ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಒಂದು. ಅದು ಪ್ರತಿ ವರ್ಷ 2.9 ಕೋಟಿ ಗರ್ಭಿಣಿಯರು ಹಾಗೂ 2.67 ಕೋಟಿ ನವಜಾತ ಮಕ್ಕಳನ್ನು ತಲುಪುತ್ತಿದೆ. ಪ್ರತಿ ವರ್ಷ 1.2 ಕೋಟಿ ಲಸಿಕಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಇದೊಂದು ಅತ್ಯಂತ ಕಡಿಮೆ ವೆಚ್ಚದ ಸಾರ್ವಜನಿಕ ಆರೋಗ್ಯ ಮಧ್ಯಪ್ರವೇಶ ಉಪಕ್ರಮ ಮತ್ತು ಲಸಿಕೆಯಿಂದ ತಡೆಯಬಹುದಾದ ಕಾಯಿಲೆಗಳು ಅಂದರೆ VPD ಕಡಿಮೆಯಾಗಲು ಪ್ರಮುಖ ಕಾರಣವಾಗಿದೆ ಹಾಗೂ
5 ವರ್ಷದೊಳಗಿನ ಮಕ್ಕಳ ಸಾವಿನ ಪ್ರಮಾಣ ಕುಸಿತಕ್ಕೆ ಕಾರಣವಾಗಿದೆ. ಮಗುವೊಂದು 5 ವರ್ಷದೊಳಗೆ ಯುಐಪಿ ಅಡಿ ಸಂಪೂರ್ಣ ಲಸಿಕೆ ಹಾಕಿಸಿಕೊಳ್ಳಲು 7 ಬಾರಿ ವೈದ್ಯರು ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಭೇಟಿಯಾಗಬೇಕಾಗುತ್ತದೆ. ಮಿಷನ್ ಇಂದ್ರಧನುಷ್. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯವು ವಿಶೇಷ ಆಂದೋಲನಗಳ ಮೂಲಕ ಮಕ್ಕಳು ಹಾಗೂ ಗರ್ಭಿಣಿಯರ ಲಸಿಕೆ ಪ್ರಮಾಣವನ್ನು ಮುಂದಿನ 5 ವರ್ಷದಲ್ಲಿ 65% 90% ಹೆಚ್ಚಿಸಲು ಡಿಸೆಂಬರ್ 2014ರಲ್ಲಿ ಮಿಷನ್ ಇಂದ್ರಧನುಷ್ಗೆ ಚಾಲನೆ ನೀಡಿತು. ಇದು ಕಾಲಕ್ರಮೇಣ ಲಸಿಕೆ ಕಾರ್ಯಕ್ರಮದಲ್ಲಿನ ಕಂದರಗಳನ್ನು ಮುಚ್ಚುತ್ತದೆ ಹಾಗೂ ಲಸಿಕೆ ವ್ಯಾಪ್ತಿಯನ್ನು ಬಲಗೊಳಿಸುತ್ತದೆ. ಸರ್ಕಾರ ಲಸಿಕೆ ಹಾಕಿಸಿಕೊಳ್ಳದ ಅಥವಾ ಅರ್ಧದಷ್ಟು ಲಸಿಕೆಗಳನ್ನು ಹಾಕಿಸಿಕೊಂಡಿರುವ ಅಂದಾಜು 50% ಜನರಿರುವ ಹೆಚ್ಚು ಗಮನ ನೀಡಬೇಕಾದ 201 ಜಿಲ್ಲೆಗಳನ್ನು ಗುರುತಿಸಿದೆ. ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಇಂಥ 82 ಜಿಲ್ಲೆಗಳಿವೆ ಹಾಗೂ ಇಲ್ಲಿ ಲಸಿಕೆ ಹಾಕಿಸಿಕೊಳ್ಳದ ಅಥವಾ ಕೆಲವು ಲಸಿಕೆಗಳನ್ನಷ್ಟೇ ಹಾಕಿಸಿಕೊಂಡಿರುವ 25% ಮಕ್ಕಳು ಇದ್ದಾರೆ. ಮಧ್ಯಪ್ರವೇಶದ ರೀತಿ. ಸರ್ಕಾರವು ಅತ್ಯಂತ ದೊಡ್ಡದಾದ ಅನ್ವಯಿಸುವಿಕೆ, ದಿನನಿತ್ಯದ ಲಸಿಕೀಕರಣದ ಆವರ್ತಿಸುವಿಕೆಯ ತೀವ್ರಗೊಳಿಸುವಿಕೆ ಕಾರ್ಯತಂತ್ರವನ್ನು ಚಾಲನೆಗೊಳಿಸಿತು. ಮಿಷನ್ ಇಂದ್ರಧನುಷ್ನ ತೀವ್ರಗೊಳಿಸುವಿಕೆ. 2 ವರ್ಷದೊಳಗಿನ ಮಕ್ಕಳು ಹಾಗೂ ಲಸಿಕೀಕರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದ ಎಲ್ಲ ಗರ್ಭಿಣಿಯರನ್ನು ತಲುಪಲು ಅಕ್ಟೋಬರ್ 8, 2017ರಂದು ಸರ್ಕಾರವು ತೀವ್ರಗೊಳಿಸಿದ ಮಿಷನ್ ಇಂದ್ರಧನುಷ್ ಅನ್ನು ಚಾಲನೆಗೊಳಿಸಿತು. ಡಿಸೆಂಬರ್ 2018ರೊಳಗೆ 80% ಸಂಪೂರ್ಣ ಲಸಿಕೀಕರಣ ಐಎಂಐ ಗುರಿಯಾಗಿತ್ತು. ಆದರೆ ಈವರೆಗೆ ಕೇವಲ 16 ಜಿಲ್ಲೆಗಳು ಮಾತ್ರ 90% ಲಸಿಕೀಕರಣ ಸಾಧನೆ ಮಾಡಿವೆ. ತೀವ್ರಗೊಳಿಸಿದ ಮಿಷನ್ ಇಂದ್ರಧನುಷ್ 2.0. ಐಎಂಐ 2.0ಯನ್ನು ಅತ್ಯಂತ ಉನ್ನತ ಸ್ತರದ ವಿಶೇಷ ಉಪಕ್ರಮವಾದ ಪ್ರೋಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ಪ್ರಗತಿ ಮೇಲುಸ್ತುವಾರಿ ಮಾಡುತ್ತಿದೆ. 70% ಇಲ್ಲವೇ ಅದಕ್ಕಿಂತ ಕಡಿಮೆ ಲಸಿಕೀಕರಣ ಸಾಧನೆ ಮಾಡಿರುವ ಜಿಲ್ಲೆಗಳನ್ನು ಐಎಂಐ 2.0 ಗುರಿಯಾಗಿರಿಸಿಕೊಂಡಿದೆ. 2030ರೊಳಗೆ ಮಕ್ಕಳ ತಡೆಯಬಹುದಾದ ಸಾವನ್ನು ಅಂತ್ಯಗೊಳಿಸುವ ಸುಸ್ಥಿರ ಅಭಿವೃದ್ಧಿ ಗುರಿ ಎಸ್ಡಿಜಿ ಅನ್ನು ಸಾಧಿಸುವ ಉದ್ದೇಶ ಹೊಂದಿದೆ. ತೀವ್ರಗೊಳಿಸಿದ ಮಿಷನ್ ಇಂದ್ರಧನುಷ್ 3.0. ಈವರೆಗೆ ಲಸಿಕೆಗಳು ತಲುಪದ ಜನರಿಗೆ ಎಲ್ಲ ಲಸಿಕೆಗಳು ದೊರೆಯುವಂತೆ ಮಾಡುವುದು ಹಾಗೂ ಗುರುತಿಸಿದ ಜಿಲ್ಲೆಗಳು ಹಾಗೂ ವಿಭಾಗಗಳಲ್ಲಿ ಮಕ್ಕಳು, ಗರ್ಭಿಣಿಯರಿಗೆ ಲಸಿಕೆ ನೀಡಿಕೆ ವೇಗವನ್ನು ಹೆಚ್ಚಿಸುವುದು. ಫೆಬ್ರವರಿಯಿಂದ ಮಾರ್ಚ್ 2021ರೊಳಗೆ ತೀವ್ರಗೊಳಿಸಿದ ಮಿಷನ್ ಇಂದ್ರಧನುಷ್ 3.0 ಗುರಿ. ಕೋವಿಡ್ ಸಾಂಕ್ರಾಮಿಕದಿಂದ ಲಸಿಕೆ ಪಡೆಯದ ಮಕ್ಕಳು ಹಾಗೂ ಗರ್ಭಿಣಿಯರಿಗೆ ಲಸಿಕೆ ನೀಡುವುದು ಐಎಂಐ 3.0 ಉದ್ದೇಶ. ಐಎಂಐ 3.0ಯ 2 ಸುತ್ತುಗಳಲ್ಲಿ ಅವರನ್ನು ಗುರುತಿಸಿ ಲಸಿಕೆ ಹಾಕಲಾಗುತ್ತದೆ. ಜನನಾನಂತರ ಲಸಿಕೆ ಸಂಹಿತೆ. ಜನಿಸಿದ ಬಳಿಕ ನೀಡುವ ಲಸಿಕೆಗಳು ಯುಐಪಿಯ ಅವಿಚ್ಛಿನ್ನ ಭಾಗವಾಗಿವೆ. ಇವುಗಳನ್ನು 3 ರೋಗಗಳಾದ ಹೆಪಟೈಟಿಸ್ ಬಿ, ಪೋಲಿಯೋ ಹಾಗೂ ಬಾಲ್ಯದ ಕ್ಷಯದ ವಿರುದ್ಧ ಹಾಕಲಾಗುತ್ತದೆ. ಕೇಂದ್ರವು ಎಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳೊಡಗೂಡಿ ಈ ಸಂಹಿತೆಯನ್ನು ಅಭಿವೃದ್ಧಿಪಡಿಸಿ ಹಂಚಿಕೊಂಡಿದ್ದು, ಇದರಿಂದ ಆಸ್ಪತ್ರೆಗಳಲ್ಲಿ ಜನಿಸಿದ ಯಾವುದೇ ಮಗು ಲಸಿಕೆ ಪಡೆಯದೆ ಹೊರಹೋಗುವುದು ಸಾಧ್ಯವಾಗುವುದಿಲ್ಲ. ಕೋವಿಡ್-19 ಲಸಿಕೆ. ಕೋವಿಡ್ ಸಾಂಕ್ರಾಮಿಕವು ಡಿಸೆಂಬರ್ 2019ರಲ್ಲಿ ಆರಂಭಗೊಂಡಿದ್ದು ಜಗತ್ತಿನೆಲ್ಲೆಡೆ ವ್ಯಾಪಿಸಿದೆ. ಭಾರತ ಸರ್ಕಾರವು ಸೋಂಕಿಗೆ ಕ್ರಿಯಾಶೀಲವಾಗಿ ಪ್ರತಿಕ್ರಿಯಿಸಿದ್ದು, ಕೋವಿಡ್ ನಿರ್ವಹಣೆಯ ಎಲ್ಲ ಆಯಾಮಗಳಿಗೂ ಆರೋಗ್ಯ ವ್ಯವಸ್ಥೆ ಸನ್ನದ್ಧಗೊಂಡು ಪ್ರತಿಕ್ರಿಯಿಸಿದೆ. ದೇಶದ ಸಾರ್ವಜನಿಕ ಆರೋಗ್ಯ ಪ್ರಯತ್ನಗಳಿಗೆ ಅದರ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಾಮರ್ಥ್ಯ ಪೂರಕವಾಗಿ ಕಾರ್ಯನಿರ್ವಹಿಸಿದ್ದು, ಲಸಿಕೆ ಕಂಡುಹಿಡಿಯುವಲ್ಲಿ ನೆರವಾಗಿವೆ. ಕೋವಿಡ್ ಲಸಿಕೆ ನೀಡುವಿಕೆಯು ಯುಐಪಿಯ ಪ್ರಸ್ತುತ ಮೂಲಸೌಕರ್ಯವನ್ನು ಬಳಸಿಕೊಂಡಿದೆ. ಒಂದು ವೈಶಿಷ್ಟ್ಯಪೂರ್ಣ ಡಿಜಿಟಲ್ ವೇದಿಕೆ ಕೋವಿನ್
ಲಸಿಕೆ ಚಟುವಟಿಕೆಯನ್ನು ಬೆಂಬಲಿಸುತ್ತಿದ್ದು, ಕಾರ್ಯಕ್ರಮದ ನಿರ್ವಾಹಕರು ಲಸಿಕೆ ಪಡೆದುಕೊಂಡವರ ನೋಂದಣಿ ಹಾಗೂ ಜಾಡು ಹಿಡಿಯುವಿಕೆ, ಲಸಿಕೆಯ ಲಭ್ಯತೆ, ಲಸಿಕೆ ಸಂಗ್ರಹಾಲಯದ ತಾಪಮಾನ, ಲಸಿಕೆ ನೀಡಿಕೆ ಪ್ರಕ್ರಿಯೆ, ಡಿಜಿಟಲ್ ಪ್ರಮಾಣಪತ್ರಗಳ ನೀಡುವಿಕೆ ಇತ್ಯಾದಿಯನ್ನು ನಿರ್ವಹಿಸುತ್ತದೆ. 24/7 ಕಾರ್ಯನಿರ್ವಹಿಸುವ ಕಾಲ್ ಸೆಂಟರ್ ಅನ್ನು ಸ್ಥಾಪಿಸಲಾಗಿದ್ದು, ಅದು ಕೋವಿಡ್ ಹಾಗೂ ಲಸಿಕೆಗೆ ಸಂಬಂಧಿಸಿದ ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿದೆ. ಕೋವಿಡ್-19 ಮತ್ತು ಆರೋಗ್ಯ ಸೇವೆಗಳ ನೀಡುವಿಕೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಕೋವಿಡ್-19 ಒಡ್ಡಿದ ಸವಾಲುಗಳು ಹಾಗೂ ಶಾಲೆಗಳು ಮುಚ್ಚಿರುವುದನ್ನು ನಿರ್ವಹಿಸಲು ಎಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಕಲ ಸೇವೆಗಳನ್ನು ಮುಂದುವರಿಸಲು ಏಪ್ರಿಲ್ 14, 2020ರಂದು ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಅಗತ್ಯ ಸೇವೆಗಳ ವಿತರಣೆಯನ್ನು ಸಾಧ್ಯವಾಗಿಸುವಿಕೆ ಹಾಗೂ 12 ಮೇ 2020ರಂದು ಕೋವಿಡ್ ಸಾಂಕ್ರಾಮಿಕದ ಸಮಯ ಹಾಗೂ ಆನಂತರ ಪುನರುತ್ಪಾದನೆ, ತಾಯಿ, ನವಜಾತ ಶಿಶು, ಮಗು, ಪ್ರೌಢಾವಸ್ಥೆಯಲ್ಲಿರುವವರ ಆರೋಗ್ಯ ಮತ್ತು ಪೋಷಣೆ ಸೇವೆಗಳು ಮಾರ್ಗದರ್ಶಿ ಸೂತ್ರಗಳನ್ನು ಬಿಡುಗಡೆಗೊಳಿಸಿದೆ. ರಾಜ್ಯ, ಕೇಂದ್ರಾಡಳಿತ ಪ್ರದೇಶಗಳು 6ರಿಂದ 59 ತಿಂಗಳ ಶಾಲಾಪೂರ್ವ ಮಕ್ಕಳು, 5ರಿಂದ 9 ವರ್ಷದ ಮಕ್ಕಳು, 10ರಿಂದ 19 ವರ್ಷ ವಯೋಮಾನದ ಪ್ರೌಢರು, ನಿಯಂತ್ರಣ ವಲಯದಲ್ಲಿರುವ ಗರ್ಭಿಣಿಯರು ಹಾಗೂ ಹಾಲೂಡಿಸುತ್ತಿರುವ ತಾಯಂದರಿಗೆ ಕಬ್ಬಿಣ, ಫೋಲಿಕ್ ಆಮ್ಲದ ಪೂರಕ ಅಂಶಗಳನ್ನು ಮನೆಗಳಿಗೆ ವಿತರಣೆ ಮಾಡಬೇಕೆಂದು ಸಲಹೆ ನೀಡಿದೆ. ನಿಯಂತ್ರಣ ರಹಿತ ವಲಯಗಳಲ್ಲಿ ಸುರಕ್ಷತೆ ನಿಯಮಗಳು ಹಾಗೂ ದೈಹಿಕ ಅಂತರವನ್ನು ಕಾಯ್ದುಕೊಂಡು ಆಶಾ ಅಥವಾ ಎಎನ್ಎಂ ಅಥವಾ ಎಡಬ್ಲ್ಯೂಡಬ್ಲ್ಯೂಗಳು ಐಎಫ್ಎ ಪೂರಕ ಅಂಶಗಳನ್ನು ಹಂತ ಹಂತವಾಗಿ ಗ್ರಾಮ ಆರೋಗ್ಯ ನೈರ್ಮಲ್ಯ ಪೋಷಕಾಂಶ ದಿನ ವಿಎಚ್ಎಸ್ಡಿಎಸ್ಗಳನ್ನು ವಿತರಿಸಲು ಸಲಹೆ ನೀಡಲಾಗಿದೆ. ಕಠಿಣ ಲಾಕ್ಡೌನ್ ಜಾರಿಯಲ್ಲಿದ್ದ ದಿನಗಳಲ್ಲಿ ಎಲ್ಲೆಡೆ ಎಡಬ್ಲ್ಯೂಸಿಗಳನ್ನು ಮುಚ್ಚಲಾಯಿತು. ನವೆಂಬರ್ 2020ರಲ್ಲಿ ಎಂಡಬ್ಲ್ಯೂಸಿಡಿ ಎಡಬ್ಲ್ಯೂಸಿಗಳನ್ನು ತೆರೆಯಲು ಮಾರ್ಗದರ್ಶಿ ಸೂತ್ರಗಳನ್ನು ಬಿಡುಗಡೆಗೊಳಿಸಿತು ಹಾಗೂ ನಿಯಂತ್ರಣ ರಹಿತ ವಲಯಗಳಲ್ಲಿ ಸುರಕ್ಷತೆ ಕ್ರಮಗಳನ್ನು ಅಳವಡಿಸಿಕೊಂಡು ದಿನನಿತ್ಯದ ಸೇವೆಗಳನ್ನು ಆರಂಭಿಸಲು ಸೂಚಿಸಿತು. ಕೆಲವು ರಾಜ್ಯಗಳಲ್ಲಿ ವಿಎಚ್ಎಸ್ಡಿಎಸ್ಗಳು ಕ್ರಿಯಾಶೀಲವಾಗಿದ್ದು, ಹಂತ ಹಂತವಾಗಿ ಹಾಗೂ ನಿಯಂತ್ರಣ ರಹಿತ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಆರೋಗ್ಯ ಕೇಂದ್ರಗಳಲ್ಲಿ ಬೇಡಿಕೆಗೆ ಅನುಗುಣವಾಗಿ ಸೇವೆಗಳನ್ನು ನೀಡಲಾಗುತ್ತಿದೆ. ಏಪ್ರಿಲ್ 2020ರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯ ಎಫ್ಎಲ್ಡಬ್ಲ್ಯೂಗಳು ಮನೆ ಮನೆಗೆ ಭೇಟಿ ನೀಡಿ ಆರೋಗ್ಯ ಮತ್ತು ಪೋಷಕಾಂಶ ಸೇವೆಗಳನ್ನು ಒದಗಿಸಲು ಮಾರ್ಗದರ್ಶಿ ಸೂತ್ರಗಳನ್ನು ಬಿಡುಗಡೆಗೊಳಿಸಿತು. ಹಲವು ರಾಜ್ಯಗಳಲ್ಲಿ ಮನೆ ಮನೆಗೆ ಭೇಟಿ ನೀಡುವಿಕೆ ಹಾಗೂ ಪೂರಕ ಆಹಾರದ ವಿತರಣೆ ಹಾಗೂ ಸಲಹೆ ನೀಡುವಿಕೆ ಮುಂದುವರಿಯಿತು. ನಿರಂತರ ಸೇವೆಯನ್ನು ನೀಡಲು ಹೆಚ್ಚಿನ ರಾಜ್ಯಗಳು ಈ ಹೆಜ್ಜೆ ಇರಿಸಿದವು. ಭಾರತ ಸರ್ಕಾರವು ಸಾಂಕ್ರಾಮಿಕದ ತೀವ್ರ ಸವಾಲು ಎದುರಿಸಲು ಸೇವೆ ವಿತರಣೆಯಲ್ಲಿನ ಕಂದರಗಳನ್ನು ಮುಚ್ಚಲು ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಸೂಕ್ತ ಮಧ್ಯಪ್ರದೇಶದ ಮೂಲಕ ಐಸಿಡಿಎಸ್ ಮತ್ತು ಆರೋಗ್ಯ ಸೇವೆಗಳ ವಿತರಣೆಗಳನ್ನು ಏಕತ್ರಗೊಳಿಸಲು ಪ್ರಯತ್ನಿಸಿದೆ. ಮನೆಗಳಿಗೆ ಭೇಟಿ, ಸಮುದಾಯ ಆಧಾರಿತ ಕಾರ್ಯಕ್ರಮಗಳು, ಸಮೂಹ ಮಾಧ್ಯಮ ಹಾಗೂ ಕುಟುಂಬಗಳು ಮತ್ತು ಸಮುದಾಯಗಳಿಗೆ ಇನ್ನಷ್ಟು ಬಲ ತುಂಬುವ ಮೂಲಕ ಜನಾಂದೋಲನ ಆಗಿಸುವ ಗುರಿಯನ್ನು ಹೊಂದಿದೆ. ಲೇಖನ 10. ಹೊಸ ದಿಸೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಮತ್ತು ಭಾರತ. ಲೇಖಕರು ಡಾಕ್ಟರ್ ಉದಯಶಂಕರ ಪುರಾಣಿಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಜ್ಞರು, ಬೆಂಗಳೂರು. ವಿಶ್ವಾದ್ಯಂತ ಪ್ರತಿಕ್ಷಣ ಉತ್ಪತ್ತಿಯಾಗುತ್ತಿರುವ ಅಪಾರ ಪ್ರಮಾಣದ ಮಾಹಿತಿಯನ್ನು ಸಂಸ್ಕರಿಸಲು ಅಗತ್ಯವಾದ ಹೊಸ ಪೀಳಿಗೆಯ ಕಂಪ್ಯೂಟರ್ ಪ್ರೊಸೆಸರ್ಗಳ ಅಭಿವೃದ್ಧಿ, ಅತಿವೇಗದ ನೆಟ್ವರ್ಕ್ಗಳು, ಹೀಗೆ ಹಲವಾರು ಅಭಿವೃದ್ಧಿಗಳು ಮತ್ತು ಆವಿಷ್ಕಾರಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಹೊಸ ಆಸಕ್ತಿಯನ್ನು ಉಂಟುಮಾಡಿದೆ. ಸಮಿಟ್ನಂತಹ ಅತ್ಯಂತ ಸಮರ್ಥ ಸೂಪರ್ ಕಂಪ್ಯೂಟರ್ಗಳು ಈಗ ಲಭ್ಯವಿರುವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಹೊಸ ಆಯಾಮಗಳನ್ನು ಸೃಷ್ಟಿಸುತ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಧ್ಯತೆ ಕುರಿತು 1950ರ ದಶಕದಲ್ಲಿ ಚಿಂತನೆ ಪ್ರಾರಂಭವಾಗಿತ್ತು.
ಈಗ 2021ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದು ಕರೆಯುವುದಕ್ಕಿಂತ ಆಗ್ಮೆಂಟೆಡ್ ಇಂಟೆಲಿಜೆನ್ಸ್ ಎಂದು ಕರೆಯುವುದು ಹೆಚ್ಚು ಸೂಕ್ತವೆನ್ನುವ ವಾದಕ್ಕೆ ಹೆಚ್ಚು ಮನ್ನಣೆ ಸಿಗುತ್ತಿದೆ. ಯಂತ್ರದ ಶಕ್ತಿಯ ಜೊತೆ ಮಾನವನ ಯುಕ್ತಿ ಸೇರಿ ಕೆಲಸ ಮಾಡಲು ಸಹಾಯಕವಾಗುವ ಈ ತಂತ್ರಜ್ಞಾನವನ್ನು ಮಾನವನ ಕೌಶಲ್ಯ, ಬುದ್ಧಿಶಕ್ತಿ ಮತ್ತು ಚಿಂತನೆಯನ್ನು ವೃದ್ಧಿಸುವ, ಅಂದರೆ ಆಗ್ಮೆಂಟೆಡ್ ತಂತ್ರಜ್ಞಾನವೆಂದು ಕರೆಯುವುದು ಕೃತಕ ಬುದ್ಧಿ ಅಥವಾ ಕೃತಕ ಜಾಣ್ಮೆ ಎಂದು ಕರೆಯುವುದಕ್ಕಿಂತ ಹೆಚ್ಚು ಸೂಕ್ತವಾಗಿದೆ. 1950ರ ದಶಕದಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ಗಳ ಬಳಕೆಗೆ ಸೂಕ್ತವಾಗಿದ್ದ ತಂತ್ರಾಂಶಗಳು ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ನಡೆಯುತ್ತಿರುವಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ಚಿಂತನೆ ನಡೆದಿತ್ತು. ನಂತರದ ದಿನಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಸಂಚಲನವನ್ನು ಉಂಟುಮಾಡಿದ ಡೆಸ್ಕ್ಟಾಪ್ ಕಂಪ್ಯೂಟರ್, ಸರ್ವರ್, ಲೋಕಲ್ ಏರಿಯಾ ನೆಟ್ವರ್ಕ್, ಅತ್ಯಂತ ವೇಗವಾಗಿ ಡೇಟಾ ಸಂವಹನಕ್ಕೆ ಅನುವು ಮಾಡಿಕೊಡುವ ಕೇಬಲ್ಗಳು, ಹೊಸ ಆಪರೇಟಿಂಗ್ ತಂತ್ರಾಂಶಗಳು ಮತ್ತು ಅನ್ವಯಿಕ ತಂತ್ರಾಂಶಗಳು, ಡೇಟಾಬೇಸ್ಗಳ ಬಳಕೆ ಜನಪ್ರಿಯವಾಗುತ್ತಿರುವಂತೆ ಎಕ್ಸ್ಪರ್ಟ್ ಸಿಸ್ಟಮ್ ಅಭಿವೃದ್ಧಿ ಕುರಿತು ಚಿಂತನೆ ನಡೆದಿತ್ತು. ಕಳೆದ ಸುಮಾರು 2 ದಶಕದ ಅವಧಿಯಲ್ಲಿ ವಿಶ್ವಾದ್ಯಂತ ಇಂಟರ್ನೆಟ್, ಸ್ಮಾರ್ಟ್ಫೋನ್ ಮೊದಲಾದವುಗಳ ಜನಪ್ರಿಯತೆ ಪ್ರತಿದಿನ ಉತ್ಪತ್ತಿಯಾಗುವ ಮತ್ತು ಬಳಕೆಯಾಗುವ ಡೇಟಾ ಪ್ರಮಾಣವನ್ನು ಹಲವಾರು ಪಟ್ಟು ಹೆಚ್ಚು ಮಾಡಿದೆ. ವಿಶ್ವಾದ್ಯಂತ ಪ್ರತಿ ಕ್ಷಣ ಉತ್ಪತ್ತಿಯಾಗುತ್ತಿರುವ ಅಪಾರ ಪ್ರಮಾಣದ ಮಾಹಿತಿಯನ್ನು ಸಂಸ್ಕರಿಸಲು ಅಗತ್ಯವಾದ ಹೊಸ ಪೀಳಿಗೆಯ ಕಂಪ್ಯೂಟರ್ ಪ್ರೊಸೆಸರ್ಗಳ ಅಭಿವೃದ್ಧಿ, ಅತಿವೇಗದ ನೆಟ್ವರ್ಕ್ಗಳು, ಹೀಗೆ ಹಲವಾರು ಅಭಿವೃದ್ಧಿಗಳು ಮತ್ತು ಆವಿಷ್ಕಾರಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಹೊಸ ಆಸಕ್ತಿಯನ್ನು ಉಂಟುಮಾಡಿದೆ. ಸಮಿಟ್ನಂತಹ ಅತ್ಯಂತ ಸಮರ್ಥ ಸೂಪರ್ ಕಂಪ್ಯೂಟರ್ಗಳು ಈಗ ಲಭ್ಯವಿರುವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಹೊಸ ಆಯಾಮಗಳನ್ನು ಸೃಷ್ಟಿಸುತ್ತಿದೆ. ಹೊಸ ತಂತ್ರಜ್ಞಾನವೆಂದರೆ ಅದರ ಸಾಧಕ ಬಾಧಕಗಳನ್ನು ಕುರಿತು ಚರ್ಚೆ ನಡೆಯುವುದು ಸ್ವಾಭಾವಿಕ. ಆದರೆ ತಂತ್ರಜ್ಞಾನವೊಂದನ್ನು ಕುರಿತು ಅಗತ್ಯ ಮಾಹಿತಿ ಪಡೆಯದೆ ಅದನ್ನು ತಿರಸ್ಕರಿಸುವುದು ಮತ್ತು ಈ ತಂತ್ರಜ್ಞಾನಗಳಿಂದಾಗಿ ಯಂತ್ರ ಮಾನವನ ಗುಲಾಮನಾಗಿ ಮಾನವ ಬಾಳಬೇಕಾಗುತ್ತದೆ ಎಂದು ಅಪಪ್ರಚಾರ ಮಾಡುವುದು ಸರಿಯಲ್ಲ. ನಮ್ಮ ದೇಶದ ಅಗತ್ಯಗಳಿಗೆ ಪೂರಕವಾಗಿ ಹೊಸ ತಂತ್ರಜ್ಞಾನಗಳನ್ನು ಬಳಸುವುದರಿಂದ ಜನಸಾಮಾನ್ಯರಿಗೆ ಪ್ರಯೋಜನವಾಗುತ್ತದೆ ಮತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಹೊಸ ಉದ್ಯೋಗ ಸೃಷ್ಟಿಯಾಗುವುದು. ಅದೇ ರೀತಿ ಈ ತಂತ್ರಜ್ಞಾನವನ್ನು ಸೈಬರ್ ಅಪರಾಧಗಳು, ಭಯೋತ್ಪಾದನೆ ಮೊದಲಾದ ಸಮಾಜಘಾತುಕ ಕೃತ್ಯಗಳಿಗಾಗಿ ದುರ್ಬಳಕೆ ಮಾಡಿಕೊಳ್ಳಲು ಯತ್ನಿಸುವವರಿಂದ ವಿಶ್ವಕ್ಕೆ ಕಂಟಕ ತಪ್ಪುವುದಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಧ್ಯವಾಗಲು ಪೂರಕವಾದ ಕೆಲವು ವಿಷಯಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ. 1. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬಳಸುವಲ್ಲಿ ಮೆಷಿನ್ ಲರ್ನಿಂಗ್ ಮಹತ್ವದ ಪಾತ್ರ ವಹಿಸುತ್ತದೆ. ವರ್ಷ 1805ರಲ್ಲಿ ಇಂದಿನ ಕಂಪ್ಯೂಟರ್ಗಳಲ್ಲಿ ಆ ದಿನಗಳಲ್ಲಿಯೇ ಮೆಷಿನ್ ಲರ್ನಿಂಗ್ಗೆ ಮಹತ್ವದ ಕೊಡುಗೆಯನ್ನು ನೀಡಿದವರು ವಿಶ್ವಪ್ರಸಿದ್ಧ ವಿಜ್ಞಾನಿ ಮತ್ತು ಗಣಿತ ತಜ್ಞರಾದ ಏಡ್ರಿನ್ ಮೇರಿ ಲೆಗೆಂಡ್ರೆ ಅವರು. 2. ವರ್ಷ 1958ರಲ್ಲಿ ಅಮೆರಿಕದ ವಿಜ್ಞಾನಿ ರೋಸನ್ ಬ್ಲಾಟ್ ಅವರು ಸ್ವಯಂ ಕಲಿಕೆಯ ಸಾಮರ್ಥ್ಯವಿರುವ ಕ್ರಮಾವಳಿ ಅಂದರೆ ಆಲ್ಗರಿದಮ್ ಅನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದರು. 3. ವರ್ಷ 1965ರಲ್ಲಿ ಡೀಪ್ ಲರ್ನಿಂಗ್ ತಂತ್ರಜ್ಞಾನದ ಅಭಿವೃದ್ಧಿ ಪ್ರಾರಂಭವಾಯಿತು. 4. ವರ್ಷ 1989ರಲ್ಲಿ ಇಮೇಜ್ಗಳನ್ನು ಗುರುತಿಸುವಿಕೆಯಲ್ಲಿ ಬಳಸಲಾಗುವ CNN ತಂತ್ರಜ್ಞಾನ ಅಭಿವೃದ್ಧಿ ಪ್ರಾರಂಭವಾಯಿತು. 5. ವರ್ಷ 1997ರಲ್ಲಿ ಧ್ವನಿಯನ್ನು ಗುರುತಿಸಿ ಪದಗಳನ್ನಾಗಿ ಪರಿವರ್ತಿಸುವ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಮುನ್ನಡೆಯನ್ನು ಸಾಧಿಸಲಾಯಿತು. 6. ವರ್ಷ 1991ರಲ್ಲಿ ಇಂಟರ್ನೆಟ್ ಸೌಲಭ್ಯಗಳನ್ನು ಸಾರ್ವಜನಿಕರ ಬಳಕೆಗೆ ನೀಡಲಾಯಿತು. 7. 2000ರ ದಶಕದಲ್ಲಿ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸೌಲಭ್ಯವನ್ನು ಸಾರ್ವಜನಿಕರು ಬಳಸಲಾರಂಭಿಸಿದರು. 8. ವರ್ಷ 2004ರಲ್ಲಿ ಜನಪ್ರಿಯ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಪ್ರಾರಂಭವಾಯಿತು. 9. ವರ್ಷ 2005ರಲ್ಲಿ ಜನಪ್ರಿಯ ವಿಡಿಯೋ ಜಾಲತಾಣ ಯೂಟ್ಯೂಬ್ ಪ್ರಾರಂಭವಾಯಿತು. 10.
ವರ್ಷ 2005ರಲ್ಲಿ ವಿಶ್ವಾದ್ಯಂತ ಇಂಟರ್ನೆಟ್ ಬಳಸುವವರ ಸಂಖ್ಯೆ 100 ಕೋಟಿ ಆಗಿತ್ತು. 11. ವರ್ಷ 2007ರಲ್ಲಿ ಐಫೋನ್ನಿಂದಾಗಿ ಸ್ಮಾರ್ಟ್ಫೋನ್ಗಳ ಯುಗ ಆರಂಭವಾಯಿತು. ಈ ನಡುವೆ ಕಂಪ್ಯೂಟರ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಮತ್ತು ಆವಿಷ್ಕಾರಗಳಾದವು. ಅಪಾರ ಪ್ರಮಾಣದ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಸಂಸ್ಕರಣೆ ಮಾಡುವ ದೈತ್ಯ ಸಾಮರ್ಥ್ಯದ ಸೂಪರ್ ಕಂಪ್ಯೂಟರ್ಗಳು ಇಂದು ಕೆಲಸ ಮಾಡುತ್ತಿವೆ. ಅದೇ ರೀತಿ ಹೊಸ ತಂತ್ರಾಂಶಗಳು ಅಪಾರ ಪ್ರಮಾಣದ ಮಾಹಿತಿಯನ್ನು ಸಂಗ್ರಹಿಸುವ ಅತ್ಯಾಧುನಿಕ ಸ್ಟೋರೇಜ್ ವಿಧಾನಗಳು, ಬೃಹತ್ ಪ್ರಮಾಣದ ಡೇಟಾವನ್ನು ನಿರ್ವಹಿಸುವ ಅತಿವೇಗದ ನೆಟ್ವರ್ಕ್ಗಳು ಹಾಗೂ ಜನಪ್ರಿಯವಾಗುತ್ತಿರುವ ಕ್ಲೌಡ್ ತಂತ್ರಜ್ಞಾನ ಆಧಾರಿತ ಸೌಲಭ್ಯಗಳು, ಹೀಗೆ ಹಲವಾರು ಕ್ಷೇತ್ರದಲ್ಲಿ ಆಗುತ್ತಿರುವ ಪ್ರಗತಿಯಿಂದಾಗಿ ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇವಲ ಕಲ್ಪನೆಯಾಗಿರದೆ ವಾಸ್ತವದಲ್ಲಿ ಬಳಕೆಗೆ ಬರುವುದು ಸಾಧ್ಯವಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೆದು ಬಂದ ದಾರಿ 1637ರಿಂದ 2018. 1. ವರ್ಷ 1637. ವಿಜ್ಞಾನಿ ರೆನೆ ಡೆಸ್ಕಾರ್ಟೆಸ್ ಅವರು ಮುಂದೊಂದು ದಿನ ಯಂತ್ರಗಳು ಕೂಡ ಮಾನವನಂತೆ ಯೋಚಿಸಬಹುದು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಎಂದು ಚಿಂತಿಸಿದ್ದರು. ಒಂದು ವಿಧವಾದ ಯಂತ್ರವು ನಿರ್ದಿಷ್ಟ ಕೆಲಸವನ್ನು ಮಾತ್ರ ಮಾಡಲು ಸಾಧ್ಯವಾದರೆ ಮತ್ತೊಂದು ವಿಧವಾದ ಯಂತ್ರವು ಅನೇಕ ರೀತಿಯ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದ್ದರು. ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬಳಕೆಯಲ್ಲಿ ಸಾಮಾನ್ಯ ಮತ್ತು ವಿಶೇಷ ಎಂದು 2 ವಿಧಗಳನ್ನು ಪರಿಗಣಿಸಲಾಗುತ್ತಿದೆ. 2. ವರ್ಷ 1956. ಅಮೆರಿಕ ದೇಶದ ಡಾರ್ಮೌತ್ ಕಾಲೇಜಿನಲ್ಲಿ ನಡೆದ ಬೇಸಿಗೆ ಕಾರ್ಯಾಗಾರದಲ್ಲಿ ಪ್ರೊಫೆಸರ್ ಜಾನ್ ಮೆಕಾರ್ಥಿ ಅವರು ಈ ಹೊಸ ತಂತ್ರಜ್ಞಾನಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವ ಹೆಸರು ನೀಡಿದರು. 3. ವರ್ಷ 1966. ಮನುಷ್ಯ ಮತ್ತು ಕಂಪ್ಯೂಟರ್ ನಡುವೆ ಸಂವಹನ ಸಾಧ್ಯವಿದೆ ಎಂದು ವಿಶ್ವವಿಖ್ಯಾತ MIT ವಿಶ್ವವಿದ್ಯಾಲಯದ ಎಲಿಸಾ ಕಂಪ್ಯೂಟರ್ ನಿರೂಪಿಸಿತು. ಈ ಕಂಪ್ಯೂಟರ್ ಜೊತೆ ಆಪರೇಟರ್ ಈಗಿನ ಚಾಟ್ನಂತಹ ಸೌಲಭ್ಯ ಬಳಸಿ ಸಂಭಾಷಣೆ ನಡೆಸಲು ಸಾಧ್ಯವಾಗಿದ್ದು, ಮುಂದೆ ಈ ದಿಸೆಯಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಆವಿಷ್ಕಾರಗಳ ಅಭಿವೃದ್ಧಿಗೆ ನಾಂದಿಯಾಯಿತು. 4. 1980. ಅಮೆರಿಕದ DEC ಸಂಸ್ಥೆಯ ಎಕ್ಸ್ಕಾನ್ ಎನ್ನುವ ಹೆಸರಿನ ಎಕ್ಸ್ಪರ್ಟ್ ಲರ್ನಿಂಗ್ ಸಿಸ್ಟಮ್ ಅನ್ನು 1980 ಮತ್ತು 1986ರಲ್ಲಿ ಅನುಷ್ಠಾನಗೊಳಿಸಲಾಯಿತು. ಇದರ ಯಶಸ್ಸಿನಿಂದ ಉತ್ತೇಜಿತರಾದ ವಿವಿಧ ಸಂಸ್ಥೆಗಳು 1985ರ ಹೊತ್ತಿಗೆ ಪ್ರತಿ ವರ್ಷ $100 ಕೋಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಅಭಿವೃದ್ಧಿಗಾಗಿ ವೆಚ್ಚ ಮಾಡಲು ಪ್ರಾರಂಭಿಸಿದವು. 5. 1988. ಮಿಷಿನ್ ಲರ್ನಿಂಗ್ನಲ್ಲಿ ಸಂಖ್ಯಾಶಾಸ್ತ್ರವನ್ನು ಬಳಸುವುದರಿಂದ ಫ್ರೆಂಚ್ ಮತ್ತು ಇಂಗ್ಲಿಷ್ ಭಾಷೆಗಳೆರಡರ ನಡುವೆ ಅನುವಾದದ ಸೌಲಭ್ಯವನ್ನು ಅಭಿವೃದ್ಧಿಪಡಿಸಲಾಯಿತು. ಈ ಮೊದಲು ನಿಯಮ ಆಧಾರಿತ ಮೆಷಿನ್ ಲರ್ನಿಂಗ್ ಬದಲು ಸಂಖ್ಯಾಶಾಸ್ತ್ರ ಆಧಾರಿತ ಮೆಷಿನ್ ಲರ್ನಿಂಗ್ ವಿಧಾನ ಜನಪ್ರಿಯವಾಗತೊಡಗಿತು. ಈಗ ಬಳಸಲಾಗುತ್ತಿರುವ ಮೆಷಿನ್ ಲರ್ನಿಂಗ್ ಅಭಿವೃದ್ಧಿಯಲ್ಲಿ ಇದು ಮಹತ್ವದ ಕೊಡುಗೆಯನ್ನು ನೀಡಿದೆ. 6. 1991. 1991ರಿಂದ ಆರಂಭವಾದ ಇಂಟರ್ನೆಟ್ ಬಳಕೆ ಬಹಳ ಬೇಗ ವಿಶ್ವಾದ್ಯಂತ ಜನಪ್ರಿಯತೆ ಗಳಿಸಿತು. ಇಂಟರ್ನೆಟ್ ಬಳಕೆಯಿಂದ ಸೃಷ್ಟಿಯಾಗತೊಡಗಿದ ಅಗಾಧ ಪ್ರಮಾಣದ ಡೇಟಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳು, ತಂತ್ರಾಂಶಗಳ ಅಭಿವೃದ್ಧಿಗೆ ನಾಂದಿಯಾಯಿತು. 7. 1997. ವಿಶ್ವದ ಚೆಸ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರೋವ್ ಅವರೊಡನೆ ನಡೆದ ಚೆಸ್ ಪಂದ್ಯದಲ್ಲಿ ಡೀಪ್ ಬ್ಲೂ ಹೆಸರಿನ ಕಂಪ್ಯೂಟರ್ ವಿಜಯಶಾಲಿಯಾಯಿತು. ಡೀಪ್ ಬ್ಲೂ ಕಂಪ್ಯೂಟರ್ನಲ್ಲಿ ಬಳಸಲಾದ ತಂತ್ರಾಂಶವು ಇಂದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಾಂಶಗಳಷ್ಟು ಸಮರ್ಥಶಾಲಿಯಾಗಿರಲಿಲ್ಲ. ಆದರೆ ಮುಂದೊಂದು ದಿನ ಮನುಷ್ಯನಂತೆ ಚಿಂತಿಸಿ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಕಂಪ್ಯೂಟರ್ಗೆ ಇದೆ ಎನ್ನುವ ಆಶಾಭಾವನೆಯನ್ನು ಉಂಟುಮಾಡಿತು. 8. 2005. ಅಮೆರಿಕದ ರಕ್ಷಣಾ ಇಲಾಖೆಯ ಡಾರ್ಪಾ ವಿಭಾಗವು ಸ್ವಯಂಚಾಲಿತ ವಾಹನಗಳಿಗಾಗಿ 2ನೇ ವಾರ್ಷಿಕ ಸ್ಪರ್ಧೆಯನ್ನು ಏರ್ಪಡಿಸಿತ್ತು.
ರಸ್ತೆ ಇಲ್ಲದ ಮರುಭೂಮಿಯಲ್ಲಿ 100 ಕಿಲೋಮೀಟರ್ ದೂರವನ್ನು ಸ್ವಯಂಚಾಲಿತ ವಾಹನ ಕ್ರಮಿಸಬೇಕಾಗಿತ್ತು. 2004ರಲ್ಲಿ ನಡೆದ ಮೊದಲ ವಾರ್ಷಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಸ್ವಯಂಚಾಲಿತ ವಾಹನಗಳಲ್ಲಿ ಒಂದು ಕೂಡ ಈ ದೂರವನ್ನು ಕ್ರಮಿಸಲು ಸಾಧ್ಯವಾಗಿರಲಿಲ್ಲ. ಆದರೆ 2005ರ ಸ್ಪರ್ಧೆಯಲ್ಲಿ 5 ಸ್ವಯಂಚಾಲಿತ ವಾಹನಗಳು ಈ ದೂರವನ್ನು ಕ್ರಮಿಸುವಲ್ಲಿ ಯಶಸ್ವಿಯಾದವು. ಸ್ವಯಂಚಾಲಿತ ವಾಹನಗಳ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಲು ಆಯೋಜಿಸಲಾಗುವ ಈ ಸ್ಪರ್ಧೆಯನ್ನು 2007ರಲ್ಲಿ ಆಯೋಜಿಸಿದಾಗ ಮರುಭೂಮಿಯ ಬದಲಾಗಿ ಜನನಿಬಿಡ ನಗರ ಪ್ರದೇಶದಂತೆ ರೂಪಿಸಲಾದ ಪರಿಸರದಲ್ಲಿ ಆಯೋಜಿಸಲಾಗಿತ್ತು. ನಗರಗಳಲ್ಲಿರುವಂತಹ ಟ್ರಾಫಿಕ್ ಸಿಗ್ನಲ್ಗಳು, ರಸ್ತೆಯನ್ನು ಬಳಸುವ ಇತರೆ ವಾಹನಗಳ ನಡುವೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಸ್ವಯಂಚಾಲಿತ ವಾಹನಗಳು ನಿರ್ದಿಷ್ಟ ದೂರವನ್ನು ಕನಿಷ್ಠ ಸಮಯದಲ್ಲಿ ಕ್ರಮಿಸಬೇಕಾಗಿತ್ತು. 9. 2011 ಅಮೆರಿಕದ IBM ಸಂಸ್ಥೆಯ ವಾಟ್ಸನ್ ಹೆಸರಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ವ್ಯವಸ್ಥೆಯು ಜಿಯೋಪಾರ್ಡಿ ಹೆಸರಿನ ಜನಪ್ರಿಯ ಕ್ರೀಡೆಯ ಚಾಂಪಿಯನ್ಗಳ ಜೊತೆ ಆಟವಾಡಿ ಅವರನ್ನು ಸೋಲಿಸಿ $1 ಮಿಲಿಯನ್ ಬಹುಮಾನವನ್ನು ಪಡೆಯಿತು. 1997ರಲ್ಲಿ ಚೆಸ್ ಆಟದಲ್ಲಿ ಮಾನವನನ್ನು ಡೀಪ್ ಬ್ಲೂ ಸೋಲಿಸಿದರೆ, ಭಾಷೆ ಆಧಾರಿತ ಆಟದಲ್ಲಿ ಮಾನವನನ್ನು ಸೋಲಿಸಿದ ವಾಟ್ಸನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಿಸಿತು. 10. 2012 ಡೀಪ್ ಲರ್ನಿಂಗ್ ಸಾಮರ್ಥ್ಯದ ಜ್ವಲಂತ ಉದಾಹರಣೆಯನ್ನು ಜನಸಾಮಾನ್ಯರ ಮುಂದೆ ಪ್ರದರ್ಶಿಸಲಾಯಿತು. 100 ಬೆಕ್ಕುಗಳ ಚಿತ್ರಗಳನ್ನು ನೀಡಿದಾಗ ಮನುಷ್ಯರಂತೆ ವಿವಿಧ ಬೆಕ್ಕುಗಳನ್ನು ಗುರುತಿಸಲು ಮತ್ತು ನೆನಪಿಟ್ಟುಕೊಳ್ಳಲು ಡೀಪ್ ಲರ್ನಿಂಗ್ನಿಂದ ಸಾಧ್ಯವೆಂದು ನಿರೂಪಿಸಲಾಯಿತು. ಮನುಷ್ಯನ ಮೇಲ್ವಿಚಾರಣೆ ಇಲ್ಲದೆ ಕಂಪ್ಯೂಟರ್ ಸ್ವಯಂ ಕಲಿಕೆ ಸಾಮರ್ಥ್ಯವನ್ನು ಬಳಸಿ ಹೊಸ ವಿಷಯಗಳನ್ನು ಹೇಗೆ ಕಲಿಯಬಲ್ಲದು ಎಂದು ನಿರೂಪಿಸಿದ ಈ ಉದಾಹರಣೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತಿಹಾಸದಲ್ಲಿ ಮತ್ತೊಂದು ದಾಖಲೆಯನ್ನು ನಿರ್ಮಿಸಿತು. 11. 2015 1,000 ಚಿತ್ರಗಳನ್ನು ನೀಡಿ ಅವುಗಳನ್ನು ನಿಖರವಾಗಿ ವಿವರಿಸುವ ಸ್ಪರ್ಧೆಯೊಂದರಲ್ಲಿ ಮನುಷ್ಯರ ಜೊತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಕಂಪ್ಯೂಟರ್ಗಳು ಭಾಗವಹಿಸಿದ್ದವು. ಈ ಸ್ಪರ್ಧೆಯನ್ನು ನಡೆಸಿದ ವಿಜ್ಞಾನಿಗಳು ಮನುಷ್ಯನಿಗಿಂತ ಹೆಚ್ಚು ನಿಖರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಆಧಾರಿತ ಕಂಪ್ಯೂಟರ್ಗಳು ಚಿತ್ರಗಳನ್ನು ಗುರುತಿಸಬಲ್ಲವು ಮತ್ತು ಅತ್ಯಂತ ಸೂಕ್ಷ್ಮ ವಿಷಯವನ್ನು ಕೂಡ ಗಮನಿಸಿ ನಿಖರವಾಗಿ ವಿವರಿಸಬಲ್ಲವು ಎಂದು ಸ್ಪರ್ಧೆಯ ಫಲಿತಾಂಶದ ವರದಿಯಲ್ಲಿ ವಿವರಣೆ ನೀಡಿದರು. 12. 2016 ಸಂಕೀರ್ಣ ಗಣಿತ ಸೂತ್ರಗಳನ್ನು ಆಧರಿಸಿದ ಗೋ ಆಟದಲ್ಲಿ ವಿಶ್ವ ಚಾಂಪಿಯನ್ ಆದ ಲೀ ಅವರನ್ನು ಡೀಪ್ ಮೈಂಡ್ ಸಂಸ್ಥೆ ಅಭಿವೃದ್ಧಿಪಡಿಸಿದ ಆಲ್ಫಾಗೋ ಹೆಸರಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಕಂಪ್ಯೂಟರ್ ಸೋಲಿಸಿತು. ಡೀಪ್ ಮೈಂಡ್ ಈಗ ಗೂಗಲ್ ಸಂಸ್ಥೆಯ ಅಂಗಸಂಸ್ಥೆಯಾಗಿದೆ. ಈ ಸ್ಪರ್ಧೆಯ ಮೊದಲು ಗೋ ಆಟವೆಂದರೆ ಏನು ಮತ್ತು ಅದನ್ನು ಹೇಗೆ ಆಡಬೇಕು ಎಂದು ಈ ಕಂಪ್ಯೂಟರ್ಗೆ ಕಲಿಸಿರಲಿಲ್ಲ. ಆದರೆ ವಿಶ್ವ ಚಾಂಪಿಯನ್ ಲೀ ಅವರ ಜೊತೆ ಸ್ಪರ್ಧೆ ಪ್ರಾರಂಭವಾದ ನಂತರ ಈ ಆಟವನ್ನು ತಾನೇ ಕಲಿತು ಸ್ಪರ್ಧೆಯನ್ನು ಗೆದ್ದ ಆಲ್ಫಾಗೋ ಕಂಪ್ಯೂಟರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿತು. 13. 2018 ಅಮೆರಿಕದ ಆರಿಜೋನಾ ರಾಜ್ಯದ ಫೀನಿಕ್ಸ್ನಲ್ಲಿ ಚಾಲಕರಹಿತ ಸ್ವಯಂಚಾಲಿತ ಕಾರುಗಳು ಸಾರ್ವಜನಿಕರಿಗೆ ಟ್ಯಾಕ್ಸಿ ಸೇವೆಯಾಗಿ ಲಭ್ಯವಾದವು. ಆಸಕ್ತ ಸಾರ್ವಜನಿಕರು ಸಾಮಾನ್ಯ ಟ್ಯಾಕ್ಸಿಗಳಂತೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಟ್ಯಾಕ್ಸಿಗಳಲ್ಲಿ ಪ್ರಯಾಣ ಮಾಡಿ ಪ್ರಯಾಣ ದರವನ್ನು ಪಾವತಿಸಬಹುದಾಗಿದೆ. 1939ರಲ್ಲಿ ಚಾಲಕರಹಿತ ಸ್ವಯಂಚಾಲಿತ ವಾಹನಗಳು ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿವೆ ಎನ್ನುವ ಆಶಯವನ್ನು ವಿಶ್ವವಿಖ್ಯಾತ ಜನರಲ್ ಮೋಟಾರ್ಸ್ ವ್ಯಕ್ತಪಡಿಸಿತ್ತು. ಹಲವಾರು ದಶಕಗಳ ಕಾಲ ಇಂತಹ ಚಾಲಕರಹಿತ ಸ್ವಯಂಚಾಲಿತ ವಾಹನಗಳ ಅಭಿವೃದ್ಧಿಗಾಗಿ ಹಲವಾರು ಸಂಸ್ಥೆಗಳು ಪ್ರಯತ್ನ ಮಾಡಿದ್ದವು. ಮುಂಬರುವ ದಿನಗಳಲ್ಲಿ ವಿಶ್ವಾದ್ಯಂತ ಚಾಲಕರಹಿತ ಸ್ವಯಂಚಾಲಿತ ವಾಹನಗಳು ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗಲು ಅಗತ್ಯವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಮತ್ತು ತಂತ್ರಾಂಶಗಳ ಅಭಿವೃದ್ಧಿ ಈಗ ಚಾಲ್ತಿಯಲ್ಲಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬೆಳೆದು ಬಂದ ದಾರಿಯಲ್ಲಿ
ಕೆಲವು ಮೈಲುಗಲ್ಲುಗಳನ್ನು ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಈಗ ಲಭ್ಯವಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಹಂತವನ್ನು ತಲುಪಲು ಅನೇಕ ದಶಕಗಳ ಕಾಲ ಸಾವಿರಾರು ವಿಜ್ಞಾನಿಗಳು, ತಂತ್ರಜ್ಞರು ಕೆಲಸ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಂದಿನ ಆವೃತ್ತಿಯ ಅಭಿವೃದ್ಧಿ ಮತ್ತು ಸಂಶೋಧನೆಯಲ್ಲಿ ಭಾರತದ ಸಾವಿರಾರು ವಿಜ್ಞಾನಿಗಳು, ತಂತ್ರಜ್ಞರು ಕೆಲಸ ಮಾಡುತ್ತಿದ್ದಾರೆ. ಭಾರತದಲ್ಲಿ ಆರ್ಟಿಫಿಷಿಯಲ್ ತಂತ್ರಜ್ಞಾನ, ಕೌಶಲ ಮತ್ತು ಸಾಮರ್ಥ್ಯ ವೃದ್ಧಿಗಾಗಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆತ್ಮನಿರ್ಭರ ಭಾರತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ದೊಡ್ಡ ಕೊಡುಗೆ ನೀಡುತ್ತಿದೆ. ಲೇಖನ 12 ಇಂಡಿಯಾ ಅಟ್ 75 ಪ್ರಧಾನಮಂತ್ರಿ ಯೋಜನೆ. ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಸಾಮರ್ಥ್ಯ ವರ್ಧನೆ. ಲೇಖಕರು ರಾಘವೇಂದ್ರ ಎಸ್.ವಿ. ಹಿರಿಯ ತಾಂತ್ರಿಕಾಧಿಕಾರಿ, ಸಿಎಫ್ಟಿಆರ್ಐ, ಮೈಸೂರು. ಇವರ ಇಮೇಲ್ ವಿಳಾಸ raghav@cftri.res.in ಮತ್ತು raghav@gmail.com. ಸಿಎಫ್ಟಿಆರ್ಐ ಎಂದು ಜನಜನಿತವಾಗಿರುವ ಸಿಎಸ್ಐಆರ್ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ, ಮೈಸೂರು ಸಣ್ಣ, ಮಧ್ಯಮ ಹಾಗೂ ಬೃಹತ್ ಕೈಗಾರಿಕೆಗಳು ಅನ್ವಯಿಸಿಕೊಳ್ಳಲು ಅನುಕೂಲವಾಗುವಂತಹ ಆಕರ್ಷಕ ವಾಣಿಜ್ಯೋಪಯೋಗವುಳ್ಳ, ಉನ್ನತ ಪೌಷ್ಟಿಕತೆಯುಳ್ಳ ಹಾಗೂ ಸುರಕ್ಷಿತವಾದ ಆಹಾರೋತ್ಪನ್ನಗಳ ತಯಾರಿಕಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ. ಕರೋನಾ ನಂತರದ ಪರಿಣಾಮಗಳನ್ನು ಸುಧಾರಿಸಲು, ದೇಶದ ಆರ್ಥಿಕತೆಯನ್ನು ಪುನಶ್ಚೇತನಗೊಳಿಸಲು ಸರ್ಕಾರವು ಆತ್ಮನಿರ್ಭರ ಭಾರತ ಯೋಜನೆಯನ್ನು ಆರಂಭಿಸಿದೆ. ಆತ್ಮನಿರ್ಭರ ಭಾರತದ ಪ್ರಮುಖ ಘಟ್ಟವಾದ ಕೃಷಿ ಹಾಗೂ ಆಹಾರ ಸಂಸ್ಕರಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ದಿನಾಂಕ 29/6/2020 ಜಾರಿಗೊಳಿಸಿದೆ. ಸ್ಥಳೀಯತೆಗೆ ಧ್ವನಿ ಎಂಬ ಮಂತ್ರದಂತೆ ಘಟಕಗಳ ತಾಂತ್ರಿಕ ಸಾಮರ್ಥ್ಯವನ್ನು ಹೆಚ್ಚಿಸಿ, ಹೊಸ ಬ್ರ್ಯಾಂಡ್ಗಳನ್ನು ಸೃಷ್ಟಿಸಿ ಅವುಗಳಿಗೆ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವುದು ಈ ಯೋಜನೆಯ ಗುರಿ. ದೇಶದ ಅಸಂಘಟಿತ ಆಹಾರ ಸಂಸ್ಕರಣಾ ಕ್ಷೇತ್ರವು ಸುಮಾರು 25 ಲಕ್ಷ ನೋಂದಾಯಿಸದ ಮತ್ತು ಅನೌಪಚಾರಿಕವಾದ ಆಹಾರ ಸಂಸ್ಕರಣಾ ಉದ್ಯಮಗಳನ್ನು ಒಳಗೊಂಡಿದೆ. ಯಂತ್ರೋಪಕರಣಗಳಲ್ಲಿ 7% ಹೂಡಿಕೆಯನ್ನು, ಉದ್ಯೋಗ ನೀಡುವಿಕೆಯಲ್ಲಿ 74% ಅದರ ಕೊಡುಗೆ, ಅದರಲ್ಲಿ 1/3 ಭಾಗ ಮಹಿಳೆಯರು. ಈ ಘಟಕಗಳಲ್ಲಿ ಸುಮಾರು 66% ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಅವುಗಳಲ್ಲಿ 80% ಕುಟುಂಬ ಆಧಾರಿತ ಉದ್ಯಮಗಳಾಗಿವೆ. ಇವುಗಳಲ್ಲಿ ಹೆಚ್ಚಿನವು ಯಂತ್ರೋಪಕರಣಗಳು ಮತ್ತು ವಹಿವಾಟಿನ ಹೂಡಿಕೆಯ ದೃಷ್ಟಿಯಿಂದ ಸೂಕ್ಷ್ಮ ಉತ್ಪಾದನಾ ಘಟಕಗಳ ವರ್ಗಕ್ಕೆ ಸೇರುತ್ತವೆ. ಭಾರತದಲ್ಲಿನ ಅಸಂಘಟಿತ ಆಹಾರ ಸಂಸ್ಕರಣಾ ಉದ್ಯಮವು ಅದರ ಅಭಿವೃದ್ಧಿಯನ್ನು ಸೀಮಿತಗೊಳಿಸುವ ಮತ್ತು ಕಾರ್ಯಕ್ಷಮತೆಯನ್ನು ದುರ್ಬಲಗೊಳಿಸುವ ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ. ಈ ಸವಾಲುಗಳು ಇಂತಿವೆ: ಉತ್ಪಾದನೆ ಮತ್ತು ಪ್ಯಾಕೇಜಿಂಗ್ನಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣಗಳನ್ನು ಬಳಕೆಗೆ ಬೇಕಾದ ಕೌಶಲ್ಯಗಳ ಕೊರತೆ, ಉತ್ಪಾದಕತೆಯಲ್ಲಿ ಮತ್ತು ನಾವೀನ್ಯತೆಯಲ್ಲಿ ಕೊರತೆ, ಉತ್ತಮ ಆರೋಗ್ಯಕರ ಉತ್ಪಾದನಾ ಅಭ್ಯಾಸಗಳ ಅರಿವಿನ ಕೊರತೆ, ಉತ್ತಮ ಗುಣಮಟ್ಟ ಮತ್ತು ಆಹಾರ ಸುರಕ್ಷತಾ ನಿಯಂತ್ರಣ ವ್ಯವಸ್ಥೆಯ ಕೊರತೆ, ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಕೌಶಲ್ಯಗಳ ಕೊರತೆ ಮತ್ತು ಪೂರೈಕೆ ಸರಪಳಿಗಳೊಂದಿಗೆ ಸಂಯೋಜಿಸಲು ಅಸಮರ್ಥತೆ, ಬಂಡವಾಳದ ಕೊರತೆ ಮತ್ತು ಕಡಿಮೆ ಬ್ಯಾಂಕ್ ಕ್ರೆಡಿಟ್ ಸಾಲ ಸೌಲಭ್ಯ. ಅಸಂಘಟಿತ ಸೂಕ್ಷ್ಮ ಆಹಾರ ಸಂಸ್ಕರಣಾ ಘಟಕಗಳಿಗೆ ಮೌಲ್ಯ ಸರಪಳಿಯ ಅಭಿವೃದ್ಧಿ, ಕೌಶಲ್ಯ ತರಬೇತಿ, ಉದ್ಯಮಶೀಲತಾ ಅಭಿವೃದ್ಧಿ, ತಂತ್ರಜ್ಞಾನ, ಸಾಲ ಮತ್ತು ಮಾರುಕಟ್ಟೆ ಅಭಿವೃದ್ಧಿ ಇವುಗಳಲ್ಲಿ ರಾಜ್ಯ ಸರ್ಕಾರದ ಬೆಂಬಲದ ಅಗತ್ಯವಿದೆ. ಕಳೆದ 1 ದಶಕದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಹಾರ ಸಂಸ್ಕರಣಾ ಸಂಸ್ಥೆಗಳಲ್ಲಿ ಮಹಿಳೆಯರ ಸ್ವಸಹಾಯ ಗುಂಪುಗಳನ್ನು ಸಂಘಟಿಸಲು ಪ್ರಯತ್ನಗಳನ್ನು ಮಾಡಿವೆ. ಆಹಾರ ಸಂಸ್ಕರಣೆ ಸೇರಿದಂತೆ ವಿವಿಧ ಉತ್ಪಾದನಾ ಮತ್ತು ಸೇವಾ ವಲಯದಲ್ಲಿ ಚಟುವಟಿಕೆಗಳನ್ನು ಕೈಗೊಳ್ಳಲು
ಸ್ವಸಹಾಯ ಗುಂಪುಗಳನ್ನು ಸಕ್ರಿಯಗೊಳಿಸಲು ಸರ್ಕಾರಗಳು ಹಲವು ಪ್ರಯತ್ನಗಳನ್ನು ಮಾಡಿವೆ. ಈ ನಿಟ್ಟಿನಲ್ಲಿ ಸರ್ಕಾರದ ಯೋಜನೆಗಳು ಸೀಮಿತವಾಗಿವೆ. ಈ ವಲಯದಲ್ಲಿನ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳನ್ನು ಉತ್ತೇಜಿಸಲು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದರಿಂದ ಕ್ಷೇತ್ರವು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸುವಲ್ಲಿ, ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗುತ್ತದೆ. ಯೋಜನೆಯ ಗುರಿಗಳು: ಕಿರು ಆಹಾರ ಉದ್ಯಮಗಳ ಸಾಮರ್ಥ್ಯವನ್ನು ನಿರ್ಮಿಸುವಲ್ಲಿ ಯೋಜನೆಯ ಗುರಿಗಳು ಮುಂದಿನಂತಿವೆ. 1. ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಿಭಾಗದಲ್ಲಿ ಅಸ್ತಿತ್ವದಲ್ಲಿರುವ ಸೂಕ್ಷ್ಮ ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ಕ್ಷೇತ್ರದ ಔಪಚಾರೀಕರಣ ಉತ್ತೇಜಿಸುವುದು. 2. ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳ, ಸಹಕಾರ ಸಂಘಗಳ, ವೈಯಕ್ತಿಕ ಆಹಾರ ಸಂಸ್ಕರಣಾ ಘಟಕಗಳ ಸ್ವತಂತ್ರ ಅಭಿವೃದ್ಧಿಯಲ್ಲಿ ಬೆಂಬಲಿಸುವುದು. 3. ನವೀನ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಸಂಸ್ಕರಣಾ ಘಟಕಗಳ ಉತ್ಪನ್ನಗಳನ್ನು ಉತ್ಪಾದಿಸುವುದು ಹಾಗೂ ಮಾರುಕಟ್ಟೆಗೆ ಸಂಪರ್ಕವನ್ನು ಕಲ್ಪಿಸುವುದು. ಯೋಜನೆಯ ಉದ್ದೇಶಗಳು: ಕಿರು ಆಹಾರ ಉದ್ಯಮಗಳ ಸಾಮರ್ಥ್ಯವನ್ನು ನಿರ್ಮಿಸುವಲ್ಲಿ ಯೋಜನೆಯ ಉದ್ದೇಶಗಳು ಮುಂದಿನಂತಿವೆ. 1. ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳಿಗೆ ಸಹಕಾರಿ ಸಂಸ್ಥೆಗಳಿಂದ ಹೆಚ್ಚಿನ ಸಾಲದ ಅವಕಾಶ ಕಲ್ಪಿಸುವುದು. 2. ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಅನ್ನು ಬಲಪಡಿಸುವ ಮೂಲಕ ಸಂಘಟಿತ ಪೂರೈಕೆ ಸರಪಳಿಯೊಂದಿಗೆ ಸಂಯೋಜನೆ ಮೂಲಕ 2 ಲಕ್ಷಕ್ಕೂ ಹೆಚ್ಚಿನ ಉದ್ಯಮಗಳನ್ನು ಔಪಚಾರಿಕ ಜಾಲಕ್ಕೆ ಪರಿವರ್ತಿಸಲು ಬೆಂಬಲವನ್ನು ನೀಡುವುದು. 3. ಸಾಮಾನ್ಯ ಸೌಲಭ್ಯ ಪ್ರಯೋಗಾಲಯಗಳು, ಸಂಶೋಧನೆ ಮತ್ತು ತರಬೇತಿಗಳನ್ನು ಒದಗಿಸಿಕೊಡುವುದು. ಯೋಜನೆಯ ಘಟಕಗಳು: 1. ಕಿರು ಆಹಾರ ಉದ್ಯಮಿಗಳಿಗೆ ಯೋಜನೆಯ ವೆಚ್ಚ ಆಧರಿಸಿ ಕ್ರೆಡಿಟ್ ಲಿಂಕ್ ಕ್ಯಾಪಿಟಲ್ ಸಬ್ಸಿಡಿ ಶೇಕಡಾ 35%, ಗರಿಷ್ಠ 10 ಲಕ್ಷ ರೂಪಾಯಿ. ಫಲಾನುಭವಿಯ ಪಾಲು ಶೇಕಡಾ 10%. 2. ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಸಂಸ್ಥೆಗಳು ಮತ್ತು ಸಹಕಾರ ಸಂಘಗಳ ಮೌಲ್ಯ ಸರಪಳಿ ಸದೃಢಗೊಳಿಸಲು ಕ್ರೆಡಿಟ್ ಲಿಂಕ್ ಸಹಾಯಧನ ಶೇಕಡಾ 35%, ಗರಿಷ್ಠ 10 ಲಕ್ಷ ರೂಪಾಯಿ. ಫಲಾನುಭವಿಯ ಪಾಲು ಶೇಕಡಾ 10%. 3. ವೈಯಕ್ತಿಕ ಸ್ವಸಹಾಯ ಸಂಘ ಸದಸ್ಯರಿಗೆ ಸೀಡ್ಸ್ ಕ್ಯಾಪಿಟಲ್ ಅಂದರೆ ಬೀಜ ಬಂಡವಾಳ 40,000 ರೂಪಾಯಿ ಕಿರು ಉಪಕರಣಗಳ ಸಂಗ್ರಹಣೆಗೆ ಒದಗಿಸುವುದು. 4. ರಾಜ್ಯ ಮಟ್ಟದಲ್ಲಿ ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆ ಸಂಪರ್ಕ ಸೌಲಭ್ಯಕ್ಕೆ ಶೇಕಡಾ 50%, ಗರಿಷ್ಠ 10 ಲಕ್ಷ ಒದಗಿಸುವುದು. 5. ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿನ ಸಂಸ್ಥೆಗಳ ಬಲವರ್ಧನೆಗೆ ಸೌಲಭ್ಯ ಒದಗಿಸುವುದು. ಈ ಯೋಜನೆಯಡಿಯಲ್ಲಿ 10,784 ಘಟಕಗಳಿಗೆ ಸಾಲ ಸೌಲಭ್ಯ ಒದಗಿಸಲು ತೀರ್ಮಾನಿಸಲಾಗಿದೆ. ಈ ಯೋಜನೆಗೆ 493.65 ಕೋಟಿಗಳನ್ನು ವಿನಿಯೋಗಿಸಲು ಯೋಜಿಸಲಾಗಿದ್ದು, 5 ವರ್ಷ ಕಾಲಾವಧಿಯಲ್ಲಿ ಅಂದರೆ 2020-21ರಿಂದ 2024-25ರ ಕಾಲಾವಧಿಯಲ್ಲಿ ಅನುಷ್ಠಾನಗೊಳಿಸಬೇಕಿದೆ. ಅಂದಾಜು 1,07,840 ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸಲು ಆಯೋಜಿಸಲಾಗಿದೆ. ಈ ಯೋಜನೆಯು ನವೀನ ತಾಂತ್ರಿಕತೆ ಅಳವಡಿಸಿಕೊಂಡು ಹೊಸ ಬ್ರ್ಯಾಂಡ್ಗಳನ್ನು ಉತ್ಪಾದಿಸುವುದರ ಜೊತೆಗೆ ರಫ್ತು ಮಾರುಕಟ್ಟೆಗೆ ಸಂಪರ್ಕ ಸಾಧಿಸಲು ಸಹಕಾರಿಯಾಗಲಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಪರಿಕಲ್ಪನೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ದೃಷ್ಟಿಕೋನದೊಂದಿಗೆ ಯೋಜನೆಯನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡಲು ಉದ್ದೇಶಿಸಲಾಗಿದೆ. ಕರ್ನಾಟಕ ರಾಜ್ಯವು ವಿವಿಧ ಹವಾಮಾನ ಪರಿಸ್ಥಿತಿಗಳನ್ನು ಮತ್ತು ಕೃಷಿ ಹವಾಮಾನ ವಲಯಗಳನ್ನು ಹೊಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಆಹಾರ ಬುಟ್ಟಿಯೂ ಸಹ ವೈವಿಧ್ಯಮಯವಾಗಿದೆ. ರಾಜ್ಯದ ಒಟ್ಟು 30 ಜಿಲ್ಲೆಗಳನ್ನು ಒಳಗೊಂಡಂತೆ ತೋಟಗಾರಿಕೆ, ಬೇಕರಿ ಹಾಗೂ ಇತರೆ ಉತ್ಪನ್ನಗಳ ಗುಂಪಾಗಿ ವರ್ಗೀಕರಣ ಮಾಡಲಾಗಿದೆ. ಈ ಕ್ಷೇತ್ರಗಳಲ್ಲಿನ ಸವಾಲುಗಳನ್ನು ಗುರುತಿಸಿ ಸೂಕ್ತ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಕಾರ್ಯವಾಹಿಗಳನ್ನು ಕೈಗೊಂಡು ರೈತರ ಉತ್ಪನ್ನ ಸಂಸ್ಥೆಗಳು, ವೈಯಕ್ತಿಕ ಆಹಾರ ಸಂಸ್ಕರಣಾ ಘಟಕಗಳು, ಸಹಕಾರ ಸಂಘಗಳು, ಸ್ವಸಹಾಯ ಗುಂಪುಗಳಿಗೆ ಯೋಜನೆಯ ಸೌಲಭ್ಯವನ್ನು ಒದಗಿಸಲು ಉದ್ದೇಶಿಸಲಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಕೃಷಿ ಉತ್ಪನ್ನಗಳಿಗೆ, ಕಿರು ಅರಣ್ಯ ಉತ್ಪನ್ನಗಳಿಗೆ ಸರಿಯಾದ ಮೌಲ್ಯಮಾಪನ,
ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಉತ್ಪನ್ನಗಳ ನಷ್ಟವನ್ನು ಕಡಿಮೆಗೊಳಿಸುವಲ್ಲಿ ಬೆಂಬಲ ನೀಡಲು ಉದ್ದೇಶಿಸಲಾಗಿದೆ. ಇದರಿಂದ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗಲಿದೆ. ಅಸಂಘಟಿತ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳನ್ನು ತೀವ್ರವಾಗಿ ಸದೃಢಗೊಳಿಸುವ ಅಗತ್ಯವಿದೆ. ಆಹಾರ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಏಕೈಕ ಕೇಂದ್ರ. ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಮೈಸೂರು, ಜನಪ್ರಿಯವಾಗಿ ಸಿಎಫ್ಟಿಆರ್ಐ ಎಂದು ಕರೆಯಲ್ಪಡುತ್ತದೆ. ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇದು ವಿಶ್ವದರ್ಜೆಯ ಸಂಸ್ಥೆಯಾಗಿದೆ. ಇದನ್ನು ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನವದೆಹಲಿಯಲ್ಲಿ 21-10-1950 ಸ್ಥಾಪಿಸಲಾಯಿತು. ಇದು ಭಾರತ ಸರ್ಕಾರದ ಸ್ವಾಯತ್ತ ಸಂಸ್ಥೆಯಾಗಿದ್ದು 37 ಸಂಸ್ಥೆಗಳ ಜಾಲವನ್ನು ದೇಶದಾದ್ಯಂತ ಹೊಂದಿದೆ. ಆರಂಭದಿಂದಲೂ ಸಂಸ್ಥೆಯು ಆಹಾರ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ಕೈಗಾರಿಕಾ ಪರಿಹಾರಗಳನ್ನು ನೀಡುತ್ತಿದೆ. ಆಹಾರ ಸುರಕ್ಷತೆ, ಆರೋಗ್ಯ ಪೋಷಣೆ ಬಗ್ಗೆ ಸಂಪೂರ್ಣ ಕಾಳಜಿಯೊಂದಿಗೆ ಜೈವಿಕ ಸ್ನೇಹಿ ಆಹಾರ ಸಂಸ್ಕರಣಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಸಂಸ್ಥೆಯ ಆಶಯ. ಕಳೆದ 70 ವರ್ಷಗಳಲ್ಲಿ ಸಂಸ್ಥೆಯು ನವೀನ ವೈಜ್ಞಾನಿಕ ಮತ್ತು ತಾಂತ್ರಿಕ ಅರಿವಿನ ಮೂಲಕ ಉದ್ಯಮದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಸ್ಥಳೀಯ ಮತ್ತು ಜಾಗತಿಕ ಮಾರುಕಟ್ಟೆಗಳ ಸವಾಲುಗಳನ್ನು ಎದುರಿಸಲು ಮಾರುಕಟ್ಟೆ ಬೇಡಿಕೆಗಳಿಗೆ ಸಂಶೋಧನೆ ಮುಂದುವರೆದಿದೆ. ಸಾಂಪ್ರದಾಯಿಕ ಆಹಾರಗಳಾದ ಇಡ್ಲಿ, ದೋಸೆ, ಗುಲಾಬ್ ಜಾಮೂನ್ ಮುಂತಾಗಿ ಸಂಸ್ಥೆಯು ಅಭಿವೃದ್ಧಿಪಡಿಸಿದ ರೆಡಿಮಿಕ್ಸ್ ಮಿಶ್ರಣಗಳು ಕಾರ್ಯನಿರತ ದಂಪತಿಗಳಿಗೆ ಅನುಕೂಲವನ್ನು ನೀಡುತ್ತಿವೆ. ರಾಷ್ಟ್ರೀಯ ಮತ್ತು ಜಾಗತಿಕ ಸನ್ನಿವೇಶಗಳಲ್ಲಿನ ಬದಲಾವಣೆಗಳಿಂದ ಉಂಟಾಗುವ ಸವಾಲುಗಳನ್ನು ಎದುರಿಸಲು ಸಂಸ್ಥೆಯು ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಬೆಳೆಸಿಕೊಂಡಿದೆ. ಇಂದು ಸಂಸ್ಥೆಯು ಜೈವಿಕ ರಸಾಯನಶಾಸ್ತ್ರ ಮತ್ತು ಪೋಷಣೆ ಆಹಾರ ಸಂಬಂಧಿತ ವಿಭಾಗಗಳಲ್ಲಿ ಪರಿಣತಿ ಮತ್ತು ಶ್ರೇಷ್ಠತೆಯೊಂದಿಗೆ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಏಕೈಕ ನಿಲುಗಡೆ ಕೇಂದ್ರ ಎಂಬ ಖ್ಯಾತಿಯನ್ನು ಗಳಿಸಿದೆ. ಕೈಗಾರಿಕಾ ಸೇವೆಗಳು. ಸಲಕರಣೆಗಳ ವಿನ್ಯಾಸಗಳನ್ನು ಒದಗಿಸುವುದರ ಜೊತೆಗೆ ಸಂಸ್ಥೆಯು ಹೊಸ ಉದ್ಯಮಿಗಳಿಗೆ ವಿಸ್ತರಣೆ ಮತ್ತು ನವೀಕರಣ ಕಾರ್ಯಕ್ರಮಗಳಲ್ಲಿ ಸಹಾಯ ಮಾಡುತ್ತದೆ. ಈ ಸೇವೆಗಳಲ್ಲಿ ತಾಂತ್ರಿಕ ಸಮಾಲೋಚನೆ, ಯೋಜನೆಗಳ ಗುರುತಿಸುವಿಕೆ ಮತ್ತು ಮೌಲ್ಯಮಾಪನ, ಕಾರ್ಯಸಾಧ್ಯತೆ ಅಧ್ಯಯನಗಳು, ಸಂಪನ್ಮೂಲ ಸಮೀಕ್ಷೆಗಳು, ಒಪ್ಪಂದ ಮತ್ತು ಪ್ರಾಯೋಜಿತ ಸಂಶೋಧನೆ, ಉತ್ಪನ್ನ ಅಭಿವೃದ್ಧಿ, ವಿಶ್ಲೇಷಣೆ, ಆಹಾರ ವಿಜ್ಞಾನ ಮಾಹಿತಿ ಸೇವೆಗಳು ಒಳಗೊಂಡಿವೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ. ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಶೇಷ ಕ್ಷೇತ್ರಗಳಲ್ಲಿನ ಪ್ರಸ್ತುತ ಪ್ರವೃತ್ತಿಗಳು ಮತ್ತು ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಳ್ಳಲು ಆಹಾರ ಉದ್ಯಮ ಮತ್ತು ಸಂಬಂಧಿತ ಏಜೆನ್ಸಿಗಳ ವೃತ್ತಿಪರರಿಗೆ ಸಹಾಯ ಮಾಡಲು ಸಂಸ್ಥೆಯು ಸುಧಾರಿತ ಅಲ್ಪಾವಧಿಯ ತರಬೇತಿ ಕೋರ್ಸುಗಳನ್ನು ನಡೆಸುತ್ತದೆ. ಪ್ರತಿ ವರ್ಷ ಸಂಸ್ಥೆಯಿಂದ ಇಂತಹ 40ಕ್ಕೂ ಹೆಚ್ಚು ವಿಶೇಷ ಸುಸಂಘಟಿತ ಕೋರ್ಸುಗಳನ್ನು ನಡೆಸಲಾಗುತ್ತದೆ. ತಂತ್ರಜ್ಞಾನ ವರ್ಗಾವಣೆ. ಸಿಎಫ್ಟಿಆರ್ಐ ಎಂದು ಜನಜನಿತವಾಗಿರುವ ಸಿಎಸ್ಐಆರ್ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ, ಮೈಸೂರು ಸಣ್ಣ, ಮಧ್ಯಮ ಹಾಗೂ ಬೃಹತ್ ಕೈಗಾರಿಕೆಗಳು ಅನ್ವಯಿಸಿಕೊಳ್ಳಲು ಅನುಕೂಲವಾಗುವಂತಹ ಆಕರ್ಷಕ ವಾಣಿಜ್ಯೋಪಯೋಗವುಳ್ಳ, ಉನ್ನತ ಪೌಷ್ಟಿಕತೆಯುಳ್ಳ ಹಾಗೂ ಸುರಕ್ಷಿತವಾದ ಆಹಾರೋತ್ಪನ್ನಗಳ ತಯಾರಿಕಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ. ಶಿಶುಗಳಿಗಾಗಿ ರೂಪಿಸಲಾದ ಪೂರಕ ಆಹಾರ ಹಾಗೂ ವಿಶೇಷ ಆಹಾರಗಳು, ಕ್ಯಾನ್ ಮಾಡಿದ ಹಾಗೂ ರಿಟಾರ್ಟ್ ಚೀಲದ ಉತ್ಪನ್ನಗಳು, ತಿನ್ನಲು ಸಿದ್ಧವಾದ ಆಹಾರೋತ್ಪನ್ನಗಳು, ನಿರ್ಜಲೀಕೃತ ಆಹಾರ, ಬೇಕರಿ ಉತ್ಪನ್ನಗಳು, ಹುದುಗು ಆಹಾರಗಳು, ಅನುಕೂಲಿ ಆಹಾರ, ಆಹಾರ ಸಂಸ್ಕರಣಾ ಯಂತ್ರಗಳು, ಪೇಯಗಳು, ಧಾನ್ಯ ಮತ್ತು ಬೇಳೆಕಾಳುಗಳು, ಸಂಸ್ಕರಿತ ಉತ್ಪನ್ನಗಳು, ಉಪೋತ್ಪನ್ನಗಳ ಬಳಕೆ, ನೈಸರ್ಗಿಕ ಆಹಾರ ಅಡಕಗಳು ಅಂದರೆ ಅಡಿಟಿವ್ಗಳು, ಸಂರಕ್ಷಕಗಳು, ಸ್ವಾದ ರಾಸಾಯನಿಕ ಹಾಗೂ ವರ್ಣಕಗಳು, ಮೌಲ್ಯವರ್ಧಿತ ಸಾಂಬಾರೋತ್ಪನ್ನಗಳು, ಆರೋಗ್ಯ ಮತ್ತು ಪೌಷ್ಟಿಕಾಹಾರಗಳು, ಮಾಂಸ, ಮೀನು ಮತ್ತು ಕೋಳಿಯ ಉತ್ಪನ್ನಗಳು ಮುಂತಾದ 300ಕ್ಕೂ ಹೆಚ್ಚು ಉತ್ಪನ್ನಗಳ ತಯಾರಿಕಾ ಕ್ರಮಗಳ ಭಂಡಾರ ಸಂಸ್ಥೆಯಲ್ಲಿದೆ. ಸಂಸ್ಥೆಯು ನೀಡುವ ಸೇವೆಗಳು: ಲೈಸೆನ್ಸ್ ಒಪ್ಪಂದ,
ಸಂಸ್ಕರಣಾ ವಿಧಿಯ ತಾಂತ್ರಿಕ ವಿವರಗಳ ಹೊತ್ತಿಗೆ ಪರಿಣಿತ ಇಂಜಿನಿಯರುಗಳು ಹಾಗೂ ವಿಜ್ಞಾನಿಗಳಿಂದ ತಾಂತ್ರಿಕ ಮಾರ್ಗದರ್ಶನ, ಸಂಸ್ಥೆಯಲ್ಲಿ ಸಂಸ್ಕರಣಾ ವಿಧಿಯ ಪ್ರಾತ್ಯಕ್ಷಿಕೆ ಹಾಗೂ ತರಬೇತಿ, ಕೈಗಾರಿಕಾ ಸೇವೆಗಳು, ತಾಂತ್ರಿಕ ಸಲಹೆ ಹಾಗೂ ಕನ್ಸಲ್ಟೆನ್ಸಿ, ಗುತ್ತಿಗೆ ಹಾಗೂ ಪ್ರಾಯೋಜಿತ ಸಂಶೋಧನೆಗಳು, ಉತ್ಪನ್ನಗಳ ಅಭಿವೃದ್ಧಿ, ಐಂದ್ರಿಯ ವಿಶ್ಲೇಷಣೆ ಹಾಗೂ ಉತ್ಪನ್ನಗಳ ಸ್ಥಾನ ನಿಗದಿ, ಪ್ಯಾಕೇಜುಗಳ ಪರೀಕ್ಷೆ ಹಾಗೂ ಮೌಲ್ಯಮಾಪನ, ವಿಶ್ಲೇಷಣಾ ಪರೀಕ್ಷೆಗಳು, ಮಾನವ ಸಂಪನ್ಮೂಲ ಅಭಿವೃದ್ಧಿ. ಲೇಖನ 13. ಗೌರವಾರ್ಪಣೆ. ಅಪರೂಪ ವಿಶಿಷ್ಟ. ಅಂಕೋಲಾ ಉಪ್ಪಿನ ಸತ್ಯಾಗ್ರಹ. ಲೇಖಕರು ಜಗನ್ನಾಥ ಪ್ರಕಾಶ್. ಪತ್ರಿಕೋದ್ಯಮಿ, ಬೆಂಗಳೂರು. ನಿಸರ್ಗ ನೀಡುವ ಉಪ್ಪಿನ ಮೇಲೆ ತೆರಿಗೆ ಹೇರುವುದನ್ನು ವಿರೋಧಿಸಿದ ಉಪ್ಪಿನ ಸತ್ಯಾಗ್ರಹಕ್ಕೆ ಕರ್ನಾಟಕ ಸಮರ್ಥವಾಗಿ ಸ್ಪಂದಿಸಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಆಸುಪಾಸಿನ ಹಲವು ಪ್ರದೇಶಗಳು. ಕರ ನಿರಾಕರಣೆ, ಅರಣ್ಯ ಸತ್ಯಾಗ್ರಹ, ಅಸಹಕಾರ ಚಳುವಳಿ ಹೀಗೆ ಬ್ರಿಟಿಷ್ ವಿರುದ್ಧದ ಅಹಿಂಸಾತ್ಮಕ ಆಂದೋಲನಗಳಲ್ಲಿ ಅಂಕೋಲಾ ಆಸುಪಾಸಿನ ಜನತೆ ಸಕ್ರಿಯವಾಗಿ ಭಾಗವಹಿಸಿತು. ಉತ್ತರ ಕನ್ನಡದಲ್ಲಿ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ನಾಡಿನ ಗಮನ ಸೆಳೆದ ದೊಡ್ಡ ಚಳುವಳಿ. ಉತ್ತರ ಕನ್ನಡ ಜಿಲ್ಲೆ ಪ್ರಾಕೃತಿಕವಾಗಿ ಸಮೃದ್ಧವಾದ ಜಿಲ್ಲೆ. ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣದ ಅಡವಿಗಳು, ಆಕಾಶವನ್ನು ಚುಂಬಿಸುವ ವೃಕ್ಷ ಸಮೂಹ, ಹತ್ತಾರು ಬಗೆಯ ಸಸ್ಯ ಪ್ರಾಣಿ ಸಂಕುಲವನ್ನು ಹೊಂದಿರುವ ಉತ್ತರ ಕನ್ನಡ ಇನ್ನೊಂದು ಬದಿ ವಿಶಾಲವಾದ ಸಮುದ್ರವನ್ನು ಇಟ್ಟುಕೊಂಡ ನಿಸರ್ಗ ನಿರ್ಮಿತ ಪ್ರದೇಶ. ಈ ಸಮುದ್ರದ ಮೂಲಕವೇ ವ್ಯಾಪಾರಕ್ಕೆಂದು ಭಾರತಕ್ಕೆ ಕಾಲಿಟ್ಟ ಯುರೋಪಿಯನ್ನರು ನಮ್ಮ ದೇಶದ ಆಡಳಿತ ಚುಕ್ಕಾಣಿ ಹಿಡಿದು ಸರಿಸುಮಾರು 200 ವರ್ಷ ಇಲ್ಲೇ ಇದ್ದು ಅಪಾರ ಸಂಪತ್ತು ತಮ್ಮದಾಗಿಸಿಕೊಂಡಿದ್ದು, ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸಿದ್ದು ಈಗ ಚರಿತ್ರೆಯ ಭಾಗ. ಎಚ್ಚೆತ್ತುಕೊಂಡ ಭಾರತೀಯರು ಪರಕೀಯರ ಆಡಳಿತ ಕೊನೆಗಾಣಿಸಿ ಸ್ವಾತಂತ್ರ್ಯಕ್ಕಾಗಿ ಸುದೀರ್ಘವಾದ ಆಂದೋಲನ ನಡೆಸಿ ಯಶಸ್ವಿಯಾಗಿದ್ದು ಈ ದೇಶದ ಇತಿಹಾಸದಲ್ಲಿ ದೊಡ್ಡ ಮಜಲು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶವಾಸಿಗಳು ಕೊಂಚ ಹಿನ್ನಡೆ ಅನುಭವಿಸಿದರೂ ಹೋರಾಟದ ಕಿಚ್ಚು ಆರಲು ಬಿಡಲಿಲ್ಲ. ರಾಷ್ಟ್ರದುದ್ದಕ್ಕೂ ಎಲ್ಲ ಸ್ತರದ ಜನತೆಯೂ ಹೋರಾಟದಲ್ಲಿ ಪಾಲ್ಗೊಂಡರು. ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯರಾದ ಬಳಿಕ ಹಲವು ಹಂತಗಳಲ್ಲಿ ಹೋರಾಟ ಮುನ್ನಡೆಯಿತು. ತಮಗೆ ಬೇಕಾದಂತೆ ಕಾಯ್ದೆ ರೂಪಿಸಿಕೊಂಡ ಬ್ರಿಟಿಷರು ಭಾರತೀಯರ ಮೇಲೆ ಎಲ್ಲಾ ಬಗೆಯ ದಬ್ಬಾಳಿಕೆಗಳಿಗೂ ಮುಂದಾದರು. ಆದರೆ ದಿನ ಕಳೆದಂತೆ ಭಾರತೀಯರ ಪ್ರತಿರೋಧ ಹೆಚ್ಚುತ್ತಲೇ ಹೋಯಿತು. ಗಾಂಧಿಯವರು ಶಾಂತಿ ಹಾಗೂ ಸತ್ಯಾಗ್ರಹ ಮಾರ್ಗದಲ್ಲಿ ಹೋರಾಟ ರೂಪಿಸಿದರು. ಬ್ರಿಟಿಷರು ಅನೇಕ ಕಾನೂನುಗಳ ಮುಖೇನ ಭಾರತೀಯರನ್ನು ಸುಲಿಯಲು ಮುಂದಿಟ್ಟಾಗ ಬಾಪೂಜಿ ನೇತೃತ್ವದಲ್ಲಿ ಜನತೆ ಸಿಡಿದೆದ್ದರು. ದೇಶದುದ್ದಕ್ಕೂ ಅನೇಕ ಹೋರಾಟಗಳು ಶುರುವಾದವು. ಅಂತಹ ಪ್ರಮುಖ ಹೋರಾಟಗಳಲ್ಲಿ ಉಪ್ಪಿನ ಸತ್ಯಾಗ್ರಹವೂ ಪ್ರಮುಖವಾದುದು. ದಂಡಿಯಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹ ಎಲ್ಲರ ಗಮನ ಸೆಳೆದು ಆಂದೋಲನಕ್ಕೆ ನವ ಸ್ಫೂರ್ತಿಯನ್ನು ನೀಡಿತು. ನಿಸರ್ಗ ನೀಡುವ ಉಪ್ಪಿನ ಮೇಲೆ ತೆರಿಗೆ ಹೇರುವುದನ್ನು ವಿರೋಧಿಸಿದ ಉಪ್ಪಿನ ಸತ್ಯಾಗ್ರಹಕ್ಕೆ ಕರ್ನಾಟಕ ಸಮರ್ಥವಾಗಿ ಸ್ಪಂದಿಸಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಆಸುಪಾಸಿನ ಹಲವು ಪ್ರದೇಶಗಳು. ಕರ ನಿರಾಕರಣೆ, ಅರಣ್ಯ ಸತ್ಯಾಗ್ರಹ, ಅಸಹಕಾರ ಚಳವಳಿ ಹೀಗೆ ಬ್ರಿಟಿಷ್ ವಿರುದ್ಧದ ಅಹಿಂಸಾತ್ಮಕ ಆಂದೋಲನಗಳಲ್ಲಿ ಅಂಕೋಲಾ ಆಸುಪಾಸಿನ ಜನತೆ ಸಕ್ರಿಯವಾಗಿ ಭಾಗವಹಿಸಿತು. ಉತ್ತರ ಕನ್ನಡದಲ್ಲಿ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ನಾಡಿನ ಗಮನ ಸೆಳೆದ ದೊಡ್ಡ ಚಳುವಳಿ. ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದ ರಾಜ್ಯ ನಾಯಕರು ಕರ್ನಾಟಕದಲ್ಲಿ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ಸಂಘಟಿಸುವ ಮೂಲಕ ನಾಗರಿಕರು ಸರ್ಕಾರಕ್ಕೆ ಅಸಹಕಾರ ತೋರುವುದಕ್ಕೆ ಶುರು ಮಾಡಲು ನಿರ್ಧರಿಸಿದರು. ಅಂಕೋಲಾ ಚಳುವಳಿಗೆ ಸಿದ್ಧತೆ ಕೈಗೊಳ್ಳುವ ಪೂರ್ವಭಾವಿಯಾಗಿ ಸ್ವಯಂ ಸೇವಕರ ತರಬೇತಿಗಾಗಿ ಶಿಬಿರವನ್ನು ಸಂಘಟಿಸಲಾಯಿತು. ಉತ್ತರ ಕನ್ನಡದ ನೂರಾರು ಮಂದಿ ಅಲ್ಲದೆ ಆಗಿನ ಮೈಸೂರು ರಾಜ್ಯದ ಅಸಂಖ್ಯರು ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಳಲು ಅಂಕೋಲೆಗೆ ಆಗಮಿಸಿದರು. ಸ್ಥಳೀಯವಾಗಿ ಕಾರ್ಯಕ್ರಮ ರೂಪಿಸಲು ತಿಮ್ಮಪ್ಪ ನಾಯ್ಕ, ಹನುಮಂತರಾವ್ ಕೌಜಲಗಿ ಅವರನ್ನು ರಾಜ್ಯ ಸಮಿತಿ ನೇಮಿಸಿತ್ತು.
1930ರ ಏಪ್ರಿಲ್ 13ರಂದು ಅಂಕೋಲಾ ಸಮೀಪದ ಪೂಜಗೇರಿ ಗ್ರಾಮದಿಂದ ಏರ್ಪಾಡಾಗಿದ್ದ ಮೆರವಣಿಗೆಯಲ್ಲಿ ಭಾಗವಹಿಸಲು ಹುಬ್ಬಳ್ಳಿ, ಮಂಗಳೂರು, ಬೆಳಗಾವಿ, ಕಾರವಾರಗಳಿಂದಲೂ ಸ್ವಯಂ ಸೇವಕರು ಬಂದಿದ್ದರು. ಉಪ್ಪಿನ ಕಾಯ್ದೆಗಳನ್ನು ಉಲ್ಲಂಘಿಸಲು ಎಲ್ಲರೂ ಮೆರವಣಿಗೆಯಲ್ಲಿ ಸಾಗಬೇಕೆಂದು ನಿಗದಿಯಾಗಿತ್ತು. ಆದರೆ ಪೊಲೀಸರು ತರಬೇತಿ ನಡೆಯುತ್ತಿದ್ದ ಮನೆಯನ್ನು ಸುತ್ತುವರೆದು ಕಾಯ್ದೆ ಉಲ್ಲಂಘನೆ ಆರೋಪದ ಮೇಲೆ ನಾಯಕರಾದ ತಿಮ್ಮಪ್ಪ ನಾಯ್ಕ, ಕೌಜಲಗಿ ಹನುಮಂತರಾವ್, ಕಾಕಾ ಖಾರನೇಸ ಅವರುಗಳನ್ನು ಬಂಧಿಸಿದರು. ಆದರೆ ಸನಿಹದ ಇನ್ನೊಂದು ಮನೆಗೆ ತರಬೇತಿ ಶಿಬಿರವನ್ನು ವರ್ಗಾಯಿಸಿ ಮೆರವಣಿಗೆಗೆ ಎಲ್ಲ ರೀತಿಯ ಏರ್ಪಾಡು ಮಾಡಲಾಯಿತು. ಮೆರವಣಿಗೆಯಲ್ಲಿ ಸಾಗಿದ ಸ್ವಯಂ ಸೇವಕರು ಮಣ್ಣಿನ ಕುಡಿಕೆಗಳಲ್ಲಿ ಸಮುದ್ರದ ನೀರು ಸಂಗ್ರಹಿಸುವ ಮೂಲಕ ಕಾಯ್ದೆಯನ್ನು ಉಲ್ಲಂಘಿಸಿದರು. ಇದೇ ಆರೋಪದ ಮೇಲೆ ಪೊಲೀಸರು ಸ್ವಯಂ ಸೇವಕರನ್ನು ಬಂಧಿಸಲು ಆರಂಭಿಸಿದರು. ಈ ದಸ್ತಗಿರಿಗಳು ದಿನಗಟ್ಟಲೆ ಮುಂದುವರಿಯಿತು. ಎಂಪಿ ನಾಡಕರ್ಣಿ, ಸ್ವಾಮಿ ವಿದ್ಯಾನಂದ ಅವರುಗಳ ಬಂಧನವಾಯಿತು. ಮೆರವಣಿಗೆಯಲ್ಲಿ ಅಸಂಖ್ಯರು ಸಾಗುತ್ತಿದ್ದರಿಂದ ಪೊಲೀಸರು ಸಾಂಕೇತಿಕವಾಗಿ ದಿನವೂ ಬಂಧಿಸುವುದಕ್ಕೆ ಮೊದಲು ಮಾಡಿದರು. ಕಾಯ್ದೆ ಧಿಕ್ಕರಿಸಿ ತಯಾರಿಸಿದ ಉಪ್ಪನ್ನು ಅಂಕೋಲಾ ಸಂತೆಯಲ್ಲಿ ಮಾರಾಟ ಮಾಡಲಾಯಿತು. ಅಂಕೋಲಾ ಅಕ್ಕಪಕ್ಕದಲ್ಲಿ ನಡೆಯುತ್ತಿದ್ದ ಸಂತೆಗಳಲ್ಲಿ ಉಪ್ಪಿನ ಮಾರಾಟ ವಿಸ್ತರಿಸಲಾಯಿತು. ಅಂಕೋಲಾ ಆಸುಪಾಸಿನ ನಾಡವ ರೈತಾಪಿ ಜನರು ಸತ್ಯಾಗ್ರಹದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಇಂತಹ ಸತ್ಯಾಗ್ರಹ ಕಾರವಾರ, ಕುಮಟ, ಹೊನ್ನಾವರ ತಾಲೂಕುಗಳಿಗೂ ವಿಸ್ತರಿಸಿತು. ಶಾಂತಿಯುತ ಮೆರವಣಿಗೆ, ಸಂತೆಗಳಲ್ಲಿ ಉಪ್ಪಿನ ಮಾರಾಟವೂ ಜರುಗಿತು. ಶಾಂತಿಯುತ ಕಾಯ್ದೆ ಭಂಗ ಹೋರಾಟದಲ್ಲಿ ಪೊಲೀಸರು ಏನೂ ಮಾಡದಾದರು. 2 ವಾರಗಳ ಚಳುವಳಿಗೆ ದೂರ ದೂರದ ಊರುಗಳಿಂದಲೂ ಸ್ವಯಂ ಸೇವಕರು ಬಂದು ಭಾಗವಹಿಸಲು ಆರಂಭಿಸಿದರು. ಬೆಳಗಾವಿಯಿಂದ ಬಂದ ಶ್ರೀಧರ್ ಬಾಲ್ಜಿ ತಂಡ ಸಾಣೆಕಟ್ಟೆಯಲ್ಲಿದ್ದ ಉಪ್ಪಿನ ತಾಕುಗಳಿಂದ ಉಪ್ಪು ಸಂಗ್ರಹ ಮಾಡಿದ್ದಲ್ಲದೆ ಗೋದಾಮುಗಳಿಂದ ಉಪ್ಪಿನ ಲೂಟಿ ಮಾಡಿದ್ದು ನಡೆಯಿತು. ಕಾರವಾರ, ಮಂಜಲಿ ಮೊದಲಾದ ಕಡೆಗಳ ಸ್ವಯಂ ಸೇವಕರು ಗೋವಾಕ್ಕೆ ತೆರಳಿ ಅಲ್ಲಿಂದ ಉಪ್ಪು ತಂದರು. ತೆರಿಗೆ ನೀಡದ ಉಪ್ಪು ಕಾರವಾರದಲ್ಲೂ ಸಿಕ್ಕಿತು. ತೆರಿಗೆ ನೀಡಿದ ಉಪ್ಪು ತಂದ ತಪ್ಪಿಗೆ ಹಲವರ ಬಂಧನವೂ ಆಯಿತು. ಶಾಂತಿಯುತವಾಗಿ ನಡೆದ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ನಾಡಿನ ಗಮನ ಸೆಳೆಯಿತು. ಹಲವರ ದಸ್ತಗಿರಿ ನಡೆಯಿತಾದರೂ ಯಾವುದೇ ಅಹಿತಕರ ಘಟನೆಗಳು ನಡೆಯಲಿಲ್ಲ. ಮಳೆಗಾಲ ಶುರುವಾಗಿದ್ದರಿಂದ ಉಪ್ಪಿನ ಸತ್ಯಾಗ್ರಹ ಸ್ಥಗಿತವಾದರೂ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿ ಕಾಯ್ದೆ ಭಂಗ, ಅರಣ್ಯ ಸತ್ಯಾಗ್ರಹ, ಕರ ನಿರಾಕರಣೆ ಚಳುವಳಿಗಳು ಮುಂದುವರಿದು ಸರ್ಕಾರಕ್ಕೆ ತಲೆನೋವಾಯಿತು. ಅಂಕೋಲಾ ಉಪ್ಪಿನ ಸತ್ಯಾಗ್ರಹದ ಬೆನ್ನಲ್ಲೇ ಆರಂಭಗೊಂಡ ಚಳುವಳಿಗಳು ತೀವ್ರಗೊಳ್ಳತೊಡಗಿದಾಗ ಸರ್ಕಾರ ಚಳುವಳಿಯ ಮುಂಚೂಣಿಯಲ್ಲಿದ್ದ ಹಿಂದೂಸ್ತಾನಿ ಸೇವಾದಳದ ಮುಖಂಡರಾದ ಸರ್ದಾರ್ ವೆಂಕಟರಾಮಯ್ಯ, ವೆಂಕಟೇಶ ಮಾಗಡಿ, ವಾಸುದೇವರಾವ್ ಮೊದಲಾದವರ ಬಂಧನವಾಯಿತು. ನೂರಾರು ಮಂದಿ ಸತ್ಯಾಗ್ರಹಿಗಳು ಬಂಧನಕ್ಕೆ ಒಳಗಾದರು. ಇವರಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಅರಣ್ಯ ಪ್ರದೇಶದಲ್ಲಿ ದನ ಕರು ಮೇಯಿಸಲು ತೆರಿಗೆ ನೀಡಬೇಕೆಂಬ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತಂದಾಗ ಅದನ್ನು ಅಂಕೋಲಾದ ಆಸುಪಾಸಿನ ಹಳ್ಳಿಗಳ ರೈತ ವರ್ಗ ವಿರೋಧಿಸಿತು. ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲೂ ಭಾಗವಹಿಸಿದ್ದರು. ಪ್ರತಿಭಟನೆ ಶಾಂತಿಯುತವಾಗಿದ್ದರೂ ಇವರನ್ನು ಪೊಲೀಸರು ದಸ್ತಗಿರಿ ಮಾಡಿದರು. ಮಕ್ಕಳೊಂದಿಗೆ ಸಾಗಿ ಬಂದ ಮಹಿಳೆಯರು ತಮ್ಮ ದನ ಕರುಗಳನ್ನು ಅರಣ್ಯದಲ್ಲಿ ಮೇಯಿಸಲು ಅಟ್ಟಿ ಕಾಯ್ದೆ ಭಂಗ ಮಾಡಿದರು. ಶಿರಸಿ ತಾಲೂಕಿನ ಯಸಳೆಯಲ್ಲಿನ ಅರಣ್ಯಕ್ಕೆ ದನಕರುಗಳನ್ನು ತೆರಿಗೆ ಪಾವತಿಸದೆ ಮೇಯಿಸಲು ಮುಂದಾದಾಗ ಅರಣ್ಯ ಸಿಬ್ಬಂದಿ ಮತ್ತು ಪೊಲೀಸರು ದನಗಾಹಿಗಳ ಮೇಲೆ ಎರಗಿ ಬಂದರು. ಸತ್ಯಾಗ್ರಹಿಗಳು ನೂರಾರು ಮಂದಿ ಇದ್ದರೂ ಚಳವಳಿ ಶಾಂತಿಯುತವಾಗಿ ಮುಂದುವರಿಯಿತು. ಶಿರಸಿ ಮತ್ತು ಸಿದ್ದಾಪುರ ತಾಲೂಕುಗಳ ರೈತರು ಅರಣ್ಯ ಸತ್ಯಾಗ್ರಹ ಹೋರಾಟದಲ್ಲಿ ಸಕ್ರಿಯರಾಗಿದ್ದು ಅಸಹಕಾರ ಚಳುವಳಿಗೆ ಬೆಂಬಲವಿತ್ತರೆ, ತಾಲೂಕಿನ ನೂರಾರು ಗ್ರಾಮಗಳ ಪಟೇಲರು ತಮ್ಮ ನೌಕರಿಗೆ ರಾಜೀನಾಮೆ ನೀಡುವ ಮೂಲಕ ಪ್ರತಿಭಟನೆ ತೋರಿದರು. ಉಪ್ಪಿನ ಸತ್ಯಾಗ್ರಹದಿಂದ ಶುರುವಾದ
ಉತ್ತರ ಕನ್ನಡದ ಸ್ವಾತಂತ್ರ್ಯ ಹೋರಾಟ, ಸೇಂದಿ ಮಾರಾಟದ ವಿರುದ್ಧದ ಕರ ನಿರಾಕರಣೆ ಚಳುವಳಿ, ಅಸಹಕಾರ ಆಂದೋಲನ ಮೊದಲಾದ ಸರ್ಕಾರಿ ವಿರುದ್ಧದ ಆಂದೋಲನಕ್ಕೂ ನಾಂದಿ ಹಾಡಿತು. ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಶಾಂತಿಯುತವಾಗಿದ್ದು ಯಶಸ್ವಿಯಾಯಿತು. ಗ್ರಾಮೀಣ ಜನರೇ ಹೆಚ್ಚಾಗಿದ್ದ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದ ಅನೇಕರನ್ನು ಬಂಧಿಸಿ ಜೈಲಿಗೆ ತಳ್ಳಿದ ಸರ್ಕಾರ ಅವರ ಆಸ್ತಿಪಾಸ್ತಿಯನ್ನು ಜಪ್ತಿ ಮಾಡಲು ಹಿಂದೆ ಮುಂದೆ ನೋಡಲಿಲ್ಲ. ಹಿಂದೂಸ್ತಾನಿ ಸೇವಾದಳದ ಡಾಕ್ಟರ್ ಎನ್.ಎಸ್. ಹರ್ಡೀಕರ್ ಅವರಿಂದ ತರಬೇತಿ ಪಡೆದ ಅನೇಕರು ಉಪ್ಪಿನ ಸತ್ಯಾಗ್ರಹದ ಮುಂಚೂಣಿಯಲ್ಲಿದ್ದ ಬೇಸಾಯಗಾರರಾದ ನಾಡವರ ಸಮೂಹ ಸತ್ಯಾಗ್ರಹಕ್ಕೆ ತನ್ನನ್ನು ಅರ್ಪಿಸಿಕೊಂಡಿತ್ತು. ಹೆಣ್ಣು ಮಕ್ಕಳು ಹೆಚ್ಚಾಗಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಚಳುವಳಿಗೆ ಶಕ್ತಿ ತುಂಬಿದರು. ಭಾರತ ಸ್ವಾತಂತ್ರ್ಯ ಹೋರಾಟದ ಪುಟಗಳಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡ ಅಂಕೋಲಾ ಉಪ್ಪಿನ ಸತ್ಯಾಗ್ರಹದ ನೆನಪಿನಲ್ಲಿ ಸ್ಮಾರಕವೊಂದನ್ನು ನಿರ್ಮಾಣಗೊಂಡಿದ್ದು ವೀರಸೌಧ ನಿರ್ಮಾಣಗೊಂಡಿದೆ. ಮೈಲಾರ ಮಹಾದೇವಪ್ಪ ಮಹಾತ್ಮ ಗಾಂಧಿಯವರು ಮುನ್ನಡೆಸಿದ ದಂಡಿ ಉಪ್ಪಿನ ಸತ್ಯಾಗ್ರಹ ಭಾರತ ಸ್ವಾತಂತ್ರ್ಯ ಹೋರಾಟದ ಬಹುಮುಖ್ಯ ಭಾಗ. ಸ್ವಾತಂತ್ರ್ಯ ಚಳವಳಿಗೆ ಹೊಸ ತಿರುವು ಕೊಟ್ಟ ಘಟನೆಗಳಲ್ಲಿ ಒಂದಾದ ದಂಡಿ ಯಾತ್ರೆಯಲ್ಲಿ ಭಾಗವಹಿಸಿದ ಸತ್ಯಾಗ್ರಹಿಗಳಲ್ಲಿ ಅತ್ಯಂತ ಕಿರಿಯರು ಕರ್ನಾಟಕದ ಮೈಲಾರ ಮಹದೇವಪ್ಪ ಎಂಬುದು ಹೆಮ್ಮೆಯ ಸಂಗತಿ. ಈಗಿನ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮೂಟೆಬೆನ್ನೂರಿನ ಮೈಲಾರ ಮಹದೇವಪ್ಪ ಹಂಸಭಾವಿ ಹೈಸ್ಕೂಲಿನಲ್ಲಿ ವ್ಯಾಸಂಗ ಮಾಡುತ್ತಿರುವಾಗಲೇ ದೇಶಭಕ್ತ ಅಧ್ಯಾಪಕರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದವರು. ಧಾರವಾಡದಲ್ಲಿ ಭಾರತೀಯ ತರುಣ ಸಂಘ ಸೇರಿದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಚ್ಚಿನ ಸಕ್ರಿಯತೆ ಪಡೆದುಕೊಂಡ ಮೈಲಾರ ಮಹದೇವಪ್ಪನವರು ಮುಂದೆ ಹೊರಟಿದ್ದು ಸಾಬರಮತಿ ಆಶ್ರಮಕ್ಕೆ. ಹೋರಾಟದಲ್ಲಿ ಗಾಂಧೀಜಿಯವರು ರೂಪಿಸುತ್ತಿದ್ದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದ ಮಹದೇವಪ್ಪ ಬಿಸಿ ರಕ್ತದ ತರುಣ. ದಂಡಿ ಉಪ್ಪಿನ ಸತ್ಯಾಗ್ರಹ ಯಾತ್ರೆಗೆ ಗಾಂಧಿಯವರಿಂದ ಆಯ್ಕೆಗೊಂಡರು. ದಂಡಿ ಯಾತ್ರೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುತ್ತಿದ್ದ ಏಕೈಕ ಪ್ರತಿನಿಧಿ ಮೈಲಾರ ಮಹದೇವಪ್ಪ ಯಾತ್ರೆಯುದ್ದ ಅತ್ಯಂತ ಕಿರಿಯ ವಯಸ್ಸಿನ ಸತ್ಯಾಗ್ರಹಿ. ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಕ್ಕೆ 4 ತಿಂಗಳ ಸೆರೆವಾಸ ಅನುಭವಿಸಿದ ಮಹದೇವಪ್ಪ ಕಾಯ್ದೆ ಭಂಗ ಹೋರಾಟದಲ್ಲಿ ಪಾಲ್ಗೊಂಡು ಮತ್ತೊಮ್ಮೆ ಜೈಲು ಸೇರಿದರು. ಸೆರೆಯಿಂದ ಹೊರಬಂದ ಮಹದೇವಪ್ಪ ತಮ್ಮ ಪತ್ನಿ ಅವರೊಂದಿಗೆ ಸಾಬರಮತಿ ಆಶ್ರಮ ಸೇರಿಕೊಂಡು ಖಾದಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಮಗ್ನರಾಗಿದ್ದರು. ಬಳಿಕ ಕರ್ನಾಟಕದ ಕೊಂಡೂರಿನಲ್ಲಿ ಸೇವಾಶ್ರಮ ಸ್ಥಾಪಿಸಿದರಲ್ಲದೆ 1940-41ರಲ್ಲಿ ಬಾಪು ಅವರ ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು 1 ವರ್ಷ ಜೈಲು ಅನುಭವಿಸಿದರು. ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಸಕ್ರಿಯರಾಗಿದ್ದ ಮಹದೇವಪ್ಪ ಒಂದು ಯುವ ಪಡೆ ರಚಿಸಿಕೊಂಡು ಧಾರವಾಡ, ಬಳ್ಳಾರಿ ಜಿಲ್ಲೆಗಳಲ್ಲಿ ಸರ್ಕಾರಿ ವಿರೋಧಿ ಚಳುವಳಿಗಳ ಸಂಘಟನೆಯಲ್ಲಿ ತೊಡಗಿಕೊಂಡರು. ಕರ ನಿರಾಕರಣೆ, ಕಾಯ್ದೆ ಭಂಗ, ಅಸಹಕಾರ ಚಳುವಳಿ, ಖಾದಿ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ದೇಶಭಕ್ತ ತಂಡವನ್ನು ಮುನ್ನಡೆಸುತ್ತಿದ್ದರು ಮಹದೇವಪ್ಪ. ಸರ್ಕಾರ ಜನರಿಂದ ಅನ್ಯಾಯವಾಗಿ ಸಂಗ್ರಹಿಸುತ್ತಿದ್ದ ಕಂದಾಯ ಹಣವನ್ನು ದೋಚುವ ಕೆಲಸದಲ್ಲೂ ನಿರತರಾಗಿದ್ದ ಮಹದೇವಪ್ಪ ಹೊಸ ರೀತಿಯ ವೀರಭದ್ರ ದೇಗುಲದಲ್ಲಿ ಇಟ್ಟಿದ್ದ ಸರ್ಕಾರಿ ಖಜಾನೆಯನ್ನು ಲೂಟಿ ಮಾಡಲು ನಿರ್ಧರಿಸಿದರು. ಅಂದು 1943ರ ಏಪ್ರಿಲ್ ತಿಂಗಳು. ದೇಶದುದ್ದಕ್ಕೂ ಕ್ವಿಟ್ ಇಂಡಿಯಾ ಚಳವಳಿಯ ಕಾವು ಬಿಸಿಯಾಗಿದ್ದ ದಿನಗಳು. ಮೈಲಾರ ಮಹದೇವಪ್ಪ 1943ರ ಏಪ್ರಿಲ್ 1ರಿಂದ ಹೊಸ ರೀತಿಯ ವೀರಭದ್ರ ದೇಗುಲದಲ್ಲಿದ್ದ ಸರ್ಕಾರಿ ಖಜಾನೆಯನ್ನು ದೋಚಲು ಸಹಚರರೊಂದಿಗೆ ಕಾರ್ಯಕ್ರಮ ರೂಪಿಸಿದರು. ಲೂಟಿ ಮಾಡುವ ಹೊತ್ತಿನಲ್ಲಿ ಪೊಲೀಸರು ಹಾರಿಸಿದ ಗುಂಡಿಗೆ ಮಹದೇವಪ್ಪ ಹತರಾದರು. ಅವರೊಟ್ಟಿಗೆ ಈರಯ್ಯ ಮತ್ತು ತಿರುಕಪ್ಪ ಎಂಬಿಬ್ಬರು ಹೋರಾಟಗಾರರು ಸಹ ಪ್ರಾಣ ಕಳೆದುಕೊಂಡರು. ದಂಡಿಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಮಹಾದೇವಪ್ಪ ಸ್ವಾತಂತ್ರ್ಯ ವೀರನೆನಿಸಿಕೊಂಡು ಹುತಾತ್ಮರಾದರು. ಲೇಖನ 14. ನೇಯ್ಗೆ ಕ್ರಾಂತಿ. ಜವಳಿ ಉದ್ಯಮದಲ್ಲಿ ನ್ಯಾನೋ ಟೆಕ್ನಾಲಜಿ.
ಲೇಖಕರು ಡಾಕ್ಟರ್ ನೇಹಾ ಯಶವಂತ್ ಹೆಬ್ಬಾಳಕರ್. ಸಂಸ್ಥಾಪಕರು ಮತ್ತು ಪ್ರಧಾನ ಕಾರ್ಯದರ್ಶಿ ಎಸ್ಎಂಇ ಸ್ಟ್ರೀಟ್ ಫೌಂಡೇಶನ್. ಇವರ ಇಮೇಲ್ ವಿಳಾಸ faiz@smestreet.in. ಒಂದು ವಸ್ತುವಿನ ಭೌತಿಕ, ರಾಸಾಯನಿಕ, ಎಲೆಕ್ಟ್ರಾನಿಕ್, ಆಪ್ಟಿಕಲ್, ಥರ್ಮಲ್, ಅಯಸ್ಕಾಂತೀಯ ಮತ್ತು ಜೈವಿಕ ಗುಣಲಕ್ಷಣಗಳನ್ನು ಬದಲಿಸುವ ಸಾಮರ್ಥ್ಯವನ್ನು ನ್ಯಾನೋ ಟೆಕ್ನಾಲಜಿ ಅಥವಾ ನ್ಯಾನೋ ತಂತ್ರಜ್ಞಾನ ಹೊಂದಿರುವುದರಿಂದ ಇದನ್ನು ಇಂದು ವಿವಿಧ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಒಂದು ವಸ್ತುವಿನ ಆಕಾರ ಮತ್ತು ಗಾತ್ರವನ್ನು ನ್ಯಾನೋ ಮಟ್ಟಕ್ಕೆ ವಿಭಜಿಸಿದಾಗ ಅವುಗಳ ಗುಣಲಕ್ಷಣಗಳನ್ನು ನಮಗೆ ಬೇಕಾದ ಹಾಗೆ ಬದಲಿಸಿಕೊಳ್ಳಬಹುದು. ಜವಳಿ ತಂತ್ರಜ್ಞಾನದಲ್ಲೂ ಇದರ ಬಳಕೆಯಾಗುತ್ತಿರುವುದು ವಿಶೇಷ ಸಂಗತಿ. ಜವಳಿ ಉದ್ಯಮವು ಅನೇಕ ಬಗೆಯ ಗ್ರಾಹಕ ಬಳಕೆಯ ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯಾಗುತ್ತಿದೆ. ಉದಾಹರಣೆಗೆ ಸಿದ್ಧ ಉಡುಪುಗಳು, ಮನೆಯ ಅಲಂಕಾರಕ್ಕಾಗಿ ಬಳಸುವ ಬಟ್ಟೆಗಳು, ಸ್ನಾನದ ಮನೆಯಲ್ಲಿ ಬಳಸುವ ವಸ್ತ್ರಗಳು, ಆಟೋಮೊಬೈಲ್ ಉದ್ಯಮಗಳು, ಮಿಲಿಟರಿ, ಜೈವಿಕ ವೈದ್ಯಕೀಯ ಕ್ಷೇತ್ರ, ಎಲೆಕ್ಟ್ರಾನಿಕ್ಸ್, ತಾಂತ್ರಿಕ ಬಟ್ಟೆಗಳ ತಯಾರಿಕೆಯಲ್ಲಿ ಜವಳಿ ಉದ್ಯಮ ತೊಡಗಿಸಿಕೊಂಡಿರುವುದನ್ನು ಕಾಣುತ್ತೇವೆ. ಇತ್ತೀಚಿನ ಅತ್ಯಾಧುನಿಕ ಜವಳಿ ಉತ್ಪನ್ನಗಳು ಒಂದರ್ಥದಲ್ಲಿ ಸ್ಮಾರ್ಟ್ ಮತ್ತು ಇಂಟರಾಕ್ಟಿವ್ ಆಗಿರುತ್ತವೆ. ಸ್ಮಾರ್ಟ್ ಇಂಟರಾಕ್ಟಿವ್ ಟೆಕ್ಸ್ಟೈಲ್ಗಳು ಎಸ್ಐಟಿ, ಎಲೆಕ್ಟ್ರಾನಿಕ್, ಥರ್ಮಲ್, ರಾಸಾಯನಿಕ, ಅಯಸ್ಕಾಂತೀಯ ಅಥವಾ ಇತರ ರಾಸಾಯನಿಕ ಕ್ರಿಯೆಗಳನ್ನು ಗ್ರಹಿಸುವ, ಅಂಥ ರಾಸಾಯನಿಕ ಕ್ರಿಯೆಗಳಿಗೆ ಸ್ಪಂದಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಜವಳಿ ಉದ್ಯಮದಲ್ಲಿ ನ್ಯಾನೋ ತಂತ್ರಜ್ಞಾನದ ಬಳಕೆಯ ವಿವರಗಳು ಹೀಗಿದೆ. 1. ಗ್ರಾಹಕ ಉತ್ಪನ್ನಗಳು: ವೈರಾಣು ವಿರೋಧಿ, ಸ್ವಯಂ ಸ್ವಚ್ಛತೆ, ಡಿಯೋಡ್ರೆಂಟ್, ಥರ್ಮೋರೆಗ್ಯುಲೇಷನ್, ಕಲೆಗಳ ವಿರೋಧಿ, ಸುಕ್ಕುರಹಿತ ಬಟ್ಟೆ. ನ್ಯಾನೋ ಎಜಿ, ಸಿಯು, ಟಿಐಒ2, ಝೆಡ್ಎನ್ಒ, ಎಸ್ಐಒ2, ಪಾಲಿಮರ್ಸ್, ಪಿಸಿಎಂಎಸ್. 2. ಮಿಲಿಟರಿ ಬಳಕೆಗೆ: ಮರೆಮಾಚುವುದಕ್ಕಾಗಿ, ತೀವ್ರ ಪ್ರತಿಕೂಲ ಹವಾಮಾನದಲ್ಲಿ ಧರಿಸುವ ಬಟ್ಟೆಗೆ ಮತ್ತು ರಹಸ್ಯ ಕಾರ್ಯಾಚರಣೆಗಳಿಗೆ. ನ್ಯಾನೋ ಸೆಮಿಕಂಡಕ್ಟರ್ಸ್, ಸೆರೋಗೆಲ್ಸ್, ಫೋಟೋಕೋರ್ಮಿಕ್ ಮೆಟೀರಿಯಲ್ಸ್. 3. ಬಯೋಮೆಡಿಕಲ್: ಗಾಯಕ್ಕೆ ಹಚ್ಚುವುದು, ಸ್ಕಫೋಲ್ಡ್ ಇನ್ ಟಿಶ್ಯೂ ಎಂಜಿನಿಯರಿಂಗ್ ಮತ್ತು ಆಂಟಿಮೈಕ್ರೋಬಿಯಲ್ ಕ್ಲಾತಿಂಗ್. ನ್ಯಾನೋ ಎಜಿ, ಸಿಯು, ಎಯು ನ್ಯಾನೋಫೈಬರ್ಸ್. 4. ಆಟೋಮೊಬೈಲ್ಸ್: ಸೀಟ್ ಕವರ್ಸ್, ಫಿಲ್ಟರ್ ಇನ್ ಏರ್ ಕಂಡೀಷನರ್ಸ್. ನ್ಯಾನೋ ಎಜಿ, ಸಿಯು, ಎಯು ನ್ಯಾನೋಫೈಬರ್ಸ್. 5. ವಿದ್ಯುನ್ಮಾನ: ಕಂಡಕ್ಟಿಂಗ್ ಮತ್ತು ಚಾರ್ಜಿಂಗ್. ನ್ಯಾನೋ ಲೋಹಗಳು, ಕಂಡಕ್ಟಿಂಗ್ ಪಾಲಿಮರ್ಸ್, ಫೈಜೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್. 6. ತಾಂತ್ರಿಕ: ಅಗ್ನಿ ಪ್ರತಿಬಂಧಕ, ಆಂಟಿಸ್ಟ್ಯಾಟಿಕ್, ಇಎಂಐ ಪ್ರೂಫ್, ಸೆನ್ಸಾರ್ ಮತ್ತು ಏರ್ ಫಿಲ್ಟರ್ಸ್. ನ್ಯಾನೋ ಸಿಲಿಕಾ, ಮೇಣ, ಲೋಹಗಳು, ಸಿಎನ್ಟಿಎಸ್ ಸೆಮಿಕಂಡಕ್ಟರ್. ಇವೆಲ್ಲವೂ ಜವಳಿ ಕೈಗಾರಿಕೆಗಳಲ್ಲಿ ನ್ಯಾನೋ ತಂತ್ರಜ್ಞಾನದ ಬಳಕೆಯಾಗಿದೆ. ಜವಳಿ ಅಥವಾ ಸಿದ್ಧ ಉಡುಪುಗಳಿಗೆ ಸಂಬಂಧಿಸಿದಂತೆ ಹೊಸ ಪೀಳಿಗೆಯ ಆಸೆ ಆಕಾಂಕ್ಷೆಗಳ ಬಗ್ಗೆ ಕೊಂಚ ಗಮನ ಹರಿಸೋಣ. ಬಟ್ಟೆ ಧರಿಸುವುದರ ಮುಖ್ಯ ಉದ್ದೇಶ ಬಿಸಿಲು, ಚಳಿ, ಗಾಳಿ, ಮಳೆಯಿಂದ ದೇಹದ ಅಂಗಾಂಗಗಳನ್ನು ರಕ್ಷಿಸುವುದು ಮತ್ತು ಮನುಷ್ಯನ ಸೌಂದರ್ಯ ಪ್ರಜ್ಞೆಯನ್ನು ಹೆಚ್ಚಿಸುವುದೇ ಆಗಿದ್ದರೂ, ನಮ್ಮ ಬದಲಾದ ಜೀವನ ಶೈಲಿ, ಕಲುಷಿತ ವಾತಾವರಣ, ಪಾರಿಸರಿಕ ಸ್ಥಿತಿಗತಿಗಳು ಜೊತೆಗೆ ಕೋವಿಡ್-19 ಸಾಂಕ್ರಾಮಿಕದಂಥ ಅನಿರೀಕ್ಷಿತ ಸವಾಲುಗಳು ಸಿದ್ಧ ಉಡುಪುಗಳ ಉದ್ಯಮದಲ್ಲಿ ಹೊಸ ಹೊಸ ಅವಶ್ಯಕತೆಗಳನ್ನು ತಂದುಕೊಟ್ಟಿವೆ. ಉದಾಹರಣೆಗೆ, ದೇಹಕ್ಕೆ ಹೆಚ್ಚಿನ ಸುರಕ್ಷತೆ, ಉಷ್ಣತಾ ನಿಯಂತ್ರಣದ ಅವಶ್ಯಕತೆ, ಆರೋಗ್ಯಕರ ವಾತಾವರಣವನ್ನು ನಮ್ಮ ಸುತ್ತಮುತ್ತ ನಿರ್ಮಿಸಿಕೊಳ್ಳುವ ಅನಿವಾರ್ಯತೆ, ಅತಿನೇರಳೆ ಕಿರಣಗಳು ಅಂದರೆ ಯುವಿ ಕಿರಣಗಳು, ಬೆಂಕಿ ಅನಾಹುತ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಮೊದಲಾದ ಕಡೆಗಳಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳು, ಅಲ್ಲಿ ಬಳಸಲು ಬೇಕಾಗುವ ಉಡುಪುಗಳು ಆಯಾ ಪರಿಸ್ಥಿತಿಗೆ ತಕ್ಕಂತೆ ರೂಪುಗೊಳ್ಳಬೇಕಾಗುತ್ತದೆ. ಉದ್ಯೋಗದಲ್ಲಿ ನಿಗದಿತ 8 ಗಂಟೆಗಳಿಗಿಂತ ಹೆಚ್ಚು ಅವಧಿಗೆ ಕೆಲಸ ಮಾಡುವುದು, ಕಲುಷಿತ ವಾತಾವರಣದಿಂದಾಗಿ ನಾವು ಧರಿಸುವ ಬಟ್ಟೆಗಳು ಬೆವರಿನಿಂದ ದುರ್ವಾಸನೆ ಬರುವ ಜೊತೆಗೆ ಬ್ಯಾಕ್ಟೀರಿಯಾಗಳು ಸೇರಿಕೊಳ್ಳುವ ತಾಣಗಳಾಗಿ ಅಂಥ ಬಟ್ಟೆಗಳನ್ನು ಧರಿಸುವವರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರಬಹುದು.
ನಾವು ಧರಿಸುವ ವಸ್ತ್ರಗಳಲ್ಲಿ ತಾಜಾತನ ಹೆಚ್ಚು ಕಾಲ ಉಳಿಯಬೇಕೆಂದರೆ ಬ್ಯಾಕ್ಟೀರಿಯಾಗಳು ಬಟ್ಟೆಗೆ ಅಂಟಿಕೊಳ್ಳದಂತೆ ಎಚ್ಚರ ವಹಿಸಬೇಕು. ಇಂಥ ಪರಿಸ್ಥಿತಿಯನ್ನು ನಿಭಾಯಿಸುವ ದಿಸೆಯಲ್ಲಿ, ಅಂದರೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ತಡೆಯುವ ನಿಟ್ಟಿನಲ್ಲಿ ನ್ಯಾನೋ ತಂತ್ರಜ್ಞಾನವು ಮುಖ್ಯ ಪಾತ್ರವನ್ನು ವಹಿಸಿದೆ. ಇಂಟರ್ನ್ಯಾಷನಲ್ ಅಡ್ವಾನ್ಸ್ಡ್ ರಿಸರ್ಚ್ ಸೆಂಟರ್ ಫಾರ್ ಪೌಡರ್ ಮೆಟಲರ್ಜಿ ಅಂಡ್ ನ್ಯೂ ಮೆಟೀರಿಯಲ್ಸ್ ARCI, ಅಂದರೆ ಅಂತಾರಾಷ್ಟ್ರೀಯ ಪೌಡರ್ ಮೆಟಲರ್ಜಿ ಮತ್ತು ಹೊಸ ವಸ್ತುಗಳ ಕುರಿತಾದ ಅತ್ಯಾಧುನಿಕ ಸಂಶೋಧನಾ ಕೇಂದ್ರವು ಬಟ್ಟೆಗಳ ಮೇಲೆ ಬ್ಯಾಕ್ಟೀರಿಯಾಗಳು ಅಂಟಿಕೊಳ್ಳದಂತೆ ಬ್ಯಾಕ್ಟೀರಿಯಾ ವಿರೋಧಿ ನ್ಯಾನೋ ಸಿಲ್ವರ್ ಆಧಾರಿತ ಲೇಪನವೊಂದನ್ನು ಕಂಡುಹಿಡಿದಿದ್ದು, ಇದನ್ನು ಬಳಸಿದರೆ ಬಟ್ಟೆಗಳ ಮೇಲೆ ಬ್ಯಾಕ್ಟೀರಿಯಾಗಳು ಬೆಳೆಯದಂತೆ ಎಚ್ಚರ ವಹಿಸಬಹುದು. ನಾವು ಮನೆಗಳಲ್ಲಿ ತಾಮ್ರ ಮತ್ತು ಬೆಳ್ಳಿಯ ಪಾತ್ರೆಗಳಲ್ಲಿ ಕುಡಿಯುವ ನೀರನ್ನು ಹುಳುಗಳು ಬಾರದಂತೆ ಸಂರಕ್ಷಿಸಿ ಇಡಲು ಬಳಸುವ ವಿಜ್ಞಾನದ ತಂತ್ರಜ್ಞಾನವನ್ನೇ ನ್ಯಾನೋ ತಂತ್ರಜ್ಞಾನದಲ್ಲಿ ಬಳಸಲಾಗಿದೆ. ಇಂಥ ಪಾತ್ರೆಗಳಲ್ಲಿ ಸಂಗ್ರಹಿಸಿಡಲಾದ ನೀರಿನಲ್ಲಿ ಇರುವ ಅಯಾನ್ಗಳು ಬ್ಯಾಕ್ಟೀರಿಯಾಗಳು ಬೆಳೆಯಲು ಅವಕಾಶ ಕೊಡುವುದಿಲ್ಲ. ಸಿಲ್ವರ್ ನ್ಯಾನೋ ಪಾರ್ಟಿಕಲ್ ತಂತ್ರಜ್ಞಾನದಲ್ಲಿ ಬಟ್ಟೆಗೆ ಲೇಪಿಸಿದ ನ್ಯಾನೋ ಸಿಲ್ವರ್ ಲೇಪನವು ಬೆಳ್ಳಿಯ ಅಯಾನುಗಳನ್ನು, ಅಂದರೆ Ag+ ಅನ್ನು ಬಿಡುಗಡೆ ಮಾಡುವ ಕಾರಣ ಇವು ಬ್ಯಾಕ್ಟೀರಿಯಾಗಳ ಕೋಶದ ಹೊರಾವರಣ, ಕೋಶದ ಒಳಕ್ಕೆ ಪ್ರೋಟೀನ್ ಮತ್ತು DNA ಮೇಲೆ ದಾಳಿ ಮಾಡುವುದರಿಂದ ಬ್ಯಾಕ್ಟೀರಿಯಾದ ಸಾವಿಗೆ ಕಾರಣವಾಗುತ್ತದೆ. ಈ ಸಿಲ್ವರ್ ಕಣಗಳ ಗಾತ್ರ ಎಷ್ಟು ಚಿಕ್ಕದಾಗಿರುತ್ತದೆ ಎಂದರೆ ಸ್ವಲ್ಪವೇ ಲೇಪನವನ್ನು ಇಡೀ ಬಟ್ಟೆಗೆ ಬಳಸಬಹುದು. ಅತಿ ಸೂಕ್ಷ್ಮ ಜೀವಿ ವಿರೋಧಿ ಗುಣಲಕ್ಷಣಗಳುಳ್ಳ ಬಟ್ಟೆಗಳು ವೈದ್ಯಕೀಯ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಇಂದಿನ ಸಾಂಕ್ರಾಮಿಕ ಸ್ಥಿತಿಯ ದಿನಗಳಲ್ಲಿ ಆಸ್ಪತ್ರೆಗಳಲ್ಲಿ ಮತ್ತು ರೋಗ ನಿದಾನ ಚಿಕಿತ್ಸಾ ಕೇಂದ್ರಗಳಲ್ಲಿ, ಅಂದರೆ ಡಯಾಗ್ನೋಸ್ಟಿಕ್ ಕೇಂದ್ರಗಳಲ್ಲಿ ಬಳಸಲಾಗುವ ಪರದೆಗಳು, ಹಾಸಿಗೆಗಳು, ಮುಖಗವಸುಗಳು, ಏಪ್ರಾನ್ಗಳು ಮೊದಲಾದ ಬಟ್ಟೆಗಳಲ್ಲಿ ಬಳಕೆಯಾಗುವ ಕಾರಣ ಹೆಚ್ಚು ಆರೋಗ್ಯಕರ ಮತ್ತು ಸುರಕ್ಷಿತವಾಗಿರುತ್ತವೆ. ಕ್ರೀಡಾ ಉಡುಪುಗಳು, ಶಿಶುಗಳು ಧರಿಸುವ ಬಟ್ಟೆಗಳು, ಸ್ಯಾನಿಟರಿ ನ್ಯಾಪ್ಕಿನ್ಗಳು, ಗಾಯವಾದ ಸ್ಥಳವನ್ನು ಗುಣಪಡಿಸಲು ಮಾಡುವ ಡ್ರೆಸ್ಸಿಂಗ್ ಮತ್ತಿತರ ಕ್ಷೇತ್ರಗಳಲ್ಲಿ ಸಹ ಇಂಥ ಬ್ಯಾಕ್ಟೀರಿಯಾ ವಿರೋಧಿ ಬಟ್ಟೆಗಳು ಬಳಕೆಗೆ ಬರುತ್ತವೆ. ಸತು ಅಥವಾ ಜಿಂಕ್, ತಾಮ್ರಗಳು ಹಾಗೂ ಇವುಗಳ ಆಕ್ಸೈಡ್ಗಳನ್ನು ಸಹ ಲೋಹದ ನ್ಯಾನೋ ಕಣಗಳ ಜೊತೆಗೆ ಬೆರೆಸಿ ಬ್ಯಾಕ್ಟೀರಿಯಾ ವಿರೋಧಿ ವಸ್ತುಗಳನ್ನು ಬಳಸಿಕೊಳ್ಳಲು ಸಾಧ್ಯತೆ ಇದೆ. ಇತ್ತೀಚೆಗೆ ARCI ಸಂಸ್ಥೆಯು SARS-CoV-2 ವೈರಾಣುವಿನ ವಿರುದ್ಧದ ಹೋರಾಟದಲ್ಲಿ ಕಾಪರ್ ಆಕ್ಸೈಡ್ ನ್ಯಾನೋ ಕಣಗಳನ್ನು ಒಳಗೊಂಡ ವಸ್ತುವಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಸಿಲ್ವರ್ ನ್ಯಾನೋ ಕಣಗಳ ತೆಳು ಪದರವನ್ನು ಲೇಪಿಸಿ ಮುಖಗವಸು ತಯಾರಿಸಿ ಬಳಸುವ ಕುರಿತಂತೆ ಪ್ರಾತ್ಯಕ್ಷಿಕೆಯನ್ನು ನೀಡಿತ್ತು. ಈ ದೇಶಿ ತಂತ್ರಜ್ಞಾನ ಇಂದಿನ ಸಂಕಷ್ಟಮಯ ಪರಿಸ್ಥಿತಿಯಲ್ಲಿ ಅತಿ ಮಹತ್ವದ ಅಂಶವಾಗಿದ್ದು, ಇದನ್ನು ವಾಣಿಜ್ಯಾತ್ಮಕವಾಗಿ ಬಳಸಲು, ಅಂದರೆ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಬೇಕಾದ ಅವಶ್ಯಕತೆ ಇದೆ. ಟೈಟಾನಿಯಂ ಡೈಆಕ್ಸೈಡ್ TiO2 ಕೂಡ ಬ್ಯಾಕ್ಟೀರಿಯಾ ವಿರೋಧಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದರ ಕಾರ್ಯನಿರ್ವಹಣೆಯನ್ನು ಫೋಟೋ ಕ್ಯಾಟಾಲಿಸಿಸ್ ಎಂದು ಕರೆಯಲಾಗುತ್ತದೆ. ಸರಳ ಭಾಷೆಯಲ್ಲಿ ಹೇಳಬೇಕೆಂದರೆ ಟಿಟಾನಿಯಂ ಡೈಆಕ್ಸೈಡ್ ಒಂದು ಸೆಮಿಕಂಡಕ್ಟರ್, ಅಂದರೆ ತನ್ನ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಯಗೊಡಬಲ್ಲ ಲೋಹ. ಆದ ಕಾರಣ ಅದು ಒಂದು ವಾತಾವರಣದಲ್ಲಿನ ಕಡಿಮೆ ತೇವಾಂಶದಲ್ಲೂ ಸೂರ್ಯನ ಕಿರಣಗಳಲ್ಲಿರುವ ಅಲ್ಟ್ರಾವೈಲೆಟ್, ಅಂದರೆ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. 2. ತನ್ನ ಸಂಪರ್ಕಕ್ಕೆ ಬಂದ ರಾಸಾಯನಿಕ ತ್ಯಾಜ್ಯಗಳು, ಸಣ್ಣ ಸಣ್ಣ ಕ್ರಿಮಿಗಳು ಸೇರಿದಂತೆ ಬಟ್ಟೆಯ ದುರ್ವಾಸನೆಗೆ ಕಾರಣವಾಗಬಹುದಾದ ವಸ್ತುಗಳ ಮೇಲೆ ಪ್ರತಿದಾಳಿ ನಡೆಸಿ ಅವುಗಳ ಗುಣಲಕ್ಷಣಗಳನ್ನು ಕಡಿತಗೊಳಿಸುತ್ತದೆ. 3. ಬಟ್ಟೆಗಳ ಮೇಲ್ಪದರ ಮತ್ತು ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಡುತ್ತದೆ. ಟಿಟಾನಿಯಾದ ಕಾರ್ಯಕ್ಷಮತೆಯ ಗುಣಮಟ್ಟವನ್ನು ನ್ಯಾನೋ ಕಣಗಳ ಆಕಾರ ಮತ್ತು ಗಾತ್ರವನ್ನು ಬದಲಿಸುವ ಮೂಲಕ ವೃದ್ಧಿಸಿಕೊಳ್ಳಬಹುದಾಗಿದೆ. ಟಿಟಾನಿಯಂ ಡೈಆಕ್ಸೈಡ್ನ ಬ್ಯಾಂಡ್ ಗ್ಯಾಪ್ ಅನ್ನು ಬದಲಿಸಿಕೊಳ್ಳುವ ಮೂಲಕ ಫೋಟೋ ಕ್ಯಾಟಾಲಿಸಿಸ್ನ ಪರಿಣಾಮವನ್ನು ಅಗತ್ಯಕ್ಕೆ ತಕ್ಕಂತೆ ಬದಲಿಸಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಹೀಗಾಗಿ ಟಿಟಾನಿಯಂ ಡೈಆಕ್ಸೈಡ್ ಲೇಪಿಸಿದ ಬಟ್ಟೆಗಳ ಮೇಲ್ಪದರಗಳು ಸೂರ್ಯನ ಬಿಸಿಲಿಗೆ ಎದುರಾದಾಗ ತಂತಾನೇ ಸ್ವಚ್ಛಗೊಂಡು ಉತ್ತಮ ಫಲಿತಾಂಶ ನೀಡುತ್ತವೆ. ARCI ಸಂಶೋಧನೆ ಮಾಡಿರುವ ಟಿಟಾನಿಯಂ ಡೈಆಕ್ಸೈಡ್ ಸ್ವಚ್ಛತೆಯಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ.
ರಾಸಾಯನಿಕ ತ್ಯಾಜ್ಯಗಳನ್ನು ಒಳಗೊಂಡ ಬಟ್ಟೆಗಳಿಗೆ ಟಿಟಾನಿಯಂ ಡೈಆಕ್ಸೈಡ್ ಲೇಪಿಸಿ ಸೂರ್ಯನ ಬೆಳಕಿನಲ್ಲಿ ಕೆಲ ಗಂಟೆಗಳ ಕಾಲ ಒಡ್ಡಿದರೆ ತ್ಯಾಜ್ಯಗಳು ನಾಶವಾಗುತ್ತವೆ. ಬಟ್ಟೆಗಳ ಮೇಲೆ ಟಿಟಾನಿಯಂ ಡೈಆಕ್ಸೈಡ್ ಲೇಪಿಸಿದ ಬಳಿಕ ಆಗುವ ರಾಸಾಯನಿಕ ಪ್ರಕ್ರಿಯೆಗಳ ಬಗ್ಗೆ ಚಿತ್ರದಲ್ಲಿ ತೋರಿಸಲಾಗಿದೆ. ಈ ತಂತ್ರಜ್ಞಾನವು ಸೋಪ್ಗಳು ಅಂದರೆ ಮಾರ್ಜಕಗಳು, ನೀರು, ವಿದ್ಯುತ್ ಶಕ್ತಿಗಳ ಬಳಕೆ ಇಲ್ಲದೆ ವಸ್ತ್ರಗಳನ್ನು ಸ್ವಚ್ಛಗೊಳಿಸುವ ಕಾರಣ ನೇರವಾಗಿ ಇವುಗಳನ್ನು ಧರಿಸಿ ಹೊಸ ಸ್ವಚ್ಛ ಸುವಾಸನೆಯನ್ನು ಪಡೆಯಬಹುದಾಗಿದೆ. ಈ ವಸ್ತುವನ್ನು ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಿ ಬಿಡುಗಡೆ ಮಾಡಲಾಗಿದ್ದು, ಇಂಥ ಸೂರ್ಯ ಪ್ರೇರಿತವಾಗಿ ಸ್ವಚ್ಛಗೊಳ್ಳುವ ಬಟ್ಟೆಗಳನ್ನು ಸನ್ ವಾಶ್ ಎಂಬ ಹೆಸರಿನಿಂದ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಈ ಟಿಟಾನಿಯಂ ಸೂರ್ಯನ ಅತಿನೇರಳೆ ಕಿರಣಗಳಿಂದ ರಕ್ಷಿಸಿಕೊಳ್ಳಲು ಸಹ ನೆರವಾಗುತ್ತದೆ. ವೇರೆಬಲ್ ಸನ್ಸ್ಕ್ರೀನ್ ಗಾರ್ಮೆಂಟ್ಸ್ ಎಂಬ ಹೆಸರಿನ ಈ ವಸ್ತ್ರಗಳು ಮಾರುಕಟ್ಟೆಯಲ್ಲಿ ಲಭ್ಯವಾಗುತ್ತಿವೆ. ಇಂಥ ವೇರಬಲ್ ಸನ್ಸ್ಕ್ರೀನ್ ಗಾರ್ಮೆಂಟ್ಸ್ಗಳನ್ನು ಒಳಾವರಣದಲ್ಲೂ, ಉದಾಹರಣೆಗೆ ಕಚೇರಿಗಳು, ಮನೆ, ಅಂಗಡಿಗಳು ಮತ್ತಿತರ ಕಡೆಗಳಲ್ಲೂ ಬಳಸಬಹುದು. ಅಲ್ಲಿರುವ ಎಲ್ಇಡಿ ಬಲ್ಬ್ಗಳು ಚೆಲ್ಲುವ ಕಿರಣಗಳು ವಸ್ತ್ರಗಳ ಮೇಲಿನ ಟಿಟಾನಿಯಾದ ಜೊತೆ ಸಂಪರ್ಕಕ್ಕೆ ಬಂದಾಗ ಬ್ಯಾಕ್ಟೀರಿಯಾಗಳು ಬೆಳೆಯದಂತೆ ತಡೆಗಟ್ಟುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತವೆ. ಬೇರೊಂದು ವಸ್ತುವನ್ನು ಅಲ್ಪ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಟಿಟಾನಿಯಾದ ಬ್ಯಾಂಡ್ ಗ್ಯಾಪ್ ಅನ್ನು ಬದಲಿಸಿಕೊಂಡು ಈ ಫಲಿತಾಂಶವನ್ನು ಪಡೆಯಬಹುದಾಗಿದೆ. ಇಂಥ ಟಿಟಾನಿಯಾ ಮಿಶ್ರಣವು 400ರಿಂದ 800 nm ಸಾಮರ್ಥ್ಯದ ಬೆಳಕಿನ ಕಿರಣಗಳನ್ನು ಹೀರಿಕೊಂಡು ಫೋಟೋ ಕ್ಯಾಟಲಿಟಿಕ್ ಕ್ರಿಯೆ ನಡೆಯಲು ಅನುವು ಮಾಡಿಕೊಡುತ್ತದೆ. ಟಿಟಾನಿಯಾ ಕಣಗಳಿಗೆ ಕಾರ್ಬನ್ ಕಣಗಳನ್ನು ಮಿಶ್ರಣ ಮಾಡುವುದರಿಂದ ಈ ಪ್ರಕ್ರಿಯೆ ಮತ್ತಷ್ಟು ಚುರುಕುಗೊಳ್ಳುತ್ತದೆ. ಹವಾ ನಿಯಂತ್ರಣ ಯಂತ್ರಗಳು, ವಾಹನಗಳ ಹೊಗೆ ಬಿಡುವ ಕೊಳವೆಗಳಲ್ಲಿ ಬಳಸುವ ಏರ್ ಫಿಲ್ಟರ್ಗಳಿಗೆ ನ್ಯಾನೋ ಫೈಬರ್ ಅನ್ನು ಲೇಪಿಸುವುದರಿಂದ ಅತಿ ಸೂಕ್ಷ್ಮ ಕಣಗಳು ಒಳಸೇರದಂತೆ ತಡೆಗಟ್ಟಿ ಏರ್ ಫಿಲ್ಟರ್ಗಳ ಬಾಳಿಕೆಯನ್ನು ವೃದ್ಧಿಸುತ್ತದೆ. ಇಂಥ ಏರ್ ಫಿಲ್ಟರ್ಗಳನ್ನು ತಯಾರಿಸುವ ಸಂದರ್ಭದಲ್ಲಿ ಎಲೆಕ್ಟ್ರೋ ಸ್ಪಿನ್ನಿಂಗ್ ಟೆಕ್ನಿಕ್ ಅನ್ನು ಬಳಸಲಾಗುತ್ತದೆ. ನ್ಯಾನೋ ತಂತ್ರಜ್ಞಾನವನ್ನು ಬಟ್ಟೆಗಳಿಗೆ ಬಳಸುವುದರಿಂದ ಇನ್ನೂ ಅನೇಕ ಪ್ರಯೋಜನಗಳಿವೆ. ಉದಾಹರಣೆಗೆ, ಬಟ್ಟೆಯ ಉಷ್ಣತೆಯನ್ನು ನಿಯಂತ್ರಿಸಲು, ಅಂದರೆ ಚಳಿಗಾಲದಲ್ಲಿ ಬಟ್ಟೆಯನ್ನು ಬೆಚ್ಚಗಿಡಲು, ಬೇಸಿಗೆಯಲ್ಲಿ ಬಟ್ಟೆಯನ್ನು ತಂಪಾಗಿರಿಸುವಂತೆ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ. ವಸ್ತ್ರ ಧರಿಸುವವನ ದೇಹದ ಉಷ್ಣತೆಗೆ ತಕ್ಕಂತೆ ಈ ವಸ್ತ್ರಗಳು ತಮ್ಮ ಉಷ್ಣತಾ ಪ್ರಮಾಣವನ್ನು ತಂತಾನೇ ಬದಲಿಸಿಕೊಂಡು ಧರಿಸುವ ಆತನಿಗೆ ನೆಮ್ಮದಿಯನ್ನು ನೀಡುತ್ತವೆ. ಇಂಥ ಫಲಿತಾಂಶವನ್ನು ವಸ್ತ್ರ ವಿನ್ಯಾಸದಲ್ಲಿ ಅಳವಡಿಸಲು ಪಿಸಿಎಂ ಅಂದರೆ ಫೇಸ್ ಚೇಂಜ್ ಮೆಟೀರಿಯಲ್ ಎಂಬ ವಸ್ತುವನ್ನು ಬಳಸಲಾಗುತ್ತದೆ. ಈ ಪಿಸಿಎಂ ಎಂಬ ವಸ್ತುವು ದೇಹದಲ್ಲಿನ ಉಷ್ಣತೆಗೆ ಅನುಗುಣವಾಗಿ ಉಷ್ಣತೆಯನ್ನು ಹೀರಿಕೊಳ್ಳುವುದು ಅಥವಾ ಉಷ್ಣವನ್ನು ಬಿಡುಗಡೆ ಮಾಡುವಂತಹ ಕಾರ್ಯವನ್ನು ಮಾಡುತ್ತದೆ. ಇಂಥ ವಿನೂತನ ವಸ್ತ್ರಗಳಲ್ಲಿ ಸುಗಂಧ ದ್ರವ್ಯಗಳು, ಬೆವರಿನ ದುರ್ವಾಸನೆಯನ್ನು ತಡೆಗಟ್ಟುವ ಡಿಯೋಡರೆಂಟ್ಗಳು, ಕೀಟ ವಿರೋಧಿ ಲೇಪನಗಳನ್ನು ಕೂಡ ಅಳವಡಿಸಲು ಅವಕಾಶವಿದೆ. ಇಂಥವುಗಳನ್ನು ಬಳಸುವುದರಿಂದ ನಿಧಾನಗತಿಯಲ್ಲಿ ಇವು ತಮ್ಮ ಕಾರ್ಯವನ್ನು ಮಾಡುತ್ತಾ ಬಟ್ಟೆಯ ಒಟ್ಟಾರೆ ಸುರಕ್ಷತೆಯ ಜೊತೆಗೆ ತಾಜಾತನವನ್ನು ಉಳಿಸಿಕೊಳ್ಳಲು ಸಹಕಾರಿಯಾಗುತ್ತವೆ. ಕಲೆಗಳನ್ನು ತೊಡೆದುಹಾಕುವ ಅಥವಾ ಬಟ್ಟೆಗಳು ಮುದ್ದೆಯಾಗದಂತೆ ಕಾಪಾಡಿಕೊಳ್ಳಲು ಸಹಾಯಕವಾಗುವ ವಸ್ತುಗಳನ್ನೂ ಸಹ ಈ ಬಟ್ಟೆಗಳಿಗೆ ಲೇಪಿಸಿ ಬಟ್ಟೆಗಳ ತಾಜಾತನವನ್ನು ಹೆಚ್ಚು ಕಾಲ ಕಾಪಾಡಿಕೊಳ್ಳಲು ಪ್ರಯತ್ನಿಸಲು ಸಹಕಾರಿಯಾಗುತ್ತದೆ. ಸಿಂಥೆಟಿಕ್ ಉಡುಪುಗಳಲ್ಲಿ ಅವುಗಳ ಸ್ಟ್ಯಾಟಿಕ್ ಚಾರ್ಜ್ ಗುಣಲಕ್ಷಣದಿಂದಾಗಿ ಬಟ್ಟೆಗಳು ಹಾಳಾಗುವ ಸಂಭವವಿರುತ್ತದೆ. ಹೈಡ್ರೋಫಿಲಿಕ್ ನ್ಯಾನೋ ಕಣಗಳುಳ್ಳ ಟಿಟಾನಿಯಂ ಡೈಆಕ್ಸೈಡ್, ಜಿಂಕ್ ಆಕ್ಸೈಡ್, ಆಂಟಿಮೊನಿ ಟಿನ್ ಆಕ್ಸೈಡ್, ಸಿಲಿಕಾ ಅಥವಾ ಇನ್ನಿತರ ರಾಸಾಯನಿಕಗಳನ್ನು ಸಿಂಥೆಟಿಕ್ ಬಟ್ಟೆಗಳಿಗೆ ಬಳಸುವುದರಿಂದ ಸ್ಟ್ಯಾಟಿಕ್ ಚಾರ್ಜ್ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಜವಳಿಯ ಪ್ರಕಾರಗಳಲ್ಲಿ ಒಂದು ವಿಶೇಷ ಪ್ರಕಾರವಿದೆ. ಅದು ಯಾವುದೆಂದರೆ ತಾಂತ್ರಿಕ ಜವಳಿ. ಇಂಥ ಜವಳಿಯನ್ನು ಅಗ್ನಿ ನಿರೋಧಕ, ಅಗ್ನಿಶಾಮಕದ ಸಿಬ್ಬಂದಿ ಧರಿಸುವ ಉಡುಪುಗಳನ್ನು ಸಿದ್ಧಪಡಿಸಲು ಬಳಸಲಾಗುತ್ತದೆ. ಅತಿ ಉಷ್ಣತೆಯನ್ನು ತಾಳಿಕೊಳ್ಳುವ ಮತ್ತು ಅಗ್ನಿಶಾಮಕ ಗುಣವುಳ್ಳ ವಸ್ತುಗಳಾದ ನ್ಯಾನೋಪೋರಸ್ ಸಿಲಿಕಾ ಏರೋಜೆಲ್ ಎಂಬುವುಗಳನ್ನು ಬಳಸಿ ಉಡುಪುಗಳನ್ನು ಸಿದ್ಧಪಡಿಸಲಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನವಿರುವ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಬೆಚ್ಚನೆಯ ಉಡುಪುಗಳು, ಟೆಂಟ್ಗಳು, ಆಹಾರ ಸಂಗ್ರಹಣಾ ಉಪಕರಣಗಳು ಬೇಕಾಗುತ್ತವೆ.
ನ್ಯಾನೋಪೋರಸ್ ಸಿಲಿಕಾ ಇಂಥ ತೀವ್ರ ಚಳಿಯ ವಾತಾವರಣದಲ್ಲಿಯೂ ಸಹಕಾರಿಯಾಗಬಲ್ಲದು. ಸಿಲಿಕಾ ಏರೋಜೆಲ್ಗಳು 0 ಡಿಗ್ರಿ ತಾಪಮಾನದಿಂದ 800 ಡಿಗ್ರಿ ಸೆಲ್ಸಿಯಸ್ನಷ್ಟು ಅಧಿಕ ತಾಪಮಾನದಲ್ಲೂ ಸುರಕ್ಷತೆಯನ್ನು ಒದಗಿಸುವ ಕಾರ್ಯಕ್ಷಮತೆಯನ್ನು ಹೊಂದಿದೆ. ಇಲ್ಲಿ ನೀಡಿರುವ ಚಿತ್ರದಲ್ಲಿ ನ್ಯಾನೋಪೋರಸ್ ಸಿಲಿಕಾದ ಉಷ್ಣತೆಯನ್ನು ತಡೆದುಕೊಳ್ಳುವ ಸಾಮರ್ಥ್ಯದ ಹಾಗೂ ಅಗ್ನಿಯಂಥ ಅವಘಡಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯದ ಬಟ್ಟೆಗಳನ್ನು ಚಿತ್ರಿಸಲಾಗಿದೆ. ಇತರ ತಾಂತ್ರಿಕ ಜವಳಿಗಳೆಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಲಯವನ್ನು ತಡೆಯುವ, ಎಲೆಕ್ಟ್ರಿಕಲ್ ವಾಹಕಗಳು, ದುರ್ವಾಸನೆಯನ್ನು ತಡೆಗಟ್ಟುವ, ಜಲ ವಿರೋಧಿ ಗುಣಲಕ್ಷಣಗಳುಳ್ಳ ಜವಳಿ ಉತ್ಪನ್ನಗಳು. ಈ ಪ್ರಕ್ರಿಯೆಗಳಲ್ಲಿ ಕಾರ್ಬನ್ ನ್ಯಾನೋ ಟ್ಯೂಬ್ಗಳು, ವಿವಿಧ ಲೋಹಗಳ ನ್ಯಾನೋ ಕಣಗಳು, ಲೋಹದ ಆಕ್ಸೈಡ್ಗಳು, ಮಣ್ಣಿನ ಪದಾರ್ಥಗಳು, ಅರೆವಿದ್ಯುತ್ ವಾಹಕಗಳು, ಪಾಲಿಮರ್ಗಳು ಇತ್ಯಾದಿಗಳನ್ನು ಬಳಸಲಾಗುತ್ತದೆ. ಜವಳಿ ಉದ್ಯಮದಲ್ಲಿ ಬಟ್ಟೆಗೆ ನ್ಯಾನೋ ಕಣಗಳಲ್ಲಿ ಬಟ್ಟೆ ತಯಾರಿಕೆಯ ವಿವಿಧ ಹಂತಗಳಲ್ಲಿ ಲೇಪಿಸಲು ಅವಕಾಶವಿದೆ. ನೂಲು ಬಿಡಿಸುವ ಹಂತದಲ್ಲಿ ಸ್ಪಿನ್ನಿಂಗ್ ಮಾಡುವಾಗ ಅಥವಾ ನೇಕಾರಿಕೆ ಮಾಡುವಾಗ ನ್ಯಾನೋ ಕಣಗಳನ್ನು ಬಟ್ಟೆಗೆ ಲೇಪಿಸಬಹುದು, ಅಥವಾ ಬಟ್ಟೆ ಪೂರ್ತಿ ತಯಾರಾದ ಮೇಲೆ ಸಹ ಇದನ್ನು ಲೇಪಿಸಬಹುದು. ಸಾಮಾನ್ಯವಾಗಿ ಬಳಸುವ ವಿಧಾನವೆಂದರೆ ಬಟ್ಟೆಗಳು ಸಿದ್ಧಗೊಂಡ ಬಳಿಕ ಅವುಗಳನ್ನು ಒಣಗಿಸುವ ಸಂದರ್ಭದಲ್ಲಿ ಬಳಸುವ ರಾಸಾಯನಿಕಗಳಲ್ಲಿ ಅದ್ದುವ ಸಂದರ್ಭದಲ್ಲಿ ನ್ಯಾನೋ ಕಣಗಳ ಲೇಪನದ ದ್ರಾವಣವನ್ನು ಅದರ ಜೊತೆಗೆ ಮಿಶ್ರಣ ಮಾಡಿ ಬಳಸಲಾಗುತ್ತದೆ. ಇಂಥ ದ್ರಾವಣದಲ್ಲಿ ಅದ್ದಿದ ಬಟ್ಟೆಯನ್ನು ಹಾಟ್ ರೋಲರ್ಗಳ ಮೂಲಕ ಹಾಯಿಸಿದಾಗ ಬಟ್ಟೆಯಲ್ಲಿನ ಹೆಚ್ಚುವರಿ ತೇವಾಂಶ ಹೊರಬಂದು ಬಟ್ಟೆ ಬೇಗ ಒಣಗಿ ಬಳಕೆಗೆ ಸಿದ್ಧವಾಗುತ್ತದೆ. ಬಟ್ಟೆಗಳ ಮೇಲೆ ನ್ಯಾನೋ ಕಣಗಳು ಗಟ್ಟಿಯಾಗಿ ಅಂಟಿಕೊಳ್ಳುವ ಹಾಗೆ ಶಾಖ ಮತ್ತು ಒತ್ತಡವನ್ನು ಅಳವಡಿಸಲಾಗುತ್ತದೆ. ನ್ಯಾನೋ ವಸ್ತುಗಳಿಂದ ಸಿಂಥೆಟಿಕ್ ಮತ್ತು ನೈಸರ್ಗಿಕ ಜವಳಿ ಎರಡೂ ತರಹದ ಬಟ್ಟೆಗಳಿಗೆ ಲೇಪಿಸಲು ಸಾಧ್ಯವಿದೆ. ಜವಳಿ ಉದ್ಯಮದಲ್ಲಿ ನ್ಯಾನೋ ತಂತ್ರಜ್ಞಾನಕ್ಕೆ ತನ್ನದೇ ಆದ ಮಹತ್ವವಿದೆ. ಇದು ದೇಶದ ಒಟ್ಟಾರೆ ಆರ್ಥಿಕ ಪ್ರಗತಿಗೂ ಸಹ ತನ್ನದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡಬಲ್ಲದು. ಆದರೆ ಇಂಥ ತಂತ್ರಜ್ಞಾನವನ್ನು ಬಳಸುವಲ್ಲಿ ವೈಜ್ಞಾನಿಕ ಜಟಿಲತೆ ಮತ್ತು ಈ ಪ್ರಕ್ರಿಯೆ ವೆಚ್ಚದಾಯಕ ಪ್ರಕ್ರಿಯೆಯಾದ ಕಾರಣ ಇದನ್ನು ಬಳಸಲು ತನ್ನದೇ ಆದ ಇತಿಮಿತಿಗಳಿವೆ. ಇಂಥ ವಸ್ತುಗಳನ್ನು ಮುಟ್ಟುವುದರಿಂದಾಗಲಿ ಅಥವಾ ಹಲವು ಗಂಟೆಗಳ ಕಾಲ ಧರಿಸುವುದರಿಂದ ಮನುಷ್ಯನ ದೇಹದ ಮೇಲೆ ಯಾವುದಾದರೂ ಬಗೆಯ ವಿಷಕಾರಿ ಪರಿಣಾಮ ಉಂಟಾಗಬಹುದೇ ಎಂಬ ಬಗ್ಗೆ ವಿಸ್ತೃತ ಅಧ್ಯಯನ ನಡೆಯಬೇಕಾಗಿದೆ. ಉದಾಹರಣೆಗೆ, ಬಟ್ಟೆಯಲ್ಲಿ ತೊಳೆಯುವ ಸಂದರ್ಭದಲ್ಲಿ ನೀರಿಗೆ ಸಿಲ್ವರ್ ಲೀಚಿಂಗ್ ಮಾಡುವುದರಿಂದ ಯಾವುದಾದರೂ ತೊಂದರೆ ಇದೆಯೇ ಎಂಬುದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಾಯಿತು. ಇದರಿಂದ ಯಾವುದೇ ದುಷ್ಪರಿಣಾಮ ಇಲ್ಲ ಎಂಬುದು ಖಚಿತವಾದ ನಂತರವಷ್ಟೇ ಇಂಥ ಪ್ರಕ್ರಿಯೆಗೆ ಸಮ್ಮತಿಸಲಾಯಿತು. ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಮುನ್ನ ಅದು ಪರಿಸರ ಸ್ನೇಹಿ ಎಂಬುದು ಖಚಿತಪಡಿಸಿಕೊಂಡ ಬಳಿಕವಷ್ಟೇ ಅನುಮತಿ ನೀಡಲಾಯಿತು ಎಂಬುದು ಇಲ್ಲಿ ಗಮನಾರ್ಹ.